ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಆ್ಯಕ್ಚುಲಿ ಅವ್ರು ತುಂಬ ಬ್ಯುಸಿ. ಅವರು ಆ್ಯಕ್ಚುಲಿ ಇದು ಮುಗಿಸ್ಕೊಂಡು ಇನ್ನೊಂದು ಕಡೆ ಅವರು ಮೆಸೇಜ್ಗೆ ಹೋಗ್ಬೇಕಂತ ಹೇಳ್ತಾಯಿದ್ರು. ನಾನು ಹೇಳ್ದೆ, ಇಲ್ಲ ಫಾಸ್ಟ್ರೆ ನೀವು ಬರಲೇಬೇಕು, ಬಂದು ಸಭೆಗೆ ಬಂದು ನೀವು ಆಲೋಚನೆ ತೊಗೊಬೇಕಂತ ಹೇಳಿದ್ರಿ. ಇವಾಗ ಅವ್ರ ಸಂಗಡ ಇವಾಗ ಮೈಕ್ ಕರಕ್ಕೆ ಹೋಗ್ತೀನಿ. ಮೈಕ್ ಕೊಡೋಕ್ಕಿಂತ ಹೋಗಿ ಇನ್ನು ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ತೀನಿ. ಯಾಕಂದರೆ ಪ್ರಸನ್ನತೆ ಇಳಿದು ಬರಬೇಕು, ದೇವರ ಕಂಟ್ರೋಲ್ ತೊಗೊಬೇಕು, ಪರಿಶುದ್ಧಾತ್ಮನು ಕಾರ್ಯ ಚಲಿಸಲ್ಪಡಬೇಕು. ಎಲ್ಲರ ಕಣ್ಣುಗಳು ಮುಚ್ಚೋಣ. ಹಲ್ಲೆಲೂಯಾ, ಸ್ತೋತ್ರ. ಕಣ್ಣುಗಳು ಮುಚ್ಚೋಣ. ರಾದಲ ಶಕದರ ಹದಲ ರಬಲ. ಪರಿಶುದ್ಧಾತ್ಮನೇ, ನಿನ್ನ ಹಸ್ತ ಚಲಿಸಲಿ, ನಿನ್ನ ಮಹಿಮೆ ಇಳಿದು ಬರಲಿ ಅಪ್ಪ. ನಮಗೆ ಬೇಕಾದ ಆಲೋಚನೆಗಳು, ಬಂದಿರೋ ವ್ಯಕ್ತಿಗಳಿಗೆ ವೈಕ್ಯತದ ಆಲೋಚನೆಗಳು ನೀನು ತಯಪಾಲಿಸಿದವರೇ, ನಿನ್ನ ಮಹಿಮೆ ಇಳಿದು ಬರಲಿ. ನಿನ್ನ ಕಾರ್ಯ ಇಲ್ಲದೆ ಯಾವುದು ಅಡತನೆ ಇಲ್ಲಪ್ಪ. ನಿನ್ನ ಅಭಿಷೇಕ ಇಲ್ಲ ವ್ಯಾಪರಿಸಲಿ ಅಂತ ಪ್ರಾರ್ಥಿಸ್ತೀನಿ. ನಿನ್ನ ದಾಸರನ್ನ ಕರ್ತನೆ. ಹಲ್ಲೆಲೂಯಾ, ಸ್ತೋತ್ರನಪ್ಪ. ಶಕ್ತವಾಗಿ ನೀನು ಉಪಯೋಗಿಸ್ಕೋದವ್ರೆ. ನಿನ್ನ ದಾಸರ ಮುಖಾಂತರ ಕರ್ತನೆ ನಮಗೆ ಬೇಕಾದ ಆಲೋಚನೆ, ನಮಗೆ ಬೇಕಾದ ಮನ್ನ ಸುರಿಸಪ್ಪ. ನಿನ್ನ ಹತ್ರ ಮಾಡಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಅದ್ಭುತಗಳು ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡೊಂದಿನ ತಂದೆ, ಆಮೆನ್. ನಾವೆಲ್ಲರ ಜೋರಾಗಿ ಕೈಯನ್ನು ತಟ್ಟಿ ಪಾಸ್ಟರ್ನ ವೆಲ್ಕಮ್ ಯು ಪಾಸ್ಟರ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಎಷ್ಟು ಜನ ಸಂತೋಷವುಳ್ಳವರಾಗಿದ್ದೀರಾ? ಹಲ್ಲೆಲೂಯಾ. ಬಾಯಿಗಳನ್ನು ತೆಗಿಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ದೇವರು ನಮ್ಮನ್ನು ಇಲ್ಲಿ ಕರೆತಂದಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಎಲ್ಲರೂ ಈ ಕಡೆ ನೋಡ್ತೀರಾ? ಈ ಕಡೆ ನೋಡಿ ಎಲ್ಲರೂ. ಹಲ್ಲೆಲೂಯಾ, ಹಲ್ಲೆಲೂಯಾ. ಚೆನ್ನಾಗಿದ್ದೀನಾ ನೋಡೋಕ್ಕೆ? ಚೆನ್ನಾಗಿದ್ದೀನಾ? ಸೂಟೆಲ್ಲ ನಿಮಗೋಸ್ಕರ ಹಾಕ್ಕೊಂಡು ಬಂದಿರೋದು. ಈ ಕಡೆ ನೋಡಿ. ವಾಕ್ಯ ಪ್ರಾರಂಭ ಆಗಿ ಮುಗಿಯುವ ತನಕ ನೀವೆಲ್ಲರೂ ಕೂಡ ನನ್ನನ್ನು ನೋಡಬೇಕು. ನಾನು ಹೇಳೋದನ್ನು ಗಮನ ಇಟ್ಟು ನೀವು ಕೇಳಿಸ್ಕೊಳ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರನ್ನ ಆರಾಧನೆ ಮಾಡುವುದು ಅದು ಸಾಧಾರಣವಾದಂಥ ಒಂದು ವಿಷಯವಲ್ಲ. ಹಲ್ಲೆಲೂಯಾ. ಸುಂದರವಾದಂಥ ಒಂದು ತಂಡವನ್ನು ದೇವರು ಈ ಸಭೆಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೇದಾಗಿ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ದೇವರು ಆತನು ಒಳ್ಳೆಯವನಾಗಿದ್ದಾನೆ. ಈ ಒಂದು ಸಭೆಯಲ್ಲಿ ಆತನು ಇವತ್ತು ತಂದು ಇಲ್ಲಿ ನಿಲ್ಲಿಸಿ ಏನನ್ನು ಮಾತನಾಡಬೇಕೆಂಬುದಾಗಿದ್ದಾನೋ ನನಗೆ ಗೊತ್ತಿಲ್ಲ ಖಂಡಿತವಾಗ್ಲೂ. ಆದರೆ ನಿಮ್ಮ ಎಲ್ಲರ ಒಟ್ಟಿಗೂ ಕೂಡ ಆತನು ಮಾತನಾಡುವಂಥವನಾಗಿರ್ತಾನೆ. ಮತ್ತು ಪಾಸ್ಟರ್ ಸುನೀಲ್ ಅವರಿಗೆ ಮತ್ತು ಸಿಸ್ಟರ್ ವಸಂತಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ತುಂಬ ಆತ್ಮೀಯರಾದಂಥ ಒಂದು ಕುಟುಂಬ. ಶಿಫ್ರಾ, ಯು ಸಿಟ್ ಡೌನ್. ಯು ಆರ್ ಟೇಕಿಂಗ್ ಪಿಕ್ಚರ್ಸ್ ತೆಗಿತಾ ಇದ್ದೀರಾ? ಓಕೆ ಓಕೆ. ಅವ್ರ ಕಡೆ ಯಾರು ನೋಡಿಬಿಡಿ, ಈ ಕಡೆ ನೋಡಿ, ಈ ಕಡೆ ನೋಡಿ. ಓಕೆ. ಸೊ ತುಂಬಾ ಆತ್ಮೀಯವಾದಂಥ ಒಂದು ಕುಟುಂಬ. ನಾನು ಭಾನುವಾರದಂದು ಯಾವುದೇ ಸಭೆಗಳಿಗೂ ಹೋಗಿ ನಾವು ಬೋಧಿಸೋದಿಲ್ಲ, ಅಂದರೆ ಕೊಡೋ ವಾಕ್ಯಗಳನ್ನು ನಾವು ಹಂಚಿಕೊಳ್ಳೋದಿಲ್ಲ. ಯಾಕಂದರೆ ತುಂಬ ಬ್ಯುಸಿ ಆಗಿರುವ ಕಾರಣ ಬರಲಿಕ್ಕೆ, ಅಂದರೆ ಬೇರೆ ಸಭೆಗಳಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ಆದರೆ ಈ ಸಭೆಯ ವಿಷಯದಲ್ಲಿ ಅವರು ಕರೆದಾಗ 21 ದಿವಸಗಳ ಫಾಸ್ಟಿಂಗ್ ಪ್ರೇಯರ್ ಮುಗೀತಾ ಇದೆ, ಪಾಸ್ಟರ್ ನೀವು ಬನ್ನಿ ಅಂತ ಕರೆದಾಗ ನಾನು ಪರಿಶುದ್ಧಾತ್ಮನನ್ನು ಕೇಳಿದಾಗ ಪರಿಶುದ್ಧಾತ್ಮನು ನನಗೆ ಹೇಳಿದಂಥ ಒಂದು ಮಾತೇನೆಂದರೆ, ನೀನು ಹೋಗು ಎಂಬುದಾಗಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಒಂದು ಹಾಲೆಲೂಯಾ ಟ್ರೈನಿಂಗ್ ಕೊಡ್ಬೇಕು ಸಿಸ್ಟರ್. ನೀವು ಒಂದು ಹಾಲೆಲೂಯಾ ಟ್ರೈನಿಂಗ್ ಕೊಡಬೇಕು. ಗಟ್ಟಿಯಾದಂಥ ಹಾಲೆಲೂಯಾ ಅಲ್ಲಿ ಬಲ ಇದೆ. ಒಂದು ಆರಾಧನೆಯಲ್ಲಿ ಬಲ ಇದೆ, ಒಂದು ವಾಕ್ಯದಲ್ಲಿ ಬಲ ಇದೆ. ನಿಮಗೆ ಏನು ಇವತ್ತು ನಾನು ಕೊಡೋದಕ್ಕೆ ನನ್ನ ಹತ್ರ ಏನೂ ಇಲ್ಲ. ಯೇಸು ಸ್ವಾಮಿ ಹತ್ರ ಕೂಡ ಜನರಿಗೆ ಕೊಡೋದಕ್ಕೆ ಏನೂ ಇರಲಿಲ್ಲ. ಯೇಸು ಸ್ವಾಮಿ ಆತನು ಒಂದು ಕಾಲದಲ್ಲಿ ಒಂದು ಶುಂಕವನ್ನು ಸರ್ಕಾರಕ್ಕೆ ಕಟ್ಟುವುದಕ್ಕೋಸ್ಕರ ಹಣ ಕೇಳುವುದಕ್ಕೆ ಯೇಸು ಸ್ವಾಮಿ ಬಳಿಗೆ ಬರ್ತಾರೆ. ಯೇಸು ಸ್ವಾಮಿ ಹೇಳ್ತಾರೆ, ಪೇತ್ರನೇ ಹೋಗಿ ಆ ಮೀನಿನ ಬಾಯಲ್ಲಿ 1-2 ಬೆಳ್ಳಿ ನಾಣ್ಯಗಳಿದೆ, ನೀನು ಅದನ್ನು ತಗೊಂಡು ಬಂದು ನಮ್ಮಿಬ್ಬರ ಈ ಒಂದು ಟ್ಯಾಕ್ಸನ್ನು, ಶುಲ್ಕವನ್ನು ನೀನು ಕಟ್ಟು ಅಂತ ಹೇಳ್ತಾರೆ. ಇದರ ಅರ್ಥ ಏನಪ್ಪ ಅಂದರೆ ಯೇಸು ಸ್ವಾಮಿ ಹತ್ರ ಹಣ ಇರಲಿಲ್ಲ.
ಇವತ್ತು ನಾವು ಅಂದ್ಕೊಳ್ತೇವೆ ಹಣದಿಂದ ನಾವು ಏನನ್ನಾದರೂ ಸಾಧನೆ ಮಾಡ್ಬೋದು ಅಂತ, ಅಥವಾ ಹಣ ಬಂದರೆ ನನ್ನ ಜೀವಿತ ಬದಲಾಗ್ಬೋದು, ಅಥವಾ ಹಣದಿಂದ ನನ್ನ ಜೀವಿತವನ್ನು ನಾನು ಕಟ್ಕೊಳ್ಬೋದು ಅಂತ ನೀವು ಅಂದ್ಕೊಂಡಿರ್ಬೋದು. ಯೇಸು ಸ್ವಾಮಿ ಯಾರಿಗೂ ಹಣ ಕೊಟ್ಟದ್ದನ್ನು ನಾವು ಸತ್ಯವೇದದಲ್ಲಿ ನೋಡೋದೇ ಇಲ್ಲ. ಇವತ್ತು ನನ್ನ ಹತ್ರ ಕೂಡ ನಿಮಗೆ ಕೊಡೋದಕ್ಕೆ ಹಣ ಇಲ್ಲ, ಆದರೆ ನನ್ನ ಬಳಿಯಲ್ಲಿ ಏನೋ ಇದೆ ಹಣಕ್ಕಿಂತ ವಿಶೇಷವಾದದ್ದು. ಹಲ್ಲೆಲೂಯ, ಹಲ್ಲೆಲೂಯ. ಹಣಕ್ಕಿಂತ ಉತ್ತಮವಾದದ್ದು, ಶಕ್ತಿಯುಳ್ಳದ್ದು, ಬಿಡುಗಡೆ ಕೊಡುವಂಥದ್ದು ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ. ಎಷ್ಟು ಜನರಿಗೆ ಅದು ಬೇಕು ಇವತ್ತು? ಎಷ್ಟು ಜನ ಹೇಳ್ತೀರಾ ನಾನು ಹಣ ಬೇಡ ಪಾಸ್ಟರ್, ನಾನು ಇದನ್ನು ಆಯ್ಕೆ ಮಾಡ್ತೇನೆ ಅಂತ? ಎಷ್ಟು ಜನ ಹೇಳ್ತೀರಾ ಇವತ್ತು ನನಗೆ ಹಣ ಬೇಡ, ನಾನು ಇವತ್ತು ಅಭಿಷೇಕವನ್ನು ಆಯ್ಕೆ ಮಾಡ್ತೀನಿ ಅಂತ? ಎಷ್ಟು ಜನ ಹೇಳ್ತೀರಾ? ಇವತ್ತು ಎಷ್ಟು ಜನ ಹೇಳ್ತೀರಾ ನನಗೆ ಜೀವ ಜಲ ಇವತ್ತು ನನಗೆ ಬೇಕಾಗಿದೆ ಎಂಬುದಾಗಿ? ಹಲ್ಲೆಲೂಯ. ಯಾರು ಕೂಡ ಮಾತನಾಡಬೇಡಿ. ಮಕ್ಕಳು ಈ ಕಡೆ ಗಮನ ಕೊಡಬೇಕು. ಐ ಥಿಂಕ್ ವೆರಿ ಸೂನ್ ಒಂದು ಸಂಡೇ ಕ್ಲಾಸ್ ಕೂಡ ಶುರು ಆಗುತ್ತೆ ಸಿಸ್ಟರ್. ವೆರಿ ಸೂನ್ ಒಂದು ಸಂಡೇ ಕ್ಲಾಸ್ ಕೂಡ ಶುರು ಆಗುತ್ತೆ. ಅದನ್ನು ದೇವರು ಸಿದ್ಧ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ಇವತ್ತು ನಾನು ಒಂದು ವಿಶೇಷವಾದಂಥ ಒಂದು ವಿಷಯದ ಬಗ್ಗೆ ನಾನು ನಿಮ್ಮೊಟ್ಟಿಗೆ ಮಾತನಾಡ್ತೇನೆ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಒಂದು ಸಾರಿ ನಾವೆಲ್ಲರೂ ಕೈಗಳನ್ನು ಎತ್ತಿ ಒಂದು 2 ಸಾಲುಗಳನ್ನು ಹಾಡೋಣ. ಒಂದು ಸಾಲು, ಒಂದು ಹಾಡನ್ನು ಹಾಡೋಣ, ದೇವರನ್ನು ಆರಾಧನೆ ಮಾಡೋಣ. ಎಸ್, ಕಮ್. ಆರಾಧನೆಯಲ್ಲಿ ತುಂಬಾ ಬಲ ಇದೆ ಸಿಸ್ಟರ್ಸ್, ಕೇಳಿಸ್ಕೊಳ್ಳಿ. ಆರಾಧನೆಯಲ್ಲಿ ತುಂಬ ಬಲ ಇದೆ. ಆರಾಧನೆ ಮಾಡುವಾಗಲೇ ನಿಮ್ಮ ಅರ್ಧ ಸಮಸ್ಯೆ ಮುರಿದು ಹೋಗ್ತಾ ಇದೆ. ಆರಾಧನೆ ಮಾಡುವಾಗಲೇ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ಗಳಿಗೂ ದೇವರು ಉತ್ತರವನ್ನು ಕೊಡ್ತಾ ಇದ್ದಾನೆ. ಇವತ್ತು ಎಷ್ಟು ಜನರಿಗೆ ದೇವರಿಂದ ಉತ್ತರ ಬೇಕು? ಎಷ್ಟು ಜನ ಹಂಬಲಿಸ್ತಾ ಇದ್ದೀರಾ? ಎಷ್ಟು ಜನ ದಾಹದಿಂದ ಇದ್ದೀರಾ? ಓ, ನನ್ನ ಜೀವಿತದಲ್ಲಿ ಒಂದು ಉತ್ತರ ಬೇಕು ಪಾಸ್ಟರ್, ಅನೇಕ ಪ್ರಶ್ನೆಗಳಿದೆ, ನನಗೆ ಒಂದು ಉತ್ತರ ಬೇಕು ಅನ್ನೋರು ಎಷ್ಟು ಜನ ಇದ್ದೀರಾ? ಇವತ್ತು ಖಂಡಿತವಾಗ್ಲೂ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನೀವು ಕೂತಿರಿ. ಯಾರು ಎದ್ದು ನಿಂತ್ಕೊಳ್ಳೋದು ಬೇಡ. ಕೂತ್ಕೊಂಡಿರುವಾಗಲೇ ನಾವು ಒಂದು 2 ನಿಮಿಷಗಳ ಕಾಲ ದೇವರ ನಾಮವನ್ನು ನಾವು ಮಹಿಮೆ ಪಡಿಸೋಣ. ನಾವೆಲ್ಲರೂ ಕೂಡ ಬಾಯಿಗಳನ್ನು ತೆಗೆಯೋಣ. ಕಣ್ಣುಗಳನ್ನು ಮುಚ್ಚಿ, ಪ್ಲೀಸ್ ಕ್ಲೋಸ್ ಯುವರ್ ಐಸ್. ನಿಮ್ಮ ಕಣ್ಣುಗಳನ್ನು ಮುಚ್ಚುವಾಗ ನಿಮಗೆ ದೇವರು ಆತನು ಕಾಣಿಸುವಂಥ ದೇವರಾಗಿರುತ್ತಾನೆ. ಕಣ್ಣುಗಳನ್ನು ತೆಗಿಬೇಡ್ರಿ. ಇವತ್ತು ದೇವರ ದರ್ಶನವನ್ನು ನೀವು ನೋಡಬೇಕಾದ್ರೆ, ಇವತ್ತು ದೇವರನ್ನು ನೀವು ಕಾಣಬೇಕಾದ್ರೆ, ಆತನನ್ನು ಹುಡುಕುವಂಥವರಾಗಿರುವಾಗ ಆತನು ನಿಮಗೆ ಸಿಗುವಂಥ ದೇವರಾಗಿರುತ್ತಾನೆ. ಆತನನ್ನು ಹೇಗೆ ಹುಡುಕೋದು? ಓ, ಆತನ ನಾಮವನ್ನು ಮಹಿಮೆ ಪಡಿಸುವಾಗ ಆತನು ಉಲ್ಲಾಸದಿಂದ ನಿನಗೆ ಕಾಣಿಸಿಕೊಳ್ಳುವಂಥ ಒಬ್ಬ ದೇವರಾಗಿರುತ್ತಾನೆ. ನಿನಗೆ ಬೇಕಾಗಿರುವಂಥ ಬಿಡುಗಡೆಯನ್ನು ಆತನು ತರುತ್ತಾ ಆತನು ನಿನ್ನ ಮುಂದೆ ನಿಲ್ಲುವಂಥ ಒಬ್ಬ ದೇವರಾಗಿ ಆತನು ಮಾರ್ಪಡುತ್ತಾನೆ. ಇವತ್ತು ಯಾರಿಗೆಲ್ಲ ಒಂದು ಬಿಡುಗಡೆ ಬೇಕಾಗಿದೆಯೋ, ಯಾರಿಗೆಲ್ಲ ಒಂದು ಉತ್ತರ ಬೇಕಾಗಿದೆಯೋ, ಯಾರಿಗೆಲ್ಲ ಒಂದು ಆಶೀರ್ವಾದ ಬೇಕಾಗಿದೆಯೋ, ಇವತ್ತು ನೀವೆಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿರಿ. ಪರಿಶುದ್ಧಾತ್ಮನನ್ನು ನಾವು ಕರೆಯೋಣ. ಈಗಲೇ ಆತನು ಇಲ್ಲಿ ಸಂಚರಿಸುತ್ತಿದ್ದಾನೆ. ಈ ಕ್ಷಣ ಪ್ರಾರಂಭದಿಂದ ಇಲ್ಲಿಯವರೆಗೂ ಆತನು ನಮ್ಮ ಜೊತೆಯಲ್ಲಿದ್ದಾನೆ. ಓ ರಿಕಾಲಾರಾದರ ಶಂದ ರಿದ ರೀಬಾ, ಬಾಯಾರಿದ ಜಿಂಕೆಯ ಹಾಗೆ ನಾನು ನಿನಗೋಸ್ಕರ ದಾಹದಿಂದ ಇದ್ದೇನೆ ಅಪ್ಪ ಎಂಬುದಾಗಿ ಪರಿಶುದ್ಧಾತ್ಮನನ್ನ ದಾವೀದನು ಕರೆಯುವ ಪ್ರಕಾರ ಇವತ್ತು ನಾವು ಕೂಡ ಬಾಯಾರಿದ ಜಿಂಕೆಗಳ ಹಾಗೆ ಆ ಜೀವ ಜಲಕ್ಕೋಸ್ಕರ, ಆ ಪರಿಶುದ್ಧಾತ್ಮನಿಗೋಸ್ಕರ ಎದುರು ನೋಡೋಣ. ಆತ್ಮನೇ, 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 ಆತ್ಮನೇ. ಎಲ್ಲರೂ ಸೇರಿ ಹೇಳೋಣ. ಆತ್ಮನೇ, ಆತ್ಮನೇ, ಆತ್ಮನೇ. ಇನ್ನೊಂದು ಸಾರಿ ದಾಹದಿಂದ ಆತ್ಮನೇ, 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 ಆತ್ಮನೇ. ಬಾಯಾರಿದ ಜಿಂಕೆಯ ಹಾಗೆ ಆತುರಗೊಳ್ಳುತ್ತದೆ ಹೃದಯ, ಆತುರಗೊಳ್ಳುತ್ತದೆ ಹೃದಯ. ಎಲ್ಲರೂ ಹೇಳೋಣ. ಬಾಯಾರಿದ, ಬಾಯಾರಿದ ಜಿಂಕೆಯ ಹಾಗೆ
ಆತುರಗೊಳ್ಳುತ್ತದೆ ಹೃದಯ, ಆತುರಗೊಳ್ಳುತ್ತದೆ ಹೃದಯ. ಜೀವ ಜಲವಾಗಿ ನೀಸು ಎಂದಾಹವ, ಜೀವ ಜಲವಾಗಿ ನೀಸು ಎಂದಾಹವ. ಎಲ್ಲರೂ ಕೈಗಳನ್ನು ಎತ್ತಿ ಆತ್ಮನೇ ಆತ್ಮನೇ. ಓ ಈ 21 ದಿವಸಗಳ ಕಾಲ ಪರಿಶುದ್ಧಾತ್ಮನು ಇವತ್ತು ಆತನು ಬಂದು ಅದ್ಭುತಗಳನ್ನ ಮಾಡುವುದಕ್ಕೋಸ್ಕರ ಆತನು ಆತುರದಿಂದ ಕಾಯುವಂತ ಒಬ್ಬ ಆತ್ಮನಾಗಿದ್ದಾನೆ. ಆತ್ಮನೇ ಆತ್ಮನೇ. ಇನ್ನೊಂದು ಸಾರಿ ಆತ್ಮನೇ 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 ಆತ್ಮನೇ. ಆಶ್ರಯವು ಆಶ್ರಯವು ನೀನೇ యేసయ్య, ನನ್ನ ಆಧಾರ ನೀನೇ యేసయ్య. ಆಶ್ರಯವು ನೀನೇ యేసయ్య, ನನ್ನ ಆಧಾರ ನೀನೇ యేసయ్య. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಂಬುವವರು ಮಾತ್ರ ಇವತ್ತು ಹೇಳಿ, ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಓ ಇದುವರೆಗೂ ನನ್ನ ನಡೆಸಿದ ಎಬೇನೆಜರ್ ನೀನೇನಯ್ಯ. ಇದುವರೆಗೂ ನನ್ನ ನಡೆಸಿದ ಎಬೇನೆಜರ್ ನೀನೇನಯ್ಯ. ಆರಾಧನೆ ಆರಾಧನೆ ಆರಾಧನೆ. ಓ ಆರಾಧನೆ 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 ಆರಾಧನೆ. ಇನ್ನೊಂದು ಸಾರಿ ಆರಾಧನೆ 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 ಆರಾಧನೆ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಆತನಿಗೆ ಎಲ್ಲವೂ ಸಾಧ್ಯವಾಗಿದೆ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬೇನೆಜರ್ ನೀನೇನಯ್ಯ. ಇದುವರೆಗೂ ನನ್ನ ನಡೆಸಿದ ಎಬೇನೆಜರ್ ನೀನೇನಯ್ಯ. ಯೋಗ್ಯತೆ ಇಲ್ಲದ ನನಗೆ ಕೃಪೆ ನೀಡಿದ ನಿಮಗೆ ಸ್ತೋತ್ರವೇ. ಯೋಗ್ಯತೆ ಇಲ್ಲದ ನಮಗೆ ಕೃಪೆ ನೀಡಿದ ನಿಮ್ಮ ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನನ್ನ ಯೇಸು ರಾಜನೇ. ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದು ನಾನು ವಂದಿಸುವೆ. ಎಣಿಸಲಾರದ ಆಶೀರ್ವಾದ
ನಿಮಗೆ ಸ್ತೋತ್ರವೇ ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನನ್ನ ಯೇಸು ರಾಜನ. ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದು ನಾ ವಂದಿಸುವೆ, ಎಂದೆಂದು ನಾ ವರ್ಣಿಸಿದೆ, ಎಂದೆಂದು ನಾ ವರ್ಣಿಸಿದೆ. ಓ ಹೌದು ದೇವ, ಯೋಗ್ಯತೆ ಇಲ್ಲದಂತ ನಮಗೆ ಕೃಪೆಯನ್ನು ಕೊಟ್ಟು ಈ ಸೇವೆಯನ್ನು ಕೊಟ್ಟು ಓ ನಿನ್ನ ವಾಕ್ಯಗಳನ್ನು ಹೇಳುವಂಥ ಆ ಒಂದು ಅವಕಾಶವನ್ನು ನಮಗೆ ನೀವು ಕೊಟ್ಟಿರುವುದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಇವತ್ತು ದಾಹವುಳ್ಳಂಥ ಭೂಮಿಯಾಗಿ, ದಾಹವುಳ್ಳಂಥ ಜಿಂಕೆಯ ಪಾದಿಯಲ್ಲಿ ಇವತ್ತು ಜೀವ ಜಲಕ್ಕೋಸ್ಕರ ಪರಿಶುದ್ಧಾತ್ಮನೆ ನಿಮಗೋಸ್ಕರ ನಾವು ಕಾತುರದಿಂದ ನಾವು ಎದುರು ನೋಡ್ತಾ ಇದ್ದೇವೆ. ಇಲ್ಲಿ ಕೂಡಿ ಬಂದಿರುವಂಥ ಪ್ರತಿಯೊಂದು ಆತ್ಮವನ್ನು ನೀವು ಮುಟ್ರಿ, ಇಲ್ಲಿ ಕೂಡಿ ಬಂದಿರುವಂಥ ಪ್ರತಿಯೊಂದು ಜೀವಿತವನ್ನು ನೀವು ಮಾರ್ಪಡಿಸ್ರಿ. ಯಾರೆಲ್ಲ ಈ ಆರಾಧನೆಯಲ್ಲಿ 21 ದಿವಸದ ಈ ಉಪವಾಸ ಕೂಟದಲ್ಲಿ ಅವರು ಹೆಜ್ಜೆ ಇಡುತ್ತಾರೋ, ಓ ಅವರು ಹೊಸ ಕಾಲಕ್ಕೆ ಅವರು ಹೆಜ್ಜೆ ಇಡುವಂತೆ ನೀವು ಸಹಾಯ ಮಾಡ್ರಿ. ಹೊಸ ಕಾಲ ಅವರಿಗೋಸ್ಕರ ತೆರೆಯಲ್ಪಡ್ಲಿ. ಹೊಸ ಮಂಡಳಿಗಳಿಗೆ ಅವರು ಕಾಲಿಡುವಂತೆ ನೀವು ಸಹಾಯ ಮಾಡ್ರಿ. ಅವರಿಗೋಸ್ಕರ ಪರಲೋಕ ತೆರೆಯಲ್ಪಡ್ಲಿ. ಓ ಆತನು ಮಹಿಮಾಕರವಾಗಿ ನಮ್ಮ ಮಧ್ಯದಲ್ಲಿ ಆತನು ಇಳಿದು ಬಂದಿದ್ದಾನೆ. ಯೇಸುವೆ, ಪರಿಶುದ್ಧಾತ್ಮನೇ, ಮುಂದಿನ ಭಾಗವನ್ನು ಸಂಪೂರ್ಣ ನಿಮ್ಮ ಹತೋಟಿಗೆ ನಾವು ಒಪ್ಪಿಸಿಕೊಡುತ್ತೇವೆ. ಎಲ್ಲರನ್ನ ನೀವು ಆಶೀರ್ವಾದ ಮಾಡ್ರಿ. ಖಾಲಿ ಪಾತ್ರೆಯಾಗಿರುವಂಥ ನಮ್ಮನ್ನು ನೀವು ತುಂಬಿಸ್ರಿ. ನೀವು ಮಾತನಾಡಬೇಕೆಂಬುದಾಗಿ, ಪ್ರತಿಯೊಂದು ಹೃದಯಗಳನ್ನು ತೆರೀಬೇಕೆಂಬುದಾಗಿ, ಕಲ್ಲಾದಂಥ ಹೃದಯಗಳನ್ನು ಮಾಂಸದ ಹೃದಯಗಳಾಗಿ ಮಾರ್ಪಡಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಆಶೀರ್ವದಿಸ್ರಿ. ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದಂಥ ನಾಮದಲ್ಲಿ ಬೇಡ್ತಾ ಇದ್ದೇವೆ ನಮ್ಮ ತಂದೆಯೇ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾನು ಹೋಗೋ ಅಷ್ಟರಲ್ಲಿ ನಿಮ್ಮ ಕೈಯಲ್ಲಿ ಗಟ್ಟಿಯಾಗಿ ಒಂದು ಹಲ್ಲೆಲೂಯಾ ಹೇಳಿಸ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೂ ಹೇಳ್ತಾ ಇಲ್ಲ ನೋಡಿ ಕೆಲವರು ನೀವು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯಕ್ಕೆ ನಾನು ಹೋಗ್ತೇನೆ. ಆದರೆ ಹೋಗೋದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣ ಸಾಕ್ಷಿಯನ್ನು, ಈ ಹಾಲೆಲೂಯ ಬಗ್ಗೆ ಒಂದು ಸಾಕ್ಷಿಯನ್ನು ಹೇಳಿ ನಾನು ಮುಂದಕ್ಕೆ ಹೋಗ್ತೇನೆ. ಎಷ್ಟು ಜನ 20 ದಿವಸ ಫಾಸ್ಟಿಂಗನ್ನು ಮಾಡಿದ್ರಿ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನಾನು ನಂಬುತ್ತೇನೆ ಯಾರೆಲ್ಲ ಒಂದು ಉಪವಾಸದಿಂದ ಬಂದಿದ್ದೀರೋ ಖಂಡಿತವಾಗ್ಲೂ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾರೆ. ಮಕ್ಕಳು ಮೌನವಾಗಿರಬೇಕು. ಓಕೆ, ನಾನು ತುಂಬ ಸ್ಟ್ರಿಕ್ಟ್ ಪಾಸ್ಟರ್. ನಾನು ನಿಮ್ಮ ಪಾಸ್ಟರ್ ಹಾಗೆ ನಾನು ಕಾಮಲ್ಲ, ನಾನು ತುಂಬ ಸ್ಟ್ರಿಕ್ಟ್ ನಾನು. ಓಕೆನಾ? ಸೈಲೆಂಟಾಗಿರ್ತೀರಾ? ಎಲ್ಲ ವಾಕ್ಯ ಕೇಳ್ತೀರಾ? ಸೌತ್ ಆಫ್ರಿಕಾ ಅನ್ನುವಂಥ ಒಂದು ದೇಶದಲ್ಲಿ ಒಬ್ಬ ಸೇವಕರಿದ್ದರು. ಅವರ ಜೀವಿತದಲ್ಲಿ ನಡೆದಂಥ ಒಂದು ನಿಜವಾದಂಥ ಒಂದು ಘಟನೆ ಇದು. ಅವರು ನೈಜೀರಿಯಾದಲ್ಲಿ, ಆಫ್ರಿಕಾದಲ್ಲಿ ದೇವರು ಅವರನ್ನು ಸೇವೆಗೋಸ್ಕರ ಕರೀತಾರೆ. ಒಂದು ಮುಸ್ಲಿಮರು ಕೂಡಿರುವಂಥ ಒಂದು ದೇಶದಲ್ಲಿ ದೇವರ ವಾಕ್ಯವನ್ನು ಸಂಧಿಸಬೇಕು ಅಂತ ಅವರು ಪರ್ಮಿಷನನ್ನು ತುಂಬ ಕಷ್ಟಪಟ್ಟು ಆ ಸರ್ಕಾರದವರ ಬಳಿಯಲ್ಲಿ ತೆಗೆದುಕೊಂಡು ಅವರು ಆ ದೇಶಕ್ಕೆ ಪ್ರಯಾಣ ಮಾಡ್ತಾರೆ. ಆ ದೇಶಕ್ಕೆ ಹೋದ ಮೇಲೆ ಅಲ್ಲಿ 7 ದಿವಸಗಳ ಒಂದು ಕೂಟ ನಡೆಯುತ್ತೆ. ಅದರಲ್ಲಿ ಅನೇಕರಿಗೆ ಬಿಡುಗಡೆ ಆಗುತ್ತೆ. ಕುಂಟರು ನಡೆದಾಡ್ತಾರೆ, ಕುರುಡರಿಗೆ ಕಣ್ಣುಗಳು ಬರುತ್ತೆ, ಮತ್ತು ಕುಷ್ಠರೋಗಿಗಳು ವಾಸಿಯಾಗ್ತಾರೆ, ಕ್ಯಾನ್ಸರ್ ಪೇಷಂಟ್ಗಳು ವಾಸಿಯಾಗ್ತಾರೆ. ನೀವೆಲ್ಲ ಇವಾಗ ಯೋಚನೆ ಮಾಡ್ತಾ ಇದ್ದೀರಾ, ಪಾಸ್ಟರ್ ಇದನ್ನೆಲ್ಲ ನಾವು ಕೇಳ್ತಾ ಇದ್ದೀವಿ, ಆದರೆ ನಮ್ಮ ಜೀವಿತದಲ್ಲಿ ನಡೆಯೋದು ಯಾವಾಗ? ಇದನ್ನೆಲ್ಲ ಬೇರೆಯವರ ಜೀವಿತದಲ್ಲಿ ನಡೆದಿರುವಂಥ ಸಾಕ್ಷಿಗಳು ಬಹಳ ಕೇಳಿಬಿಟ್ಟಿದ್ದೀವಿ, ಆದರೆ ನಮ್ಮ ಜೀವಿತದಲ್ಲಿ ಯಾವಾಗ ನಡೆಯುತ್ತೆ ಅಂತ ನಿಮಗೆ ಅನ್ನಿಸ್ಬೋದು. ಇಲ್ಲಿ 7 ದಿವಸಗಳ ಕೂಟ ನಡೆದ ಮೇಲೆ ಈ ಮುಸ್ಲಿಂ ಕುಟುಂಬಕ್ಕೆ ಸೇರಿದಂಥ ಚಿಕ್ಕ ಹುಡುಗರು ಇಬ್ಬರು ಅವರು ಆ ಕೂಟಕ್ಕೆ ಬಂದಿರ್ತಾರೆ. ಆ ಕುಟುಂಬಕ್ಕೂ ಕೂಡ ಒಂದು ದೊಡ್ಡ ಅದ್ಭುತ ಆ ಕೂಟದಲ್ಲಿ ನಡೆದಿರುತ್ತೆ. ಅದಾದ ನಂತರ ಅಲ್ಲಿ ನೀವು ಎಷ್ಟೇ ಹುಡುಕಾಡಿದ್ರೂ ಕೂಡ ಮುಸ್ಲಿಂ ಕುಟುಂಬಗಳು ಬಿಟ್ಟರೆ ಬೇರೆ ಯಾವುದೇ ಧರ್ಮದ ಕುಟುಂಬಗಳು ಸಿಗಲ್ಲ. ಅಂಥ ಒಂದು ಪ್ರದೇಶ ಅದು. ನೀವು ಹಾಲೆಲೂಯಾ ಸ್ತೋತ್ರ ಯೇಸು ಅಂತ ಹೇಳಿದ್ರೆ ನಿಮ್ಮನ್ನು ಕೊಚ್ಚಾಕ್ತಾರೆ, ನಿಮ್ಮನ್ನು ಸಾಯಿಸಿಬಿಡ್ತಾರೆ. ಅಂಥ ಒಂದು ಪ್ರದೇಶ ಅದು. ಈ ಚಿಕ್ಕ ಹುಡುಗನಿಗೆ, ತಮ್ಮನಿಗೆ ಏನು ಗೊತ್ತಿಲ್ಲ.
ಅಲ್ಲಿ ಎಲ್ಲರೂ ಹಾಲಲೂಯ 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 ಅಂತ ಕಿರ್ಚೋದನ್ನು ನೋಡಿ ಅವನು ಅದನ್ನು ಕಲ್ತ್ಕೊಬಿಟ್ಟ. ಆ ಹಾಲೆಲೂಯ ಅಂತ ಕಿರ್ಚಾಡ್ತಾ ಅವನ ಊರಿಗೆ ಬರ್ತಾನೆ. ಏಯ್ ಬಾರೋ ಇಲ್ಲಿ, ಯಾಕೋ ನೀನು ಹಾಲೆಲೂಯ ಅಂತ ಕಿರ್ಚ್ತಾ ಇದೆಯಾ ಅಂತ ಅಲ್ಲಿರುವಂಥ ಗ್ರಾಮಸ್ಥರು ಅವನಿಗೆ ಭಯಪಡಿಸ್ತಾರೆ, ಅವನಿಗೆ ಹೆದರಿಸ್ತಾರೆ. ಅವಾಗ ಅವನು ಹೇಳ್ತಾನೆ, ಅನೇಕ ವರ್ಷಗಳ ಹಿಂದೆ ನಮ್ಮ ತಂದೆ ಮತ್ತು ನನ್ನ ಅಣ್ಣ ಇಬ್ಬರು ಕೂಡ ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ರು. ಇವರು ವ್ಯವಸಾಯ ಮಾಡುವಂಥವ್ರು. ಹೊಲದಲ್ಲಿ ಕೆಲಸ ಮಾಡುವಾಗ ನನ್ನ ಅಣ್ಣನು ನನ್ನ ತಂದೆ ಅಲ್ಲಿರುವಾಗ ಸಾಯಂಕಾಲದ ವೇಳೆಯಲ್ಲಿ ಒಂದು ದೊಡ್ಡ ಬರಸಿಡಿಲು, ಒಂದು ದೊಡ್ಡ ಆಕಾಶದಿಂದ ಒಂದು ಮಿಂಚು, ಒಂದು ಸಿಡಿಲು ಹೊಡೆದು ನಮ್ಮ ತಂದೆ ಅವರು ತೀರಿ ಹೋದರು. ನನ್ನ ಅಣ್ಣನಿಗೆ ಆ ಸಿಡಿಲು ಹೊಡೆದ ತಕ್ಷಣ ಬಾಯಿಯ ಮಾತು ಬಿದ್ದೋಯ್ತು. ನಂತರ ಅವನ ಕಿವಿ ಕೂಡ ಮುಚ್ಚೋಯ್ತು. ಅವತ್ತಿನಿಂದ ಇವತ್ತಿನವರೆಗೂ ಅವನು ಮಾತನಾಡುವುದಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ನಾವು ಮೊನ್ನೆ ಒಂದು 7 ದಿವಸದ ಕೂಟಕ್ಕೆ ನಾವು ಹೋಗಿದ್ವಿ. ಆ ಕೂಟದಲ್ಲಿ ಎಲ್ಲರೂ ಶಬ್ದವಾಗಿ ಹಾಲಲೂಯ 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 ಅಂತ ಅವರು ಕಿರ್ಚುವಾಗ ಆ ರಾತ್ರಿಯ ವೇಳೆಯಲ್ಲಿ 3 ವರ್ಷಗಳ ಹಿಂದೆ ಯಾವ ಸಿಡಿಲು ನಮ್ಮ ತಂದೆ ಅಣ್ಣನ ಮೇಲೆ ಹೊಡೆದಿತ್ತೋ ಅದೇ ಪ್ರಕಾರ ಇನ್ನೊಂದು ಸಿಡಿಲು ಆ ಕೂಟದಲ್ಲಿ ಹೊಡೀತು. ಯಾವ ಮುಚ್ಚಲ್ಪಟ್ಟಂಥ ಕಿವಿಗಳು, ಮುಚ್ಚಲ್ಪಟ್ಟಂಥ ಒಂದು ಬಾಯಿ ಅವತ್ತು ಮುಚ್ಚಿ ಹೋಯ್ತೋ, ಈ ಸಿಡಿಲಿನ ಮುಖಾಂತರ, ಈ ಹಾಲೆಲೂಯ ಮುಖಾಂತರ ಇದು ಮತ್ತೆ ತೆರೆಯಲ್ಪಡ್ತು ಎಂಬುದಾಗಿ ಆ ಹುಡುಗ ಹೇಳ್ತಾ ಇದ್ದಾನೆ. ಯಾರೆಲ್ಲ ಸಿಗ್ತಾ ಇದ್ದಾರೋ ಎಲ್ಲರಿಗೂ ಕೂಡ ಈ ಸಾಕ್ಷಿಯನ್ನು ಹೇಳ್ತಾ ಇದ್ದಾನೆ. ಎಲ್ಲರಿಗೂ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ಏನಾಯ್ತು ಅಂದರೆ, ನನ್ನ ಅಣ್ಣನನ್ನು ಈ ಹಾಲೆಲೂಯ ಬಿಡುಗಡೆ ಮಾಡ್ತು. ಅವನಿಗೆ ಯೇಸು ಯಾರು ಗೊತ್ತಿಲ್ಲ, ಅವನಿಗೆ ಪರಿಶುದ್ಧಾತ್ಮನ ಯಾರು ಗೊತ್ತಿಲ್ಲ, ಅವನಿಗೆ ತಂದೆಯಾದ ದೇವರು ಯಾರು ಗೊತ್ತಿಲ್ಲ. ಆದರೆ ಅವನಿಗೆ ಗೊತ್ತಿರೋದೆಲ್ಲ ಒಂದೇ, ಈ ಹಾಲೆಲೂಯ ಅವನ ಅಣ್ಣನನ್ನ ಬಿಡುಗಡೆ ಮಾಡ್ತು. ಇವತ್ತು ನಿನ್ನನ್ನು, ನಿನ್ನ ಕುಟುಂಬವನ್ನ, ನಿನ್ನ ಜೀವಿತವನ್ನ ಬಿಡುಗಡೆ ಮಾಡಬೇಕಂದ್ರೆ ನಿನ್ನ ಬಾಯಿಂದ ಒಂದು ಗಟ್ಟಿಯಾದಂಥ, ನಂಬಿಕೆಯಾದಂಥ ಒಂದು ಹಾಲೆಲೂಯ ಬರಬೇಕು. ಹಾಲೆಲೂಯ ಹಾಲೆಲೂಯ. ಅವನು ಎಲ್ಲ ಕಡೆ ಖುಷಿಯಿಂದ ಸಂತೋಷದಿಂದ ಹಾರಾಡ್ತಾ ನಮ್ಮ ಅಣ್ಣನನ್ನು ಹಾಲೆಲೂಯ ಬಿಡುಗಡೆ ಮಾಡ್ತು, ನಮ್ಮ ಅಣ್ಣನನ್ನು ಹಾಲೆಲೂಯ ಬಿಡುಗಡೆ ಮಾಡ್ತು. ಇವತ್ತು ನಿಮಗೆ ಒಂದು ವಿಷಯವನ್ನು ನಾನು ಹೇಳಿ ನಾನು ವಾಕ್ಯದ ಭಾಗಕ್ಕೆ ಹೋಗ್ತೇನೆ. ನಿಮ್ಮ ಜೀವಿತದಲ್ಲಿ ಎಲ್ಲ ಮುಚ್ಚಿ ಹೋಗಿರುವಂಥ ಸಮಯದಲ್ಲಿ, ಎಲ್ಲ ಬತ್ತಿ ಹೋಗಿರುವಂಥ ಸಮಯದಲ್ಲಿ, ದಾರಿ ಕಾಣದೇ ಇರುವಂಥ ಸಮಯದಲ್ಲಿ ನಿಮಗೆ ಬೇಕಾಗಿರೋದೆಲ್ಲ ಒಂದು ಸ್ತೋತ್ರ ಮಾತ್ರ. ಹಾಲೆಲೂಯ. ಒಂದು ಸ್ತೋತ್ರಕ್ಕೆ ಇರುವಂಥ ಶಕ್ತಿ ಎಷ್ಟು ದೊಡ್ಡದು ಎಂಬುದಾಗಿ ನನ್ನ ದೇವರು ಆತನ ಹಸ್ತವನ್ನು ಚಾಚಿ ಅದ್ಭುತವನ್ನು ಮಾಡಿ ನಿನಗೆ ತೋರಿಸ್ತಾನೆ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ನೆಕ್ಸ್ಟ್ ಟೈಮ್ ನಾನು ಇಲ್ಲಿಗೆ ಬರುವ ಈ ಜಾಗದಲ್ಲಿ ಇರ್ತಿರೋ ಅಥವಾ ಬೇರೆ ಇನ್ನೊಂದು ಜಾಗಕ್ಕೆ ಹೋಗಿರ್ತಿರೋ ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಆದರೆ ನೆಕ್ಸ್ಟ್ ಟೈಮ್ ನಾನು ಈ ಸಭೆ ಅನ್ನೋದು ಕಟ್ಟಡ ಅಲ್ಲ. ಮೊದಲನೇದಾಗಿ ನೀವು ಅರ್ಥ ಮಾಡ್ಕೋಬೇಕು. ಸಭೆ ಅನ್ನೋದು ಕಟ್ಟಡ ಅಲ್ಲ. ಈ ಸಭೆಗೆ 500 ಜನ ಹೋಗ್ತಾರೆ, ಈ ಸಭೆ ದೊಡ್ಡದು, ಈ ಸಭೆಗೆ ಯಾರಪ್ಪ ಹೋಗ್ತಾರೆ, 20 ಜನ ಇದ್ದಾರೆ ಈ ಸಭೆಯಲ್ಲಿ. ಎಲ್ಲಿ 2-3 ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ. ನನ್ನ ದೇವರು ಹೇಳ್ತಾನೆ, ಎಲ್ಲಿ 2-3 ಕೂಡಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ. ಹಲ್ಲೆಲೂಯ ಹಲ್ಲೆಲೂಯ. ಆ ದೊಡ್ಡ ಸಭೆಯಲ್ಲಿರೋದು ಯೇಸು ಸ್ವಾಮಿನೇ, ಈ ಸಭೆಯಲ್ಲಿರೋದು ಯೇಸು ಸ್ವಾಮಿನೇ, ಇದಕ್ಕಿಂತ ಸಣ್ಣ ಸಭೆಯಲ್ಲಿರೋದು ಯೇಸು ಸ್ವಾಮಿನೇ. ಸಭೆ ಅನ್ನೋದು ನೀನು ನಾನು, ಸಭೆ ಅನ್ನೋದು ನೀವು ಮತ್ತು ನಾವುಗಳು. ನಾವು ಎಲ್ಲಿ ಕೂಡಿ ಬರ್ತೀವೋ ಅದೇ ಸಭೆ. ಇಸ್ರಾಯೇಲ್ ಜನರಿಗೆ ಯಾವುದೇ ಗೂಡಾರ ಇರಲಿಲ್ಲ, ಯಾವುದೇ ಕಟ್ಟಡ ಇರಲಿಲ್ಲ. ಅವರು ದೇವರನ್ನು ಆರಾಧನೆ ಮಾಡಿದ್ದು ಒಂದು ವಿಸ್ತಾರವಾದಂಥ ಒಂದು ಮರುಭೂಮಿಯಲ್ಲಿ. ಇವತ್ತೊಂದು ಸಭೆ ನಡಿಬೇಕಂದ್ರೆ ಏನೆಲ್ಲ ಬೇಕಲ್ವಾ ಪಾಸ್ಟರ್? ಒಂದು ಹಾಲ್ ಬೇಕು, ಒಂದು ಕ್ಯಾಮ್ರಾ ಬೇಕು, ಒಂದು ಸ್ಟೇಜ್ ಬೇಕು, ಒಂದು ಮೈಕ್ ಬೇಕು, ಚೇರ್ಗಳು ಬೇಕು, ಆ ಹಾಲ್ಗೆ ಬಾಡಿಗೆ ಕಟ್ಟಬೇಕು, ಕೂಲರ್ ಬೇಕು, ಸ್ಪೀಕರ್ ಬೇಕು, ಎಷ್ಟೊಂದು ಬೇಕು. 40 ಲಕ್ಷ ಇಸ್ರಾಯೇಲ್ಯರು ಐಗುಪ್ತ ದೇಶವನ್ನು ಬಿಟ್ಟು ಹೊರಗಡೆ ಬರ್ತಾ ಇದ್ದಾರೆ. ಇದು ಯಾವುದು ಕೂಡ ಅವ್ರ ಹತ್ರ ಇಲ್ಲ. ಅವರನ್ನು ನಡೆಸ್ತಾ ಇರುವಂಥ ಒಬ್ಬ ಮೋಶೆ ಇದ್ದಾನೆ. ಅವನ ಕೈಯಲ್ಲಿ ದೇವರು ಒಂದು ಕೋಲನ್ನು ಕೊಟ್ಟಿದ್ದಾರೆ. ಆ ಕೋಲನ್ನು ಹಿಡ್ಕೊಂಡು ಎಲ್ಲ ಕಡೆ ಅದ್ಭುತಗಳನ್ನು ಮಾಡ್ಕೊಳ್ತಾ ಇವರು ಮುಂದೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಇವತ್ತು ಆರಾಧನೆಯನ್ನು ಮಾಡುವಾಗ ನಮಗೆ ಮೈಕ್ ಕೊಡಲಿಲ್ಲ. ಇದು ಸಭೆಯಲ್ಲಿ, ನಮ್ಮ ಸಭೆಯಲ್ಲೂ ನಡೀತಾ ಇರುವಂಥ ವಿಷಯಗಳನ್ನು ನಾನು ಹೇಳ್ತಾ ಇದ್ದೀನಿ. ಪರಿಶುದ್ಧಾತ್ಮನು ಹೇಳಿಸ್ತಾ ಇದ್ದಾರೆ.
ಯಾರೊಟ್ಟಿಗೋ ದೇವರು ಮಾತನಾಡ್ತಾ ಇದ್ರು, ನನಗೆ ಮೈಕ್ ಕೊಡಲಿಲ್ಲ, ನನಗೆ ರೆಸ್ಪಾನ್ಸಿಬಿಲಿಟಿ ಕೊಡಲಿಲ್ಲ, ನನಗೆ ಅವಕಾಶ ಕೊಡಲಿಲ್ಲ. ನಿನ್ನ ದೇವರನ್ನು ನೀನು ಯಾವ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನೀನು ಆರಾಧನೆ ಮಾಡಬೇಕು. ಹಲ್ಲೆಲೂಯ, 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 ಹಲ್ಲೆಲೂಯ. ಇವತ್ತು ದೇವರು ನಮ್ಮೊಟ್ಟಿಗೆ ಏನನ್ನು ಮಾತನಾಡ್ತಾನೆ ಎಂಬುದಾಗಿ ನಾವು ನೋಡೋಣ. ನಮ್ಮ ಸತ್ಯವೇದಗಳನ್ನು ನಾವು ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನದಲ್ಲಿ ನಾವಿವತ್ತು ಶುರು ಮಾಡೋಣ. ಯಾರಾದರೂ ಗಟ್ಟಿಯಾಗಿ ಓದ್ತೀರಾ? ಭೂಮಿಯು ಕ್ರಮವಿಲ್ಲದೆ ಬರಿದಾಗಿಯೂ ಇತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ದೇವರ ಆತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಎಲ್ಲರೂ ಬೈಬಲ್ ಓಪನ್ ಮಾಡಿದ್ದೀರಾ? ಎಲ್ಲರ ಕೈಯಲ್ಲಿ ಬೈಬಲ್ ಇದೆಯಾ? ಎಷ್ಟು ಜನರಿಗೆ ಓದಕ್ಕೆ ಬರುತ್ತಿಲ್ಲಿ? ಓದಕ್ಕೆ ಬರುತ್ತಲ್ವಮ್ಮ? ಓಕೆ, ಗಟ್ಟಿಯಾಗಿ ಎಲ್ಲರೂ ಸೇರಿ ಒಂದು ಈ ವಾಕ್ಯವನ್ನು ಓದೋಣ. ಭೂಮಿಯು ಕ್ರಮವಿಲ್ಲದೆಯೂ, ನನ್ನ ಜೊತೆಯಲ್ಲಿ ಹೋದ್ರಿ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಇಲ್ಲಿ ಎಲ್ಲರೂ ಗಮನ ಇಟ್ಟು ಕೇಳಿ. ನಾನು ಇವತ್ತು ಯಾವುದೋ ವಾಕ್ಯವನ್ನು ಸಿದ್ಧ ಮಾಡ್ಕೊಂಡು ಬಂದೆ, ಆದರೆ ಇಲ್ಲಿಗೆ ಬಂದ ಮೇಲೆ ಪರಿಶುದ್ಧಾತ್ಮನ ವಾಕ್ಯವನ್ನೇ ಬದಲಾಯಿಸಿಬಿಟ್ಟಿದ್ದಾನೆ. ವಾಕ್ಯವನ್ನೇ ಆತನು ಬದಲಾಯಿಸಿದ್ದಾನೆ. ಖಂಡಿತವಾಗ್ಲೂ ಆತನು ಬದಲಾಯಿಸಿದ್ದಾನೆ ಅಂದರೆ ಒಂದು ಬದಲಾವಣೆಯನ್ನು ಆತನು ಇಲ್ಲಿ ತರ್ತಾನೆ ಅಂತಲೇ ಅರ್ಥ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ಅನೇಕರು ಪ್ರವಾದನೆಗಳನ್ನು ಕೇಳೋಕ್ಕೆ ಏನು ನಡೆಯುತ್ತೆ ಏನು ಹೇಳ್ತಾರೆ ಪಾಸ್ಟರ್ ಅಂದ್ಕೊಂಡು ಅನೇಕರು ಬಂದಿದ್ದೀರಾ. ಆದರೆ ನಾನು ನಿಮ್ಗೆ ಹೇಳ್ತೇನೆ, ಎಲ್ಲದಕ್ಕಿಂತ ದೊಡ್ಡ ಪ್ರವಾದನೆ ದೇವರ ವಾಕ್ಯ. ಎಲ್ಲದಕ್ಕಿಂತ ದೊಡ್ಡ ಪ್ರವಾದನೆ ಆತನ ಮಾತುಗಳು. ಆತನ ಮಾತುಗಳನ್ನು ಯಾರು ಗಮನ ಇಟ್ಟು ಕೇಳ್ತಿರೋ, ಈ ವಾಕ್ಯ ಮುಗಿದು ನಾನು ನಿಮಗೆ ಪ್ರಾರ್ಥನೆ ಮಾಡುವಷ್ಟರಲ್ಲೇ ನಿಮಗೆ ಬಿಡುಗಡೆ ಆಗುತ್ತೆ. ಅಷ್ಟರಲ್ಲೇ ನೀವು ಒಂದು ಆಶೀರ್ವಾದವನ್ನು ನೀವು ಕಾಣ್ತೀರ. ನಾನು 2 ಸಭೆಗಳಲ್ಲಿ ಸೇವಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಒಂದು ಸಭೆಯಲ್ಲಿ ನಾನು ಅಸಿಸ್ಟೆಂಟ್ ಪಾಸ್ಟರ್ ಆಗಿ ಕೆಲಸ ಮಾಡ್ತಾಯಿದ್ದೇನೆ. ಇನ್ನೊಂದು ಸಭೆಯಲ್ಲಿ ನಾವೇ ಪ್ರಾರಂಭ ಮಾಡಿದಂಥ ಒಂದು ಸೇವೆ. ಅದು ದೇವರು ನಮ್ಮ ಮುಖಾಂತರ ಮಾಡಿಸಿದ್ದು. ಜನರು ಎಲ್ಲದನ್ನು ಟೀಕೆ ಮಾಡಿಬಿಡ್ತಾರೆ ಜನರು. ನಾವು ಪಾಸ್ಟರ್ಗಳು ಏನೂ ತಪ್ಪಿ ಹೇಳಂಗಿಲ್ಲ. ಸ್ವಲ್ಪ ಏನಾದರೂ ಬದಲಾವಣೆ ಮಾಡಿಕೊಂಡು ಅದನ್ನು ಬೇರೆ ಥರ ತಿರುಗಿಸ್ಬಿಡ್ತಾರೆ. ಖಂಡಿತವಾಗ್ಲೂ ದೇವರು ನಮ್ಮ ಮುಖಾಂತರ ಒಂದು ಸೇವೆಯನ್ನು ಆತನು ಪ್ರಾರಂಭ ಮಾಡಿದ್ದಾನೆ. ಅಲ್ಲಿ ಸಭೆಯನ್ನು ಕಟ್ತಾ ಇದ್ದೀವಿ. ನಾವು ಒಂದು ಖಾಲಿ ಪ್ರದೇಶದಲ್ಲಿ ಒಂದು ಟೆಂಟನ್ನು ಹಾಕಿ ದೇವರನ್ನು ಆರಾಧನೆ ಮಾಡೋದಕ್ಕೆ ನಾವು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಆ ಜಾಗಕ್ಕೆ ಒಬ್ಬ ಮೇಸ್ತ್ರಿ ಬಂದರು. ಒಬ್ಬ ಮೇಸ್ತ್ರಿ ಬಂದರು. ಆ ಮೇಸ್ತ್ರಿ ಬಂದು ನಮಗೆ ವಾಶ್ರೂಮ್ ರೆಡಿ ಮಾಡಿಕೊಡೋದ್ರಿಂದ ಹಿಡಿದು ಸ್ವಲ್ಪ ಕಾರ್ಯಗಳನ್ನು ಮಾಡಬೇಕಾಗಿತ್ತು. ಒಂದು ಗ್ರೌಂಡನ್ನು, ಒಂದು ನೆಲವನ್ನು ನಾವು ಸಿಮೆಂಟಲ್ಲಿ ಸಿದ್ಧ ಮಾಡಬೇಕಾಗಿತ್ತು. ಸೊ ಅವರು ಬಂದು ಮೊದಲನೇ ದಿವಸ ಎಲ್ಲ ನೋಡಿಕೊಂಡು ನಾನು ಸೋಮವಾರದಿಂದ ಬರ್ತೀನಿ ಅಂತ ಹೇಳಿ ಅವರು ಹೊರಟರು. ನಾನು ಅವರಿಗೆ ಪ್ರಾರ್ಥನೆ ಮಾಡಿದೆ. ಅವರ ಬಾಯಲ್ಲಿ ಇಷ್ಟಿದೆ, ಏನು ಎಲೆ ಅಡಿಕೆನೋ ಪಾನ್ ಪರಾಗೋ ಏನು ಹಾಕಿದಾರೋ ಗೊತ್ತಿಲ್ಲ, ಇಷ್ಟು ಹಾಕ್ಕೊಂಡಿದ್ದಾರೆ ಬಾಯಲ್ಲಿ. ನಾನು ಅವರನ್ನು ಕರೆದೆ, ಎಷ್ಟು ಜನ ಇಲ್ಲಿ ಎಲೆ ಅಡಿಕೆ ತಿಂತೀರಾ? ಹುಷಾರು, ಬಿಟ್ಟುಬಿಡಬೇಕು. ದೇವರ ಆಲಯವಾಗಿದೆ. ದೇವರ ಆಲಯವನ್ನು ಕೆಡಿಸಿದ್ರೆ ದೇವರು ಅವನನ್ನು ಕೆಡಿಸ್ತಾರೆ ಅಂತ ದೇವರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯ. ಆ ಬ್ರದರನ್ನು ನಾನು ಹತ್ರ ಕರೆದೆ. ಅವರಿಗೆ ದೇವರು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡಿದೆ. ಬ್ರದರ್, ದೇವರನ್ನು ನಂಬಬೇಕು. ನಿಮ್ಮ ತಾಯಿಗಿರುವಂಥ ಎಲ್ಲ ಬಲಹೀನತೆ ಹೊರಟೋಗುತ್ತೆ, ಎಲ್ಲ ಆರೋಗ್ಯದಲ್ಲಿರುವಂಥ ಸಮಸ್ಯೆ ಹೊರಟೋಗುತ್ತೆ. ಅವರ ತಾಯಿಗೆ ಒಂದು ದೊಡ್ಡ ಬಲಹೀನತೆ, ಬ್ಲಡ್ ಕ್ಯಾನ್ಸರ್. ಅದಾದ ನಂತರ ಅವರು ಪ್ರಾರ್ಥನೆ ಮಾಡಿಸ್ಕೊಂಡು ಅವರು ಸ್ವಲ್ಪ ದೂರ ಪ್ರದೇಶದಿಂದ ಅವರು ಬಂದಿದ್ದು. ಆ ದೂರ ಪ್ರದೇಶದಿಂದ ಅವರು ಬಂದ ಕಾರಣ ಅವರು ಪ್ರಯಾಣ ಮಾಡಿ ಹೋಗೋದಕ್ಕೆ ಅವ್ರಿಗೆ 2 ತಾಸುಗಳು ಬೇಕು. ನಾವು ಪ್ರಾರ್ಥನೆ ಮಾಡಿ ಅವರನ್ನು ಕಳಿಸಿದ್ವಿ. ಅವರು ಮನೆಗೆ ತಲುಪುವಷ್ಟರಲ್ಲಿ ಸಾಧಾರಣವಾಗಿದ್ದಂಥ ಒಂದು ಮೇಸ್ತ್ರಿ, ನೀವು ನಂಬಲಿಕ್ಕಿಲ್ಲ, ಸುಮಾರು 4 ಬಿಲ್ಡಿಂಗ್ಗಳ ಕಾಂಟ್ರಾಕ್ಟ್ ಅವರಿಗೆ ಸಿಕ್ಕಿದೆ. ಪ್ರಾರ್ಥನೆ ಮಾಡಿಸ್ಕೊಂಡ್ರು, ಇನ್ನೂ ಮನೆಗೆ ತಲುಪಲಿಲ್ಲ. ಇವತ್ತು ನೀವು ಪ್ರಾರ್ಥನೆಗೆ ಬಂದಿದ್ದೀರಾ, ಇನ್ನು ಮನೆಗೆ ತಲುಪೋದಿಲ್ಲ. ಅಷ್ಟರಲ್ಲಿ ನಿನಗೆ ಒಂದು ಬಿಡುಗಡೆಯನ್ನು ದೇವರು ಕೊಡ್ತಾರೆ ಅಂತ ಹೇಳ್ತಾ ಇದ್ದೀನಿ ಇವತ್ತು ನಾನು ನಿನಗೆ. ಹಲ್ಲೆಲೂಯಾ. ಸಂತೋಷದಿಂದ ಮೈಯೆಲ್ಲ ಜುಮ್ ಅಂತ ಇದೆ ನನಗೆ.
ನನ್ನ ದೇವರು ಮಾಡುವಂಥ ಕಾರ್ಯಗಳು ಅದು ಅತ್ಯುನ್ನತವಾದಂಥ ಕಾರ್ಯಗಳಾಗಿರುತ್ತೆ. ಓ, ಯಾವುದು ಕಠಿಣವಾಗಿದೆಯೋ ಅದು ಆತನು ಮಾಡುವಂಥ ದೇವರಾಗಿದ್ದಾನೆ. ಆ ಬ್ರದರಿಗೆ ದೇವರು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಪಾಪದಲ್ಲಿದ್ದಾನೆ, ಇನ್ನು ಲೋಕದ ಪ್ರಕಾರ ಇದ್ದಾನೆ. ಅಂಥವನಿಗೆ ಮನೆ ತಲುಪುವಷ್ಟರಲ್ಲಿ ನನ್ನ ದೇವರು ಒಂದು ಅದ್ಭುತವನ್ನು ಮಾಡುವಾಗ ನಾನು ನಂಬುತ್ತೇನೆ ಆ ಬ್ಲಡ್ ಕ್ಯಾನ್ಸರ್ ಕೂಡ ಮಾಯ ಆಗುತ್ತೆ, ಆ ರಕ್ತದಲ್ಲಿರುವಂಥ ಆ ಒಂದು ಅನಾರೋಗ್ಯ ಮಾಯವಾಗುತ್ತೆ ಅಂತ ಇವತ್ತು ನಾನು ನಂಬುತ್ತೇನೆ. ದೇವರೇ ಗೊತ್ತಿಲ್ಲದೆ ಇರುವಂಥ ಆ ಬ್ರದರ್ಗೆ ದೇವರು ಅಷ್ಟೊಂದು ದೊಡ್ಡ ಅದ್ಭುತವನ್ನು ಮಾಡಿರುವಾಗ ನಿನ್ನ ಜೀವಿತದಲ್ಲಿ ಮಾಡಲ್ವಾ? ನಿನ್ನ ಜೀವಿತದಲ್ಲಿ ಮಾಡಲ್ವಾ? ನಿನ್ನನ್ನು ಒಂದು ಸಾಕ್ಷಿಯಾಗಿ ಆತನು ನಿಲ್ಲಿಸಲ್ವಾ? ನಿನ್ನನ್ನು ಒಂದು ಸಾಕ್ಷಿಯಾಗಿ ಆತನು ನಿಲ್ಲಿಸುವಂಥ ಸಮಯ ಬರುತ್ತೆ. ಇವತ್ತು ಜನರು ಟೀಕೆ ಮಾಡಬಹುದು, ಇವತ್ತು ಜನರು ಆಗಲ್ಲ ಅಂತ ಹೇಳ್ಬೋದು. ಆದರೆ ನನ್ನ ದೇವರು ಹೇಳ್ತಾನೆ, ನನಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮಗೆ ದೇವ್ರ ವಾಕ್ಯ ಹೇಳಿದ್ರೆ ಇಂಟ್ರೆಸ್ಟೆಡ್ ಆಗಿ ಕೇಳಲ್ಲ. ಪಲ್ಗಾಮ್ ಬಗ್ಗೆ ಇವಾಗ ಹೇಳಿದೆ ಅಂದರೆ ಕೇಳ್ತೀರಾ? ಹಾಂ, ಏನಾಯಿತು ಪಲ್ಗಾಮಲ್ಲಿ? ಬಾಂಬು ಬ್ಲಾಸ್ಟ್ ಆಗಿಲ್ಲ ಸಿಸ್ಟರ್. ಶೂಟ್ ಮಾಡಿ ನಕ್ಸಲರು 28 ಜನ ಪುರುಷರನ್ನು ಸಾಯಿಸಿದ್ದಾರೆ, ಕಠಿಣವಾಗಿ ಸಾಯಿಸಿದ್ದಾರೆ. ಹಾಲಿಡೇಸನ್ನು, ರಜೆಗಳನ್ನು ಸಂತೋಷದಿಂದ ಆಚರಿಸೋದಕ್ಕೆ ಹೋಗಿರುವಂಥ ಕುಟುಂಬಗಳನ್ನು ಸಾಯಿಸಿದ್ದಾರೆ. ಬೇಗ ಮದುವೆ ಆಗಿ 7 ದಿವಸ ಆಗಿರುವಂಥ ಒಂದು ಬ್ರದರನ್ನು ಸಾಯಿಸಿದ್ದಾರೆ. ಅಲ್ಲಿ ಅದಾದ ನಂತರ ಮೋದಿ ಒಂದು ದೊಡ್ಡ ತೀರ್ಮಾನವನ್ನು ತೆಗೆದುಕೊಂಡು ಅವ್ರ ಮೊದಲನೆಯ ಅಂಶ ಏನು ಗೊತ್ತಾ? ಇವರು ಪಾಕಿಸ್ತಾನದವರು ಇದೆಲ್ಲ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಭಾರತ ಸರ್ಕಾರ ತಗೊಂಡಿರುವಂಥ ಮೊದಲನೆಯ ಒಂದು ದೊಡ್ಡ ತೀರ್ಮಾನ ಏನು ಗೊತ್ತಾ? ನಾವು ಇವ್ರಿಗೆ ಕೊಡ್ತಾ ಇರುವಂಥ ಈ ಸಿಂಧು ನದಿಯ ನೀರನ್ನು ಇನ್ನು ಮೇಲೆ ನಾವು ನಿಮಗೆ ಕೊಡಲ್ಲ. ಮೊದಲನೆಯ ಪಾಯಿಂಟ್ ಇದೆ. ನಾವು ಯಾರೂ ಕೂಡ ಮನುಷ್ಯರು ಜೀವ ಜಲ ಇಲ್ಲದೆ, ನೀರಿಲ್ಲದೆ ಜೀವಿಸೋದಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನದವರು ಇದಕ್ಕೆ ಏನು ಸಾಧಾರಣವಾಗಿ ಉತ್ತರ ಕೊಡಲಿಲ್ಲ. ಇವರು ಏನಂತ ಉತ್ತರ ಕೊಟ್ಟಿದ್ದಾರೆ ಗೊತ್ತಾ? ನೀವೇನಾದರೂ ಸಿಂಧು ನದಿಯನ್ನು ನಿಲ್ಲಿಸಿದ್ರೆ ನಮಗೂ ನಿಮಗೆ ಯುದ್ಧ ಪ್ರಾರಂಭ ಆಗುತ್ತೆ, ನಾವು ಯುದ್ಧ ಮಾಡೋಕ್ಕೆ ಸಿದ್ಧ ಇದ್ದೀವಿ. ಜೀವನೇ ಇಲ್ಲದೆ ಇರುವಂಥ ನೀರನ್ನು ನೀವು ನಮ್ಮಿಂದ ತೆಗೆಯುವಾಗ ನಾವು ನಮ್ಮ ಜೀವವನ್ನು ಕಾಪಾಡಿಕೊಳ್ಳೋದಕ್ಕೆ ನಾವು ಯುದ್ಧ ಕೂಡ ಮಾಡ್ತೀವಿ. ಅವ್ರು ನಮ್ಮಷ್ಟು ಬಲಿಷ್ಠರಲ್ಲ, ನಮಗಿಂತ 3ರಷ್ಟು ಚಿಕ್ಕವರು ಅವರು, ಅವ್ರಿಗಿಂತ 3ರಷ್ಟು ದೊಡ್ಡ ರಾಷ್ಟ್ರ ನಮ್ಮದು. ಸೇನೆಯಲ್ಲಿ ಎಲ್ಲದರಲ್ಲೂ ಕೂಡ ನಾವೇ ಮೇಲ್ಗೈ. ಅಂತ ಸಣ್ಣ ರಾಷ್ಟ್ರ ಚಾಲೆಂಜ್ ಮಾಡ್ತಾ ಇದೆ. ಒಂದು ಚಿಕ್ಕ ಬಲಹೀನ ಉಳ್ಳವನಾಗಿದ್ದರೂ ಕೂಡ ಅವನ ಜೀವಕ್ಕೆ ಅಪಾಯ ಆಗ್ತಾ ಇದೆ ಅಂದರೆ ಅವನು ಎಷ್ಟೇ ದೊಡ್ಡವನ ಮೇಲೂ ಕೂಡ ಅವನು ಯುದ್ಧ ಮಾಡ್ತಾನೆ. ಹಲ್ಲೆಲೂಯಾ. ಅವನು ಎಷ್ಟೇ ದೊಡ್ಡವನಾಗಿದ್ದರೂ ಕೂಡ ಅವನ ವಿರುದ್ಧವಾಗಿ ಅವನ ಜೀವವನ್ನು ಕಾಪಾಡಿಕೊಳ್ಳೋದಕ್ಕೆ ಅವನು ಯುದ್ಧ ಮಾಡ್ತಾನೆ. ಇಲ್ಲಿ ಇವತ್ತು ನನ್ನ ಪೀಠಿಕೆ ಏನಂದರೆ, ಇವತ್ತು ನಾನು ಮಾತನಾಡಲಿಕ್ಕಿರುವಂಥ ಅಂಶ ಏನಂದರೆ ನೀರಿನ ಬಗ್ಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ನೀರಿನ ಬಗ್ಗೆ ನಾನು ಇವತ್ತು ನಿಮ್ಮ ಹತ್ರ ಮಾತನಾಡ್ತೀನಿ. ಸತ್ಯವೇದದಲ್ಲಿ ನಾವು ಇವಾಗ ಓದಿದಂಥ ವಚನದ ಪ್ರಕಾರ ದೇವರು ಈ ಪ್ರಪಂಚವನ್ನು ಉಂಟು ಮಾಡಿದಾಗ ಪರಿಶುದ್ಧಾತ್ಮನು, ತಂದೆಯಾದ ದೇವರು ಯೇಸು ಕ್ರಿಸ್ತನು ಪರಿಶುದ್ಧಾತ್ಮನು ಎಲ್ಲಿದ್ದ ಅಂತ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಅಂದರೆ, ಜಲ ಸಮೂಹಗಳ ಮೇಲೆ, ಸಾಗರದ ಮೇಲೆ, ನೀರಿನ ಮೇಲೆ ಆತನು ಚಲಿಸ್ತಾ ಇದ್ದನು. ನೀರಿಗೂ ಪರಿಶುದ್ಧಾತ್ಮನಿಗೂ ಒಂದು ಕನೆಕ್ಷನ್ ಇದೆ. ನೀರಿಗೂ ಜೀವ ಜಲಕ್ಕೂ ಪರಿಶುದ್ಧಾತ್ಮನಿಗೂ ಒಂದು ಕನೆಕ್ಷನ್ ಇದೆ, ಒಂದು ವೆರಿ ಕ್ಲೋಸ್ ಕನೆಕ್ಷನ್ ಇದೆ. ಮನುಷ್ಯನಿಗೂ ನೀರಿಗೂ ಕ್ಲೋಸ್ ಕನೆಕ್ಷನ್ ಇದೆ. ನೀರಿಲ್ಲದೆ ಹೋದರೆ ಯಾವ ಮನುಷ್ಯನು ಜೀವಿಸೋದಕ್ಕೆ ಆಗಲ್ಲ. ಊಟ ಇಲ್ಲದೆ 20 ದಿನ ಫಾಸ್ಟಿಂಗ್ ಮಾಡಿದ್ದೀರಾ ನೀವು, ಆದರೆ ಎಷ್ಟು ಸಾರಿ ನೀರು ಕುಡ್ದಿರ್ತೀರಾ? ಸ್ವಲ್ಪ ಆರೋಯ್ತು ಅಂದರೆ ಬಾಯಿ ನೀರು ಕುಡಿಬೇಕು. ನೀರಿಲ್ಲದೆ ಮನುಷ್ಯ ಇರಲಿಕ್ಕೆ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಪರಿಶುದ್ಧಾತ್ಮನನ್ನು ಇವತ್ತು ನಾವು ಬೆಂಕಿ ಅಂತ ಕರಿತೇವೆ. ಪರಿಶುದ್ಧಾತ್ಮನನ್ನು ಇವತ್ತು ನಾವು ಒಂದು ಪಾರಿವಾಳದ ಹಾಗೆ ಆತನು ಯೇಸು ಸ್ವಾಮಿಯ ಮೇಲೆ ಬಂದ ಕಾರಣ ಪಾರಿವಾಳದ ಸನ್ನೆಗಳನ್ನು ಹಾಕ್ಕೊಳ್ತೇವೆ. ಪರಿಶುದ್ಧಾತ್ಮನಿಗೆ ಅನೇಕ ರೀತಿಯಲ್ಲಿ ನಾವು ಕರಿತೇವೆ. ಆದರೆ ಹಳೆಯ ಒಡಂಬಡಿಕೆಯಲ್ಲಿ ಪರಿಶುದ್ಧಾತ್ಮನು ಜಾಸ್ತಿ ಹೋಲಿಕೆಯಾಗಿದ್ದು ನೀರಿನಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
ಜಲ ಸಮೂಹಗಳ ಮೇಲೆ ಪರಿಶುದ್ಧಾತ್ಮನು ಆತನು ಸಂಚರಿಸ್ತಾ ಇದ್ದನು ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಜಲ ಸಮೂಹಗಳ ಮೇಲೆ ಆತನು ಯಾಕೆ ಹೋಗಿದ್ದ? ಯಾಕೆ ಆತನು ಬೆಟ್ಟದ ಮೇಲೆ ಹೋಗಲಿಲ್ಲ? ಯಾಕೆ ಆತನು ಯಾವುದೋ ಪಾತಾಳಕ್ಕೆ ಹೋಗಲಿಲ್ಲ? ಯಾಕೆ ಆತನು ಇನ್ನೊಂದು ಜಾಗದಲ್ಲಿ ಇರಲಿಲ್ಲ? ಒಂದು ಕನೆಕ್ಷನ್ ಇದೆ. ಪಕ್ಕದಲ್ಲಿರೋರಿಗೆ ನೋಡಿ ಹೇಳಿ, ಒಂದು ಕನೆಕ್ಷನ್ ಇದೆ. ನೀರಿಗೂ ನಿನಗೂ ಒಂದು ಕನೆಕ್ಷನ್ ಇದೆ. ಅಲ್ಲಲೂಯ, 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 ಅಲ್ಲೇಲೂಯ. ಸೌಮ್ಯ ಅಂತ ಯಾರಾದರೂ ಇಲ್ಲಿದ್ದೀರಾ? ಸೌಮ್ಯ, ಎಸ್ ಲೆಟರಿಂದ ಯಾರಾದರೂ? ನಿಮ್ಮ ಹೆಸರು? ಸಂಗೀತ. ಓಕೆ. ಸರಳ, ಸರಳ ಅಂತ ನಿಮ್ಮ ಕುಟುಂಬಸ್ಥರು ಯಾರಾದರೂ ಇದ್ದೀರಾ? ಓಕೆ, ಕೇಳಿಸ್ಕೊಳ್ಳಿ. ಎಸ್ ಲೆಟರಿಂದ ಯಾರೆಲ್ಲ ಈ ಜಾಗದಲ್ಲಿ ಕೂತಿದ್ದೀರೋ, ದೇವರು ನಿಮ್ಮ ಜೀವಿತವನ್ನು ಒಂದು ದೊಡ್ಡ ತಿರುವನ್ನು ಆತನು ಕೊಟ್ಟು ಇನ್ನೊಂದು ದೊಡ್ಡ ಆಶೀರ್ವಾದವನ್ನು ನಿಮ್ಮ ಜೀವಿತದಲ್ಲಿ ಆತನು ಮಾಡಿ ಒಂದು ಬಿಡುಗಡೆಯನ್ನು ಆತನು ತರಲಿಕ್ಕಿದ್ದಾನೆ. ಎಸ್ ಲೆಟರ್. ಈ ಸೇವಕರ ಹೆಸರು ಕೂಡ ಎಸ್ ಅಲ್ಲೇ ಇದೆ. ಶಿಲ್ಪಾ ಸಿಸ್ಟರ್ ಹೆಸರು ಎಸ್ ಅಲ್ಲೇ ಬರುತ್ತೆ. ಇವತ್ತು ಈ ಸೆರಾಫಿನ್, ಪ್ರೈಸ್ ಗಾಡ್. ಶಿಫ್ರಾ, ಸಂಗೀತ, ಪಾಸ್ಟರ್ ಸುನಿಲ್, ಸ್ಯಾಮ್ಯುಲ್, ಯಾರು? ಸ್ಯಾಫಿಯೋ, ಯಾರದು? ಪ್ರೈಸ್ ಗಾಡ್. ಇವತ್ತು ಎಸ್ ಲೆಟ್ರಿಂದ ಯಾರೆಲ್ಲ ಹೆಸರುಗಳು ಪ್ರಾರಂಭ ಆಗುತ್ತೋ ಈ ಸಭೆಗೆ ಒಂದು ದೊಡ್ಡ ಸ್ತಂಭಗಳಾಗಿ ನೀವು ಮಾರ್ಪಡ್ತೀರಾ. ಈ ಸಭೆಯನ್ನು ನಿಲ್ಲಿಸುವಂಥ ಸೈತಾನನ ಎಲ್ಲ ಕಟ್ಟುಗಳಿಂದ ಕಾಪಾಡುವಂಥ ಒಂದು ಸೈನಿಕರಾಗಿ ದೇವರು ನಿಮ್ಮನ್ನು ಉಪಯೋಗ ಮಾಡ್ತಾರೆ. ಓ ಹಾಲೆಲೂಯ, ಒಂದು ಸ್ತೋತ್ರ ಹೇಳಬೇಕು. ಹಾಲೆಲೂಯ, ಹಾಲೆಲೂಯ. ನಾನು ಪ್ರವಾದನೆಗಳನ್ನು ಮಾಡೋದಕ್ಕೆ ನಾನು ಹೋಗೋದಿಲ್ಲ. ವಾಕ್ಯ ಮುಗಿಸ್ತೀನಿ. ಮೊದಲು ವಾಕ್ಯ ಕೇಳಿಬಿಡೋಣ. ಇಲ್ಲಿ ನಾವು ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು. ಹಳೆ ಒಡಂಬಡಿಕೆಯಲ್ಲಿ ಅನೇಕ ಸಾರಿ ದೇವರು ಮಾತನಾಡಿದ್ದು, ದಾಹವುಳ್ಳಂಥ ಆ ಒಂದು ಭೂಮಿಯ ಮೇಲೆ, ದಾಹವುಳ್ಳಂಥ ಜನಗಳ ಮೇಲೆ ನನ್ನ ನೀರನ್ನು, ನನ್ನ ಜೀವ ಜಲವನ್ನು ನಾನು ಹರಿಸ್ತೇನೆ, ಪರಿಶುದ್ಧಾತ್ಮನನ್ನು ನಾನು ಸುರಿಸ್ತೇನೆ. ಈ ಜೀವ ಜಲ ಬೇರೆ ಯಾವುದೂ ಅಲ್ಲ, ಪರಿಶುದ್ಧಾತ್ಮನೇ ಆಗಿದ್ದಾನೆ. ಹಲ್ಲೆಲೂಯಾ. ಒಂದು ಒಣಗೋಗಿರುವಂಥ ಜೀವಿತಕ್ಕೂ ಕೂಡ ನೀರಿನ ಅವಶ್ಯಕತೆ ಇದೆ. ಪೌಲನು ಒಂದು ಜಾಗದಲ್ಲಿ ಹೇಳ್ತಾನೆ, ನಾನು ನಿಮಗೆ ಗಟ್ಟಿಯಾದಂಥ ಪದಾರ್ಥವನ್ನು ಕೊಡಲಿಲ್ಲ, ಹಾಲನ್ನು ಕೊಟ್ಟೆ, ನೀವು ಅದನ್ನೇ ಸ್ವೀಕರಿಸಲಿಲ್ಲ, ಅದನ್ನೇ ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ಇವತ್ತು ನಾನು ನಿಮಗೆ ಆಳವಾದಂಥ ಒಂದು ಪ್ರಕಟಣೆಯ ಸಂದೇಶವನ್ನು ತಂದಿದ್ದೆ, ಆದರೆ ನಿಮಗೆ ಬೇಕಾಗಿರೋದು ಅದಲ್ಲ. ನಿಮಗೆ ಬೇಕಾಗಿರೋದು ದ ಬೇಸಿಕ್ ಫೌಂಡೇಶನ್, ಅಸ್ಥಿವಾರ. ದೇವರು ಒಂದು ಹೊಸ ಅಸ್ಥಿವಾರವನ್ನು ನಿಮ್ಮ ಜೀವಿತಕ್ಕೆ ಆತನು ಹಾಕ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅಸ್ಥಿವಾರ ಸರಿ ಇಲ್ಲ ಅಂದರೆ ಈ ಬಿಲ್ಡಿಂಗ್ ನಿಲ್ಲಲ್ಲ. ಅಸ್ಥಿವಾರದಲ್ಲಿ ಏನಾದರೂ ಒಂದು ಸಮಸ್ಯೆ ಇತ್ತು ಅಂದರೆ ನಿಮ್ಮ ಜೀವಿತವನ್ನು ಕಟ್ಕೊಂಡ್ರೂ ಕೂಡ ವೇಸ್ಟ್, ಎಲ್ಲ ಒಂದು ಜಾಗದಲ್ಲಿ ಮುರಿದೋಗುತ್ತೆ. ಈ ಫೌಂಡೇಶನ್ ಸರಿ ಇಲ್ಲದೆ ಹೋದರೆ ಯಾವ ಸೇವೆ ಕೂಡ ನಿಲ್ಲಲ್ಲ. ಈ ಫೌಂಡೇಶನನ್ನು ಇವತ್ತು ನನ್ನ ದೇವರು ಹೇಳ್ತಾ ಇದ್ದಾನೆ, ಹೊಸದಾಗಿ ಆತನು ಸ್ಥಾಪನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಹೊಸದಾಗಿ ಆತನು ಹಾಕ್ಲಿಕ್ಕೆ ಆತನು ಹೋಗ್ತಾ ಇದ್ದಾನೆ. ಹೊಸ ಕಾರ್ಯಗಳನ್ನು ಈ ಸಭೆಯಲ್ಲಿ ಇನ್ನು ಮೇಲೆ ಆತನು ಮಾಡುತ್ತಾನೆ. ಹೊಸ ಆತ್ಮಗಳನ್ನು ಆತನು ಈ ಸಭೆಗೆ ಇನ್ನು ಮೇಲೆ ತರ್ತಾನೆ. ಹೊಸ ಜನರು ಈ ಸಭೆಗೆ ಬಂದು ದೇವರನ್ನು ಆರಾಧನೆ ಮಾಡ್ತಾರೆ. ಇವತ್ತು ಇದು ಸಣ್ಣ ಸಭೆನೇ ಆಗಿರ್ಬೋದು, ಇವತ್ತು ಯಾರಿಗೂ ಗೊತ್ತಿಲ್ಲದೆ ಇರುವಂಥ ಈ ಒಂದು ಜಾಗದಲ್ಲಿ ಇದಿರ್ಬೋದು. ಬರುವಂಥ ದಿವಸಗಳಲ್ಲಿ ಅದ್ಭುತಗಳನ್ನು ದೇವರು ಮಾಡುತ್ತಾನೆ. ಇಲ್ಲಿವರೆಗೂ ನೀವು ಕಾಣದೇ ಇರುವಂಥ ಅದ್ಭುತಗಳನ್ನು ಆತನು ಮಾಡ್ತಾನೆ. ನಿನ್ನ ಜೀವಿತ ಕೂಡ ಬದಲಾಗುತ್ತೆ. ಪಕ್ಕದಲ್ಲಿರೋರಿಗೆ ನೋಡಿ ಹೇಳಿ, ನಿನ್ನ ಜೀವಿತ ಬದಲಾಗುತ್ತೆ. ಆದರೆ ಈ ನಿನ್ನ ಜೀವಿತ ಬದಲಾಗೋದಕ್ಕಿಂತ ಮುಂಚಿತವಾಗಿ ಈ ಜೀವ ಜಲವನ್ನು ನೀನು ಪಡಿಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಒಂದು ಜಾಗದಲ್ಲಿ ಸೇವೆಯನ್ನು ಮುಗಿಸಿ ಸಮಾರ್ಯ ಎನ್ನುವಂಥ ಪಟ್ಟಣಕ್ಕೆ ಆತನು ಬರ್ತಾ ಇದ್ದಾನೆ. ಈ ಸಮಾರ್ಯ ಎನ್ನುವಂಥ ಪಟ್ಟಣದಲ್ಲಿ ಮಧ್ಯಾಹ್ನದ ವೇಳೆಯಲ್ಲಿ ಭಯಂಕರ ಬಿಸಿಲು. ಬಾವಿಯ ಬಳಿಯಲ್ಲಿ ಒಂದು ಸ್ವಲ್ಪ ನೀರು ಕುಡಿಯೋಣ ಅಂತ ಆತನು ಹೋಗ್ತಾನೆ.
ಆ ಜಾಗದಲ್ಲಿ ಒಂದು ಸ್ತ್ರೀ ಅವಳು ಬಾವಿಯಿಂದ ನೀರನ್ನು ಅವಳು ಸೇದುತ್ತಾ ಇರುತ್ತಾಳೆ. ಆ ಸಮಯದಲ್ಲಿ ಯೇಸು ಸ್ವಾಮಿ ಕೇಳ್ತಾರೆ, ಅಮ್ಮ ನನಗೆ ಒಂದು ಸ್ವಲ್ಪ ನೀರು ಕೊಡ್ತೀಯಾ? ಆ ಸ್ತ್ರೀ ಹೇಳ್ತಾಳೆ, ನೀನು ದೊಡ್ಡ ಜಾತಿ, ನೀವು ಯಹೂದ್ಯರು, ನಾವು ಸಮಾರ್ಯದವರು, ನಾವು ಹೇಗೆ ನಿಮಗೆ ನೀರನ್ನು ಕೊಡೋದು? ನೀವು ನಮ್ಮ ಹತ್ರ ಮಾತನಾಡೋದು ಇಲ್ಲ ಅಂತ ಆ ಸ್ತ್ರೀ ಹೇಳ್ತಾಳೆ. ಯೇಸು ಸ್ವಾಮಿ ಹೇಳ್ತಾರೆ, ಆತನು ಅಲ್ಲಿ ದೊಡ್ಡ ಒಂದು ಸಂಭಾಷಣೆ ನಡೆಯುತ್ತೆ. ಯೇಸು ಸ್ವಾಮಿ ಹೇಳ್ತಾರೆ, ಇನ್ನು ಮೇಲೆ ಆತ್ಮದಿಂದ ಸತ್ಯದಿಂದ ಜನರು ನನ್ನನ್ನು ಆರಾಧಿಸ್ತಾರೆ, ಬೆಟ್ಟ ಗುಡ್ಡಗಳ ಮೇಲೆ ಆರಾಧನೆ ಮಾಡೋದಿಲ್ಲ. ನಾನು ನಿನಗೆ ಒಂದು ನೀರನ್ನು ಕೊಡ್ತೇನೆ, ಈ ನೀರನ್ನು ಕುಡಿಯುವವರು ಅವರು ಎಂದಿಗೂ ಅವರಿಗೆ ನೀರಡಿಕೆ ಆಗೋದಿಲ್ಲ ಅಂತ ಆತನು ಹೇಳ್ತಾನೆ. ಈ ಸ್ತ್ರೀಯ ಜೀವಿತವನ್ನು ಒಂದು ಸಾರಿ ನಾನು ನಿಮಗೆ ಹೇಳ್ತೇನೆ. ಈ ಸ್ತ್ರೀಗೆ 6 ಜನ ಗಂಡಂದ್ರಿದ್ರು. ಅನೇಕರಿಗೆ ನಮಗೆ ಗೊತ್ತು, 5 ಜನ ಗಂಡಂದ್ರಿದ್ರು. ಅದರಲ್ಲಿ 6ನೇಯವನ ಜೊತೆಯಲ್ಲಿ ಆಕೆ ಇದ್ದಳು. ಯಾಕೆ ಆಕೆ ಅಷ್ಟೊಂದು ಜನರ ಜೊತೆಯಲ್ಲಿ ಜೀವಿತವನ್ನು ಆಕೆ ಹೋಗಬೇಕಾಗಿತ್ತು? ಯಾಕೆ ಒಬ್ಬರನ್ನ ಬಿಟ್ಟು ಒಬ್ಬರನ್ನ ಆಕೆ ಆಯ್ಕೆ ಮಾಡ್ಕೊಂಡು ಹೋಗಬೇಕಾಗಿತ್ತು? ನಾವೆಲ್ಲ 6 ಜನ ಗಂಡಂದ್ರಂದಿದ ತಕ್ಷಣ ಆಕೆ ಒಂದು ವ್ಯಭಿಚಾರಿ, ಆಕೆ ಕೆಟ್ಟವಳು ಅಂತ ನಾವು ಅಂದ್ಕೊಳ್ತೇವೆ. ಸತ್ಯವೇದ ಆಕೆಯನ್ನು ವ್ಯಭಿಚಾರಿ ಅಂತ ಕರೀತಾ ಇಲ್ಲ. ಅವಳು ಯಾಕೆ ಒಬ್ಬರನ್ನು ಬಿಟ್ಟು ಇನ್ನೊಬ್ಬರ ಬಳಿಗೆ, ಒಂದು ಜಾಗವನ್ನು ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗಿದ್ದು ಅಂದರೆ, ಅವಳು ಯಾರ ಹತ್ರ ಕೂಡ ಸಮಾಧಾನದ ಪ್ರೀತಿಯ ಜೀವಿತವನ್ನು ಜೀವಿಸಲಿಲ್ಲ. ಅವಳಿಗೆ ಬೇಕಾದದ್ದನ್ನು ಆ 6 ಜನ ಕೂಡ ಕೊಡಲಿಲ್ಲ, 5 ಜನ ಕೊಡಲಿಲ್ಲ. ಅದಕ್ಕೆ ಅವಳು 6ನೇಯವನ ಹತ್ರ ಇದ್ಲು. ಈ ಲೋಕದಲ್ಲಿರುವಂಥವುಗಳು ನಿಮಗೆ ಬೇಕಾಗಿರುವುದನ್ನು, ನಿಮಗೆ ಒಂದು ಸಮಾಧಾನವನ್ನು, ಒಂದು ಅದ್ಭುತವನ್ನು, ಆಶೀರ್ವಾದವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಎಷ್ಟು ಕಾಲ ಲೋಕದ ಹಿಂದೆ, ಲೋಕದ ವಿಷಯಗಳಲ್ಲಿ ದಾಹವುಳ್ಳವರಾಗಿರ್ತೀರೋ ಅಲ್ಲಿಯವರೆಗೂ ದೇವರಿಂದ ಏನನ್ನು ಪಡೆಯೋದಕ್ಕೆ ಆಗೋದಿಲ್ಲ. ಈಕೆ ಲೋಕದ ನೀರನ್ನು ಹಿಂಬಾಲಿಸುತ್ತಾ ಹೋಗ್ತಾ ಇದ್ದಳು. ಲೋಕದ ನೀರು ಈಕೆಯ ದಾಹವನ್ನು ತೀರಿಸುತ್ತೆ ಅಂತ ಅಂದುಕೊಂಡಿದ್ಲು. ಲೋಕದ ಆಸ್ತಿ ಪಾಸ್ತಿಗಳು ಇವಳನ್ನು ಕಾಪಾಡುತ್ತೆ ಅಂತ ಅಂದುಕೊಂಡಿದ್ಲು. ಲೋಕದಲ್ಲಿರುವಂಥ ಕೆಲಸ ಅವಳನ್ನು ಕಾಪಾಡುತ್ತೆ ಅಂತ ಅಂದುಕೊಂಡಿದ್ಲು. ಲೋಕದಲ್ಲಿರುವಂಥ ಅವಳ ಗಂಡ, ಅವಳ ಮಕ್ಕಳು ಕಾಪಾಡ್ತಾರೆ ಅಂತ ಅಂದುಕೊಂಡು ಎಲ್ಲರೂ ಕೈ ಬಿಟ್ಟಿದ್ರು ಅವಳನ್ನು. ಅವಳ ಜೀವಿತ ಒಂದು ಬರ ಭೂಮಿಯಾಗಿ ಮಾರ್ಪಟ್ಟಿತ್ತು. ಅಲ್ಲಿ ಯಾವುದೇ ಬೆಳೆ ಇಲ್ಲ, ಯಾವುದೇ ಒಳಿತಿಲ್ಲ, ಯಾವುದೇ ಹಸಿರಿಲ್ಲ, ಯಾವುದೇ ವಿಶೇಷವಾದಂಥ ಕಾರ್ಯಗಳು ಅವಳ ಜೀವಿತದಲ್ಲಿ ನಡೀತಾ ಇಲ್ಲ. ಎಲ್ಲ ಬತ್ತಿ ಹೋಗಿರುವಂಥ ಪರಿಸ್ಥಿತಿಯಲ್ಲಿ ಅವಳಿದ್ದಾಳೆ. ಎಲ್ಲೇ ಹೋದರೂ ಕೂಡ ಸಮಾಧಾನ, ನೆಮ್ಮದಿ ಅವರಿಗೆ ಸಿಕ್ಕಿರಲಿಲ್ಲ. ಅವಳಿಗೆ ಈ ಕಾಲಘಟ್ಟದಲ್ಲಿ ಅವಳು ಇರಬೇಕಾದ್ರೆ, ಇಂಥ ಪರಿಸ್ಥಿತಿಯಲ್ಲಿ ಆ ಸ್ತ್ರೀ ಇರಬೇಕಾದ್ರೆ, ಅವಳನ್ನು ಹುಡುಕಿಕೊಂಡು ಯೇಸು ಸ್ವಾಮಿ ಅಲ್ಲಿಗೆ ಆತನು ಬಂದಿದ್ದ. ಆತನು ಹೇಳಿದಂಥ ಒಂದು ಮಾತೇನೆಂದರೆ, ಇಷ್ಟು ಕಾಲ ನೀನು ಎಲ್ಲೆಲ್ಲೆಲ್ಲ ಕಷ್ಟಪಟ್ಟ್ಯೋ, ಇವತ್ತು ನಾವು ಕಷ್ಟಪಡ್ತೀವಿ, ಕೆಲಸ ಮಾಡ್ತಾ ಇದ್ದೀವಿ, ದುಡ್ಡು ಬರ್ತಾ ಇಲ್ಲ. ಆ ದುಡ್ಡು ಬರ್ತಾ ಇದೆಯಾ? ಆ ದುಡ್ಡು ಆಶೀರ್ವಾದವಾಗಿದೆಯಾ? ಇಲ್ಲ. ಕೆಲವರ ಜೀವಿತದಲ್ಲಿ ಆಶೀರ್ವಾದನೇ ಇಲ್ಲ. ನಿಮ್ಮ ಪಾತ್ರೆಗಳು ಝೀರೋ, ಶೂನ್ಯವಾಗಿದೆ. ಮನೆ ಬಾಡಿಗೆ ಕಟ್ಟಕ್ಕೂ ಕೂಡ ಕಷ್ಟಪಡ್ತಾ ಇದ್ದೀರಾ. ಇನ್ನೊಂದು ಹಂತಕ್ಕೆ ಹೋಗೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಈ ಸ್ತ್ರೀಯ ಜೀವಿತ ಕೂಡ ಅದೇ ರೀತಿಯಲ್ಲಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳ ಜೀವಿತದಲ್ಲಿ ಎಲ್ಲ ಸಂಬಂಧದಲ್ಲೂ ಕೂಡ ಅವಳಿಗೆ ಮೋಸ ಆಗಿತ್ತು. ಯೇಸು ಸ್ವಾಮಿ ಅವಳನ್ನು ಹುಡುಕಿಕೊಂಡು ಆತನು ಬಂದಿದ್ದ. ಯೇಸು ಸ್ವಾಮಿ ಇವತ್ತು ನಿನ್ನನ್ನು ಹುಡುಕಿಕೊಂಡು ಬಂದಿದ್ದಾನೆ. ಆತನು ನಿನ್ನನ್ನು ಇಲ್ಲಿಗೆ ಹುಡುಕಿಕೊಂಡು ಬಂದಿದ್ದಾನೆ ಅಂದರೆ ನಿನಗೆ ಒಂದು ಜೀವ ಜಲವನ್ನು ಆತನು ಇವತ್ತು ಕೊಡ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಇದು ಆರ್ಟಿಫಿಷಿಯಲ್ ಸಿಸ್ಟರ್, ಇದು ಆರ್ಟಿಫಿಷಿಯಲ್. ಈ ಗಿಡ ಬೆಳಿಬೇಕು ಅಂದರೆ ದಿಸ್ ಇಸ್ ನ್ಯಾಚುರಲ್. ಅದೇ ನಾನು ನೋಡ್ತಾ ಇದ್ದೀನಿ, ಮುಡ್ತಾ ಇದ್ರೆ ನ್ಯಾಚುರಲ್ ಆಗಿದೆ. ಇದೆಲ್ಲ ಆರ್ಟಿಫಿಷಿಯಲ್ ಅನಿಸುತ್ತೆ, ಎಲ್ಲ ನ್ಯಾಚುರಲ್. ವಾವ್. ಇದಕ್ಕೆ ನೀರು ಹಾಕ್ತೀರಾ? ಇವತ್ತಿಗೆ ಮಾತ್ರ ತಂದಿದ್ದೀರಾ? ಇದಕ್ಕೆ ನೀರಾಗಿ ಹಾಕಿಲ್ಲ ಅಂದರೆ ಏನಾಗುತ್ತೆ? ಒಣಗೋಗುತ್ತೆ. ಇದಕ್ಕೆ ನೀರು ಹಾಕಿದ್ರೆ ಏನಾಗುತ್ತೆ? ಫ್ರೆಶ್ ಆಗಿರುತ್ತೆ, ಜೀವ ಇರುತ್ತೆ ಅದರಲ್ಲಿ. ನಿಮ್ಮ ಆತ್ಮಗಳಿಗೆ ಒಂದು ನೀರಿನ ಅವಶ್ಯಕತೆ ಇದೆ. ನೀವು ಬೆಳಿಬೇಕು ಅಂದರೆ, ನೀವು ಹಸಿರಾಗಿರಬೇಕು ಅಂದರೆ, ನೀವು ಇತರರಿಗೆ ಆಶೀರ್ವಾದಕರವಾಗಿರಬೇಕು ಅಂದರೆ, ನಿಮಗೆ ಬರಬೇಕಾಗಿರೋದು ಬರಬೇಕು ಅಂದರೆ ನಿಮ್ಮ ಒಳಗಡೆ ಒಂದು ಜೀವ ಇರಬೇಕು. ಈ ರೋಡ್ನಲ್ಲಿ ಆಕ್ಸಿಡೆಂಟ್ ಆಯಿತು ಅಂದರೆ
ಅವನಿಗೆ ಫಸ್ಟ್ ತಗೊಂಡೋಗಿ ಒಂದು ಚಪಾತಿ ತಿನ್ಸಲ್ಲ, ಅಂತ ಇರ್ತಾನೆ ಅವನು. ಅವನಿಗೇನು ಕೊಡ್ತೀವಿ? ನೀರು ಕೊಡ್ತೀವಿ. ಯಾಕೆ ಕೊಡ್ತೀವಿ ಗೊತ್ತಾ? ನೀರು ಕೊಟ್ಟಿದ ತಕ್ಷಣ ಹೋಗ್ತಾ ಇರೋ ಜೀವ ಕೂಡ ಮತ್ತೆ ಹಿಂತಿರುಗಿ ಬರುತ್ತೆ ಅಂತ ಒಂದು ನಂಬಿಕೆ ನಮಗೆ. ಹಿಂತಿರುಗಿ ಬರುತ್ತೆ ಅವನ ಜೀವ, ಎಷ್ಟೇ ರಕ್ತಸ್ರಾವ ಅಲ್ಲಿ ಆಗಿದ್ರು ಕೂಡ ಮತ್ತೆ ಅವನು ಬದುಕ್ಬೋದು ಅನ್ನುವಂಥ ನಂಬಿಕೆಯಿಂದ ನಾವು ನೀರನ್ನು ಕೊಡ್ತೇವೆ. ಈ ನೀರಿಗೆ ಆತ್ಮಿಕವಾದಂಥ ಮಂಡಳದಲ್ಲಿ ಒಂದು ವಿಶೇಷವಾದಂಥ ಒಂದು ಶಕ್ತಿ ಇದೆ. ಆತ್ಮ ಭರಿತವಾದಂಥ ಜೀವಿತ, ಸ್ಪಿರಿಚುವಲ್ ಲೈಫ್ಗೆ ನಿಮಗೆ ನೀರಿನ ಅವಶ್ಯಕತೆ ಇದೆ. ಇವಳು ಲೋಕದ ನೀರುಗಳನ್ನು ಹುಡುಕೊಂಡು ಹೋಗಿ 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 ಇವಳಿಗೆ ಬೇಜಾರಾಗಿತ್ತು. ಲೋಕದಲ್ಲಿರೋರನ್ನ ನಂಬಿ 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 ಇವಳಿಗೆ ಮೋಸ ಆಗಿತ್ತು. ಸಂಬಂಧಿಕರ ಮೇಲೆ ನಂಬಿಕೆ ಇಟ್ಟು 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 ಕೂಡ ಇವಳಿಗೆ ಬೇಜಾರಾಗಿತ್ತು. ಯಾರು ಕೂಡ ಇವಳನ್ನು ಕಾಪಾಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ಸತ್ಯವೇದ ಹೇಳುತ್ತೆ, ಮನುಷ್ಯನಲ್ಲಿ ಭರವಸವಿಡಬೇಡ, ಮನುಷ್ಯನು ನಿನಗೆ ಸಹಾಯ ಮಾಡುವ ಶಕ್ತನಲ್ಲ. ಅವನು ಇವತ್ತಿದ್ದು ನಾಳೆ ಬಾಡಿ ಹೋಗುವಂತ ಒಂದು ಹುಲ್ಲಿಗೆ ಹೋಲಿಕೆಯಾಗಿದ್ದಾನೆ. ಅವನಿಗೆ ಏನಾಗುತ್ತೆ ಅಂತ ಅವನಿಗೆ ನಾಳೆ ಗೊತ್ತಿಲ್ಲ. ಆದರೆ ನೀನು ಪೂರ್ಣ ಮನಸ್ಸಿನಿಂದ ಯೆಹೋವನ ಮೇಲೆ ನಂಬಿಕೆ ಇಡು. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಇಲ್ಲಿ ಎಲ್ಲವನ್ನ ಕಳೆದುಕೊಂಡಂತ ಪರಿಸ್ಥಿತಿಯಲ್ಲಿ ಇದ್ದಂತ ಈ ಸ್ತ್ರೀಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿನಗೆ ಒಂದು ನೀರನ್ನು ಕೊಡ್ತೇನೆ. ಈ ನೀರು ನೀನು ಕುಡಿದ್ರೆ ನಿನಗೆ ಎಂದಿಗೂ ನೀರಡಿಕೆ ಆಗೋದಿಲ್ಲ, ನಿನಗೆ ಎಂದಿಗೂ ನೋವಾಗೋದಿಲ್ಲ. ನೋವಾದರೂ ಕೂಡ ಈ ಜೀವಜಲ ನಿನ್ನ ಒಳಗಡೆ ಇರೋದ್ರಿಂದ ನಿನ್ನ ಒಳಗಡೆ ಒಂದು ನೂತನ ಸೃಷ್ಟಿ ಉಂಟಾಗುತ್ತದೆ. ಸಿಸ್ಟರ್ ಈಗ ಕ್ಯಾರಿಂಗ್ ಅಲ್ಲಿ ಇದ್ದಾರೆ, ಶಿಲ್ಪಾ ಸಿಸ್ಟರ್ ಅಲ್ವಾ? ಒಬ್ರೇನಾ? ಇನ್ನು ಬೇರೆ ಯಾರಾದ್ರೂ ಇದ್ದಾರೆ? ಒಬ್ರೇನಾ ಸಿಸ್ಟರ್ ಕ್ಯಾರಿಂಗ್ ಅಲ್ಲಿ ಇದ್ದಾರೆ? ಬೇರೆ ಯಾರಾದ್ರೂ ಕ್ಯಾರಿಂಗ್ ಅಲ್ಲಿ? ಓಕೆ, ಕೇಳಿಸ್ಕೊಳ್ಳಿ. ಈ ಮಗು ಸಿಸ್ಟರ್ನ ಹೊಟ್ಟೆಯಲ್ಲಿ ಇದೆಯಲ್ಲ, ಆ ಮಗು ಯಾವುದರಿಂದ ಬೆಳೀತಾ ಇದೆ ಗೊತ್ತಾ ನಿಮಗೆ? ನೀರಿನಲ್ಲಿ ಬೆಳೀತಾ ಇರೋದು. ಮನುಷ್ಯ ಹುಟ್ಟೋದಕ್ಕಿಂತ ಮುಂಚಿತವಾಗ್ಲೇ ತನ್ನ ತಾಯಿಯ ಗರ್ಭದಲ್ಲೇ ಒಂದು ನೀರಿನಲ್ಲಿ ಅವನಿರ್ತಾನೆ. ನೀನು ಕೂಡ ಇದ್ದೆ, ನಾನು ಕೂಡ ಇದ್ದೆ, ಇವಾಗ ಹುಟ್ಟಲಿಕ್ಕಿರುವಂಥ ಮಗು ಕೂಡ ಇದೆ, ಮುಂದಕ್ಕೆ ಹುಟ್ಟೋ ಮಕ್ಕಳು ಕೂಡ ಇರ್ತಾರೆ. ಆ ನೀರಿನಲ್ಲಿ ಒಂದು ಜೀವ ಇದೆ. ಆ ನೀರು ಯಾವಾಗ ಒಡೆಯುತ್ತೋ ಆವಾಗ ಮಗು ಹೊರಗಡೆ ಬರುತ್ತೆ. 9 ತಿಂಗಳು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಶಕ್ತಿಯನ್ನು ಪೂರೈಸೋದು ಆ ನೀರು. ಲೋಕದಲ್ಲಿರೋರಿಗೂ ಕೂಡ ಅದೇ ಪ್ರಕಾರನೇ, ಅವ್ರಿಗೇನು ವ್ಯತ್ಯಾಸವಾಗಿಲ್ಲ. ನೀವು ಯೇಸು ಸ್ವಾಮಿನ ನಂಬಿರೋದ್ರಿಂದ ನಿಮಗೆ ಮಾತ್ರ ನೀರಿರಲ್ಲ, ಅವ್ರಿಗೂ ಕೂಡ ನೀರಿರುತ್ತೆ, ಅವ್ರಿಗೂ ಕೂಡ ಅದು ಜೀವವನ್ನು ಕೊಡ್ತಾ ಇರುತ್ತೆ. ಯಾಕೆಂದರೆ ಪ್ರತಿಯೊಂದು ಮನುಷ್ಯನನ್ನು ಉಂಟು ಮಾಡಿರೋದು ದೇವರೇನೆ, ಯೇಸು ಸ್ವಾಮಿನೇ ಪ್ರತಿ ಮನುಷ್ಯನನ್ನು ಉಂಟು ಮಾಡಿರೋದು. ನೀನು ಒಂದು ಹಿಂದೂ ಆಗಿರು, ಮುಸಲ್ಮಾನ್ ಆಗಿರು, ನೀನು ಬುದ್ಧ ಧರ್ಮದವನಾಗಿರು, ನೀನು ಕ್ರೈಸ್ತನಾಗಿರು, ನೀನು ಯಾವುದೇ ಧರ್ಮದವನಾಗಿದ್ರು ಕೂಡ ನಿನ್ನ ಒಳಗಡೆ ಒಂದು ಜೀವ ಜಲ ಇದೆ. ಆ ಜೀವ ಜಲದಲ್ಲಿ ಒಂದು ಮಗು ಉಂಟಾಗ್ತಾ ಇದೆ, ಒಂದು ಸೃಷ್ಟಿ ಆಗ್ತಾ ಇದೆ. ಅಂದರೆ ನನ್ನ ದೇವರು ನಿನ್ನ ಒಳಗಡೆ ಜೀವ ಜಲವನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಎಲ್ಲಿಂದ ಎಲ್ಲಿಗೆ ಕನೆಕ್ಷನ್ ಇದೆ ನೋಡಿದ್ರಾ? ದೇವರು ಈ ಲೋಕವನ್ನು ಉಂಟು ಮಾಡಿ ಏದೋಮ್ ತೋಟದಲ್ಲಿ, ದ ಗಾರ್ಡನ್ ಆಫ್ ಈಡನ್ನಲ್ಲಿ ಮನುಷ್ಯನನ್ನು ಉಂಟು ಮಾಡಿ ಅಲ್ಲಿ ಹಾಕಿದ ನಂತರ ಅದಕ್ಕಿಂತ ಮುಂಚಿತವಾಗಲೇ ಆತನು ಉಂಟು ಮಾಡಿದ್ದೇನು ಗೊತ್ತಾ? 4 ದಿಕ್ಕಿನಿಂದ ಆ ಒಂದು ವನವನ್ನು ಒದಿಸುವಂಥ ಜಲವನ್ನು, ನದಿಯನ್ನು. ಮನುಷ್ಯನು ನೀರಿಲ್ಲದೆ ಸಾಯ್ತಾನೆ. ಆತ್ಮವು ಈ ಯೇಸು ಕೊಡುವಂಥ ಜೀವ ಜಲ ಇಲ್ಲದೆ ಹೋದರೆ ಸತ್ತೋಗುತ್ತೆ. ಸ್ವಲ್ಪ ಜನ ನೀವು ಆಲಯದಲ್ಲೇ ಕೂತ್ಕೊಂಡು ನಿದ್ದೆ ಮಾಡ್ತೀರಾ. ಯಾಕೆ ಗೊತ್ತಾ? ಜೀವ ಜಲ ಇಲ್ಲ, ಜೀವ ಜಲ ಇಲ್ಲ. ನಿಮ್ಮ ಸಭೆಯಲ್ಲಿ ಅಂಥವ್ರು ಇದ್ದಾರಾ ಪಾಸ್ಟರ್? ಇದ್ದಾರೆ, ಎಲ್ಲ ಸಭೆಯಲ್ಲೂ ಸಿಗ್ತಾರೆ, ಎಲ್ಲ ಸಭೆಯಲ್ಲೂ ಇರ್ತಾರೆ. ನಾನು ನಿಮ್ಮನ್ನು ಕೆಳಗಾಕಿ ಮಾತನಾಡ್ತಾ ಇಲ್ಲ, ಆದರೆ ಇವತ್ತು ಜೀವವುಳ್ಳಂಥ ಈ ವಾಕ್ಯಗಳು ನಿನ್ನ ಜೀವಿತದ ಒಳಗಡೆ ಪ್ರವೇಶ ಮಾಡಬೇಕಾದ್ರೆ ಅದನ್ನು ಸೆಳೆದುಕೊಳ್ಳುವಂಥ ಈ ಜೀವದ ನದಿ ನಿನ್ನ ಒಳಗಡೆ ಇರಬೇಕು. ಇವತ್ತು ಯಾವ ರೀತಿಯಲ್ಲಿ ಯೇಸು ಸ್ವಾಮಿ ಅವತ್ತು ಆ ಸಮರ್ಯ ಸ್ತ್ರೀಗೆ ಈ ಜೀವ ಜಲವನ್ನು ಆತನು ಕೊಟ್ಟನೋ, ಅದೇ ಪ್ರಕಾರ ಇವತ್ತು ನಿಮ್ಮ ಹೊಟ್ಟೆಯ ಒಳಗಡೆ ಒಂದು ಜೀವ ಜಲವನ್ನು ಆತನು ಹರಿಸ್ತಾನೆ.
ಓ ಆಮೇನ್, ಒಂದು ಸ್ತೋತ್ರ ಹೇಳಿ. ನಿಮ್ಮ ಜೀವಿತದ ಒಳಗಡೆ ಒಂದು ಜೀವ ಜಲವನ್ನು ಆತನು ಹಾಕ್ಲಿಕ್ಕಿದ್ದಾನೆ. ಕಷ್ಟ ಕಷ್ಟ ಕಷ್ಟ, ಪ್ರಾರಂಭದಿಂದ ಕಷ್ಟ. ನಿಮ್ಮ ಜೀವಿತ ಸೇವಕರ ಹತ್ರ ಬರೋದೇನಕ್ಕೆ? ಕಷ್ಟ ಹೇಳ್ಕೊಳ್ಳೋಕ್ಕೆ. ಏನಮ್ಮ ಆಯಿತು? ಅಯ್ಯೋ ಪಾಸ್ಟರ್ ನನ್ನ ಮಗ, ಅಯ್ಯೋ ಪಾಸ್ಟರ್ ನನ್ನ ಗಂಡ, ಅಯ್ಯೋ ಪಾಸ್ಟರ್ ಹಣ ಇಲ್ಲ, ದಿಕ್ಕಿಲ್ಲ, ಮನೆ ಇಲ್ಲ, ನನ್ನಂಥವರು ನನಗೆ ಅಂತ ಯಾರೂ ಇಲ್ಲ. ಯೇಸು ಸ್ವಾಮಿಯನ್ನು ಶಿಷ್ಯರು ಹೊಸ ಒಡಂಬಡಿಕೆಯಲ್ಲಿ ಒಂದು ಪ್ರಶ್ನೆನ ಕೇಳಿದ್ರು. ಆವಾಗ ಯೇಸು ಸ್ವಾಮಿ ಹೇಳಿದ್ರು, ನೀವು ಏನೇ ಅವಶ್ಯಕತೆ ಇದ್ದರೂ ಕೂಡ ನಾನು ನಿಮಗೆ ಒಂದು ಸಹಾಯಕನನ್ನು ಕಳಿಸ್ತೇನೆ. ನಾನು ಹೋಗ್ತಾ ಇದ್ದೇನೆ, ನಿಮಗೋಸ್ಕರ ಒಂದು ಸಹಾಯಕನನ್ನು ನಾನು ಕಳಿಸ್ತೇನೆ. ಆ ಸಹಾಯಕನು ನಿಮಗೆ ಎಲ್ಲವನ್ನ ಆತನು ತಿಳಿಸುತ್ತಾನೆ, ಎಲ್ಲವನ್ನ ಪ್ರಕಟಿಸ್ತಾನೆ. ಬೇಡಿಕೊಳ್ಳುವವರಿಗೆ ಅತಿ ಹೆಚ್ಚಾಗಿ ಪರಿಶುದ್ಧಾತ್ಮನನ್ನು ನನ್ನ ತಂದೆಯಾದ ದೇವರು ಆತನು ಕೊಡುತ್ತಾನೆ ಎಂಬುದಾಗಿ. ಇವತ್ತು ಸಿಸ್ಟರ್, ಯಾರಿಗೆಲ್ಲ ಪರಿಶುದ್ಧಾತ್ಮನ ಇಲ್ಲವೋ, ಯಾರ ಒಳಗಡೆ ಈ ಜೀವ ಜಲ ಕೆಲಸ ಮಾಡ್ತಾ ಇಲ್ವೋ, ನಾನು ಇಲ್ಲಿಂದ ಕಾಲು ಇಡುವಷ್ಟರಲ್ಲಿ ಜೀವ ಜಲ ಕೆಲಸ ಮಾಡುವಂತೆ ನನ್ನ ದೇವರು ಮಾಡ್ತಾನೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಇನ್ನೊಂದು 15 ನಿಮಿಷಗಳಲ್ಲಿ ವಾಕ್ಯವನ್ನು ನಾನು ಮುಗಿಸ್ತೇನೆ. ನಂತರ ನಾನು ಇಲ್ಲಿರುವಂಥ ಎಲ್ಲರಿಗೂ ನಾನು ಪ್ರಾರ್ಥನೆ ಮಾಡ್ತೇನೆ. ಗಮನ ಇಟ್ಟು ಕೇಳಿಸ್ಕೊಳ್ರಿ. ಕೆಲವೊಂದು ಸಾರಿ ಬರಡಾದಂಥ ಭೂಮಿಯಾಗಿ ನಿನ್ನ ಜೀವಿತ ಆಗ್ಬಿಟ್ಟಿದೆ ಅಂತ ಅಂದುಕೊಂಡಿದ್ರೆ, ಎಲ್ಲ ಕಡೆಯಿಂದ ಸಮಸ್ಯೆಗಳು, ಎಲ್ಲ ಕಡೆಯಿಂದ ನೋವು, ಎಲ್ಲ ಕಡೆಯಿಂದ ತುಳಿಯಲ್ಪಡ್ತಾ ಇದ್ದೇನೆ, ಪ್ರತಿಯೊಬ್ಬರು ಕೂಡ ವಿರುದ್ಧವಾಗಿದ್ದಾರೆ ಪಾಸ್ಟರ್ ಅಂತ ಹೇಳುವಂಥ ಪರಿಸ್ಥಿತಿ ನಿನ್ನ ಜೀವಿತಕ್ಕೆ ಉಂಟಾಗಿದ್ರೆ, ಕೆಲವೊಂದು ಸಾರಿ ನಮ್ಮ ಪಾಪದ ನಿಮಿತ್ತ ಕೂಡ ಮಳೆ ಬರದಂತೆ ದೇವರು ತಡೀತಾರಂತೆ. ನಮ್ಮ ಜೀವಿತದಲ್ಲಿ ಏನಾದರೂ ಪಾಪ ಇದ್ದರೆ ಈ ಗಿಡವಾಗಿರುವಂಥ ನಮ್ಮ ಜೀವಿತ ಬೆಳೆಯೋದಿಲ್ಲ. ನಾವು ದೇವರನ್ನು ಮಾತ್ರ ಆಧಾರ ಮಾಡ್ಕೋಬೇಕು. ಚರ್ಚ್ಗೂ ಬರೋದು, ಇನ್ನೊಂದು ಜಾಗಕ್ಕೂ ಹೋಗೋದು, ಅಲ್ಲೂ ಒಂದು ಏನೋ ಕಟ್ಕೊಂಡು ಬರೋದು, ಅಲ್ಲೂ ಹೇಳೋದನ್ನು ಕೇಳ್ಕೊಂಡು ಬರೋದು, ಈ ಥರ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಇನ್ನೂ ಕಠಿಣವಾದಂಥ ಪರಿಸ್ಥಿತಿಗೆ ಹೊರಟೋಗ್ಬಿಡ್ತೀರ. ಸಭೆಯಲ್ಲಿ ಕಾಲಿಟ್ಟು ಯೇಸು ಸ್ವಾಮಿಯನ್ನು ನೀನು ನಂಬಿ ಕಷ್ಟನೋ ದುಃಖನೋ ಸುಖನೋ ಅಂತ ನೀನು ದೇವರನ್ನು ನಂಬಿಕೆ ಇಟ್ಟು ಮುಂದಕ್ಕೆ ಹೋಗ್ತಾ ಇದ್ರೆ, ಖಂಡಿತವಾಗ್ಲೂ ಒಂದು ಮಳೆಯನ್ನು ದೇವರು ನಿನ್ನ ಮೇಲೆ ಹರಿಸ್ತಾನೆ, ಆತನು ಸುರಿಸ್ತಾನೆ. ಮಳೆ ಅನ್ನೋದು ಅನ್ಯ ಜನರಿಗೆ ಆಪತ್ತು, ನಮಗೆ ಅದು ಆಶೀರ್ವಾದ. ಹಲ್ಲೆಲೂಯ. ನೋಹನ ಕಾಲದಲ್ಲಿ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದು, ಪಾಪಗಳನ್ನು ಮಾಡ್ತಾ ಇದ್ದು, ದ್ರೋಹಗಳನ್ನು, ಅನ್ಯಾಯಗಳನ್ನು ಮಾಡ್ತಾ ಇದ್ದಂಥ ಜನರನ್ನು ದೇವರು ಹತ ಮಾಡಿದ್ದು, ಸಾಯಿಸಿದ್ದು ಇದೇ ಮಳೆಯಿಂದಾನೆ. 40 ರಾತ್ರಿ 40 ದಿವಸಗಳು ಮಳೆ ಬಂತು. ಬೆಟ್ಟಕ್ಕಿಂತ ಎತ್ತರವಾದಂಥ ಒಂದು ಮಳೆ ನಿಂತುಕೊಂಡಿತ್ತು ಆ ದೇಶಾದ್ಯಂತ. ಮನುಷ್ಯ ಕುಲವೆಲ್ಲ ನಾಶನ ಆಯಿತು. ಆದರೆ ಹಡಗಿನಲ್ಲಿ ನೋಹನ ಕುಟುಂಬ ಸುರಕ್ಷಿತವಾಗಿತ್ತು. ಆ ಮಳೆ ಹಡಗನ್ನು ಕೂಡ ಮುರಿಬೋದಾಗಿತ್ತು. ದೇವರು ಅವರ ಜೊತೆಯಲ್ಲಿದ್ದ ಕಾರಣ ಆ ಮಳೆ ಅವರಿಗೆ ಆಶೀರ್ವಾದಕರವಾಗಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೋದ ವಾರ ಪುನರುತ್ಥಾನದ ದಿವಸ ನಮ್ಮ ಸಭೆ ಒಂದು ಪೆಂಡಲ್ ಹಾಕಿ, ಒಂದು ಶಾಮಿಯಾನ ಹಾಕಿ ನಾವು ಅದನ್ನು ನಡೆಸುವಾಗ ನಾನು ದೇವರನ್ನು ತುಂಬ ಪ್ರಾರ್ಥನೆ ಮಾಡಿ, ನಮಗೆ ಕೂತ್ಕೊಳ್ಳೋದಕ್ಕೆ ಸ್ಥಳ ಇಲ್ಲ, ಒಂದು ಸಣ್ಣ ಮನೆಯಲ್ಲಿ ನಾವು ಆರಾಧನೆ ಮಾಡ್ತಾಯಿದ್ವಿ. ಆ ಮಳೆಯಲ್ಲಿ ಆರಾಧನೆ ಮಾಡಿ ಆ ಮನೆಯಲ್ಲಿ ನಾವು ಆರಾಧನೆ ಮಾಡ್ತಾ ಇದ್ದಾಗ ಜನ ಬೆಳೀತಾ ಇದ್ದಾರೆ. ನಮ್ಮ ಸಭೆ ಆ ಸಭೆ ಪ್ರಾರಂಭ ಆಗಿದ್ದು 5 ಜನರಿಂದ, ಕೇವಲ 5 ಜನರಿಂದ ಪ್ರಾರಂಭ ಆಗಿತ್ತು. ಯಾವ ಸಭೆ ಕೂಡ ಒಂದೇ ಸಾರಿ 50,000 ಜನ ಬರಲ್ಲ. ಪ್ರತಿಯೊಂದು ಸಭೆ ಪ್ರಾರಂಭ ಆಗೋದು ಒಂದು ಗಂಡ, ಒಂದು ಹೆಂಡತಿ, 2 ಮಕ್ಕಳು, 2 ಸ್ನೇಹಿತರು ಅಥವಾ ಇನ್ನೊಂದು ಕುಟುಂಬ, ಈ ರೀತಿಯಾಗಿ ಒಂದು 5-10 ಜನರಲ್ಲೇ ಪ್ರತಿಯೊಂದು ಸಭೆ ಸ್ಟಾರ್ಟ್ ಆಗೋದು. ಕೆಲವೊಂದು ಸಭೆಗಳು 1 ವ್ಯಕ್ತಿಯಿಂದ ಪ್ರಾರಂಭ ಆಗಿದೆ. ನಮ್ಮ ಸಭೆ ಪ್ರಾರಂಭ ಆಗಿದೆ. ಒಂದು ಸಣ್ಣ ಸಾಕ್ಷಿನ ಇದನ್ನು ಹೇಳಿ ನಾನು ಈ ವಾಕ್ಯ, ಈ ಒಂದು ಸಭೆಗೆ ದೇವರು ಕೊಡುವಂಥ ವಾಗ್ದಾನವನ್ನು ನಾನು ಪ್ರಕಟ ಮಾಡಿ ನಾನು ಪ್ರಾರ್ಥನೆ ಮಾಡ್ತೇನೆ.
ಈ ಒಂದು ಜಾಗದಲ್ಲಿ ನಾವು ಆರಾಧನೆ ಶುರು ಮಾಡಿದ್ವಿ. 5 ಜನ 50 ಜನರಾಗಿ ಮಾರ್ಪಟ್ಟರು. ಈ ಒಂದು ಸಣ್ಣ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವು ಹೋಗಬೇಕಾಯಿತು. ಆ ಸ್ಥಳಕ್ಕೆ ನಾವು ಹೊರಟ್ವಿ. ಅಲ್ಲಿ ಹೋದ ನಂತರ ಈ 50 ಜನ 150 ಜನ ಆದರು. ಆ ಜಾಗದಲ್ಲೂ ಕೂಡ ನಮಗೆ ಜಾಗ ಸರಿ ಹೋಗದೆ, ಹಣ ಇಲ್ಲ, ಇನ್ನೊಂದು ಸಭೆ ತಗೊಳ್ಳೋದಕ್ಕೆ, ಇನ್ನೊಂದು ಸಭೆ ಕಟ್ಟೋದಕ್ಕೆ ಹಣ ಇಲ್ಲ. ಎಲ್ಲ ಹಳ್ಳಿ ಜನ, ಎಲ್ಲ ಬಡವರು, ಯಾರೂ ಕೂಡ ಕಾಣಿಕೆ ಕೊಡಲ್ಲ. ಈ ಸಭೆ ಪರಿಸ್ಥಿತಿ ಕೂಡ ಇವತ್ತು ಹಾಗೇ ಇದೆ. ಹಾಸ್ಪಿಟ್ಲಿಗೆ 10,000 ರೂಪಾಯಿ 5,000 ರೂಪಾಯಿ ಅಂದರೂ ಖರ್ಚು ಮಾಡ್ತೀರಾ, ಕಾಣಿಕೆ ಆ 20 ರೂಪಾಯಿ ಕಿತ್ತೋಗಿರೋ ನೋಟ್ ಹಾಕ್ತೀರಾ. ದೇವರಿಗೆ ನೀವು ಕೊಡುವಾಗ, ದೇವರು ನೀವೊಂದು ಉನ್ನತವಾದಂಥ ಕಾಣಿಕೆಯನ್ನು ಕೊಡುವಾಗ ದೇವರು ನಿಮ್ಮ ಮೇಲೆ ಮಳೆಯನ್ನೇ ಸುರಿಸ್ತಾನಂತೆ. ಹಲ್ಲೆಲೂಯ. ನೀನು ಇಟ್ಟುಕೊಳ್ಳೋದಕ್ಕೆ ಆಗದೇ ಇರುವಂಥ ಅಷ್ಟು ಆಶೀರ್ವಾದವನ್ನು ಆತನು ನಿನಗೆ ಕೊಡ್ತಾನೆ. ಓಕೆ, ನನ್ನ ಟಾಪಿಕ್ ಇದಲ್ಲ, ನಾನು ಮುಂದುವರಿಸ್ತೇನೆ, ಕೇಳಿಸ್ಕೊಳ್ಳಿ. ಅದಾದ ನಂತರ ನಾವು ಇನ್ನೊಂದು ಜಾಗದಲ್ಲಿ ಹೋದ ಭಾನುವಾರ ನಾವು ಪೆಂಡಲ್ ಹಾಕಿದ್ವಿ. ಒಂದು ನೆಲವನ್ನು ಒಂದು ಬ್ರದರ್ ನಮಗೆ ಫ್ರೀಯಾಗಿ ಕೊಟ್ಟರು. ನಿಮ್ಗೆ ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ನೀವು ನಡೆಸ್ಕೊಳ್ಳಿ, ನಾವು ನೆಕ್ಸ್ಟ್ ಇಲ್ಲಿ ಮನೆ ಕಟ್ತೀವಿ, ಅದಾದ ನಂತರ ನಾವು ನೀವು ಬೇರೆ ಜಾಗಕ್ಕೆ ಹೋಗಿ ಅಂತ ಅವ್ರು ಹೇಳಿದ್ರು. ಸೊ ಅಲ್ಲಿ ನಾವು ಪೆಂಡಲ್ ಹಾಕಿದ್ವಿ. ತುಂಬಾ ಹಣ ಖರ್ಚು ಮಾಡಿ ಪೆಂಡಲ್ ಹಾಕಿ ನಾವು ತುಂಬ ಉತ್ಸಾಹದಿಂದ ದೇವರ ವಾಕ್ಯವನ್ನು ಹಂಚ್ಕೊಳ್ಳೋದಕ್ಕೆ ನಾನು ಅಲ್ಲಿ ಹೋಗ್ತೀನಿ. ದೇವರ ವಾಕ್ಯ ಶುರು ಆಗಿ 10 ನಿಮಿಷ ಅಲ್ಲಿ ಹೋಗೋದಕ್ಕಿಂತ ಮುಂಚೆನೇ ಕೆಲವರು ಸಭೆ ವಿಶ್ವಾಸಿಗಳು, ಕೆಲವರು ಸ್ನೇಹಿತರು ಅವರು ಬಂದು ನನಗೆ ಕೇಳಿದ್ರು. ಏನಂತ ಗೊತ್ತಾ, ನಿಜವಾಗ್ಲೂ ದೇವರು ಇಲ್ಲಿ ಹೋಗೋದಕ್ಕೆ ಹೇಳಿದಾರಾ? ದೇವರ ವಾಗ್ದಾನವನ್ನು ಯಾರಾದರೂ ಅನುಮಾನವಾಗಿ ನಿಮ್ಮ ಹತ್ರ ಬಂದು ಕೇಳಿದ್ರೆ ಅವರ ಒಳಗಡೆ ಸೈತಾನನು ಕೆಲಸ ಮಾಡ್ತಾ ಇದ್ದಾನೆ ಅಂತ ನೀವು ಅರ್ಥ ಮಾಡ್ಕೊಬಿಡಿ. ಈ ಮಗುವನ್ನು ನಿಜವಾಗ್ಲೂ ದೇವರು ಕೊಟ್ಟಿದ್ದಾರಾ? ಈ ಆಶೀರ್ವಾದವನ್ನು ನಿಜವಾಗ್ಲೂ ದೇವರೇನ ಕೊಟ್ಟಿದ್ದು? ಇದು ನಿಜವಾಗ್ಲೂ ದೇವರೇನ ಹೇಳಿದ್ದು? ಇದು ಯಾರ ಭಾಷೆ ಗೊತ್ತಾ? ಸೈತಾನನ ಭಾಷೆ. ಹವ್ವಳಿಗೆ ಹೋಗಿ ಅವನು ಹೀಗೆ ಅನುಮಾನ ಹುಟ್ಟಿಸಿದ್ದು. ನಿಜವಾಗ್ಲೂ ದೇವರು ಈ ಹಣ್ಣನ್ನು ತಿನ್ನು ಅಂತ ಹೇಳಿದಾರಾ? ನಿಜವಾಗ್ಲೂ ತಿನ್ನಬಾರ್ದು ಅಂತ ಹೇಳಿದಾರಾ? ಸಾರಿ, ನಿಜವಾಗ್ಲೂ ತಿನ್ನಬಾರ್ದು ಅಂತ ಹೇಳಿದಾರಾ? ನೀನು ತಿನ್ಬೋದು, ನೀನು ದೇವರ ಹಾಗೆ ಆಗ್ತೀಯ ಅಂತ ಅನುಮಾನ ಹುಟ್ಟಿಸೋದು. ನಿಜವಾಗ್ಲೂ ಇದು ಆಗುತ್ತಾ? ಈ ಪಾಸ್ಟ್ ಹೇಳೋದೆಲ್ಲ ನಡೆದುಬಿಡುತ್ತಾ ನನ್ನ ಲೈಫಲ್ಲಿ? ನಡೆಯುತ್ತೆ. ಹಲ್ಲೆಲೂಯಾ. ಪಕ್ಕದಲ್ಲಿ ಇರೋರಿಗೆ ತಟ್ಟಿ ಹೇಳಿ, ನನ್ನ ದೇವರು ಮಾಡೋ ಶಕ್ತನಾಗಿದ್ದಾನೆ. ಮಾತನಾಡ್ತಾ ಇರೋದು ಪಾಸ್ಟರ್ ಅಲ್ಲ, ದೇವರ ಆತ್ಮನಾಗಿದ್ದಾನೆ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಬ್ರದರ್ ಬಂದರು, ರಕ್ಷಣೆಯಲ್ಲಿ ಅವರನ್ನು ತಂದಿರೋದು ನಾನೇ ಬ್ಯಾಪ್ಟಿಸಮ್ ಕೊಟ್ಟಿದ್ದು. ಆ ಬ್ರದರ್ ಬಂದು ಹೇಳ್ತಾ ಇದ್ದಾರೆ, ಪಾಸ್ಟರ್ ನಿಜವಾಗ್ಲೂ ದೇವ್ರು ಹೇಳಿದಾರಾ ಇಲ್ಲಿ ಆರಾಧನೆ ಮಾಡೋಕ್ಕೆ? ಇನ್ನೊಂದು ಸಿಸ್ಟರ್ ಬಂದು ಹೇಳ್ತಾರೆ, ಪಾಸ್ಟರ್ ಈ ಜನ ಸರಿ ಇಲ್ಲ, ನಾವು ತುಂಬ ದಿನ ಇಲ್ಲಿ ಇರ್ಲಿಕ್ಕಾಗಲ್ಲ, ಕಠಿಣವಾದಂಥ ಜನರು ಇವರು, ಬೇಡ ನಾವಲ್ಲಿ ಹೋಗೋದು. ಇನ್ನೊಬ್ಬರು ಬಂದು ಹೇಳ್ತಾ ಇದ್ದಾರೆ, ಪಾಸ್ಟರ್ ದೇವರ ಆಲೋಚನೆ ಇಲ್ಲ ಇದು. ಕೊನೆಗೆ ನನ್ನ ಸಂಬಂಧಿಕರ ಒಂದು ಕುಟುಂಬ ಬಂದು ಹೇಳ್ತಾರೆ, ನಾವು ಆ ಜಾಗಕ್ಕೆ ಹೋಗೋದು ಬೇಡ, ಯಾಕೋ ನಮಗೆ ಅಪಾಯ ಅನ್ನಿಸ್ತಾ ಇದೆ, ಅಲ್ಲಿ ಏನೂ ಆಶೀರ್ವಾದ ಇರಲ್ಲ, ದೇವರ ಆಲೋಚನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಎಲ್ಲರ ಮಾತುಗಳನ್ನು ಕೇಳಿದೆ, ಎಲ್ಲವನ್ನು ಮೈಂಡಲ್ಲಿ ಇಟ್ಕೊಂಡೆ. ನನ್ನ ರೂಮ್ಗೆ ಹೋದೆ, ಮೊಣಕಾಲೂರಿ ಪ್ರಾರ್ಥನೆ ಮಾಡಿದೆ. ದೇವರೇ, ಲೋಕ 1000 ವಿಧಗಳಲ್ಲಿ ಹೇಳ್ತಾ ಇದ್ದಾರೆ, ಒಬ್ಬೊಬ್ಬರು ಒಂದೊಂದು ಡೈರೆಕ್ಷನ್ ಕೊಡ್ತಾ ಇದ್ದಾರೆ, ಆದರೆ ನನಗೆ ನಿನ್ನ ಡೈರೆಕ್ಷನ್ ಬೇಕಾಗಿದೆ. ಹಲ್ಲೆಲೂಯಾ. ಈ ಜನರೆಲ್ಲ ಏನು ಹೇಳ್ತಾರೆ ನನಗೆ ಅವಶ್ಯಕತೆ ಇಲ್ಲ, ನೀನೇನು ಹೇಳ್ತೀಯ ಅಂತ ಕೇಳಿದೆ. ದೇವರು ಹೇಳಿದ್ರು, ಹೋಗಿ ಆರಾಧನೆ ಮಾಡು, ಹೋಗಿ ಆರಾಧನೆ ಶುರು ಮಾಡು. ಓಕೆ, ಆರಾಧನೆ ಶುರು ಮಾಡಿದ್ವಿ, ಪೆಂಡಲೆಲ್ಲ ಹಾಕಿದ್ವಿ. ದೊಡ್ಡ ಒಂದು 350 ಜನ ಕೂತ್ಕೊಳ್ಳೋಷ್ಟು ದೊಡ್ಡ ಜಾಗ ಸಿದ್ಧ ಮಾಡಿದ್ವಿ. ಜನ ಎಲ್ಲ ಬಂದರು, ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಇನ್ನೂ ಹೆಚ್ಚು ಜನ ಬಂದರು. ಒಂದು 350-400 ಮೆಂಬರ್ಸ್ ಬಂದರು. ಸೊ ತುಂಬ ಉತ್ತೇಜನದಿಂದ ವಾಕ್ಯ ಕೊಡಬೇಕು ಅಂತ ನಾನು ಸ್ಟೇಜ್ ಮೇಲೆ ಹತ್ತಿದ್ದೀನಿ. 10 ನಿಮಿಷ ವಾಕ್ಯ ಕೊಡ್ತೀನಿ. ಆಕಾಶದಲ್ಲಿ ಒಂದು ಶಬ್ದ. ಭಾನುವಾರ ಭಯಂಕರ ಮಳೆ ಬಂತ ಇಲ್ಲಿ ಮಳೆ. ವಾಕ್ಯವನ್ನು ಸ್ಪಷ್ಟವಾಗಿ ಕೇಳಬೇಕು ಆತುರದಿಂದ ಕಾಯ್ತಾ ಇರೋ ಒಂದು ಆತ್ಮಗಳೆಲ್ಲ ಕಳವಳ, ಎಲ್ಲಿ ಮಕ್ಕಳು ನೆಂದೋಗ್ತಾರೋ, ಎಲ್ಲ ಬಿದ್ದೋಗುತ್ತೋ ಇದು ಅಂತ. ನಾನು ಅವ್ರಿಗೆ ಧೈರ್ಯ ತುಂಬ್ತಾ ಇದ್ದೀನಿ. ಯಾವ ಧೈರ್ಯನೂ ಒಳಗಡೆ ಹೋಗ್ತಾ ಇಲ್ಲ, ಯಾಕೆಂದರೆ ಜೀವ ಜಲ ಇಲ್ಲ ಒಳಗಡೆ. ಅದಾದ ನಂತರ
ಎಲ್ರಿಗೂ ಕೈಗಳ ಎತ್ತಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಸ್ದೆ. ಪ್ರಾರ್ಥನೆ ಮಾಡಿ 1 ನಿಮಿಷಕ್ಕೆ ಮಳೆ ಬಂತು. ಸ್ವಲ್ಪ ಜನ ನನಗೆ ಫೋನ್ ಮಾಡಿದ್ರು, ಪಾಸ್ಟರ್ ದೇವ್ರ ಆಲೋಚನೆಯೇ ಇರಲಿಲ್ಲ, ನಾನು ಹೇಳಿದ್ನಲ್ಲ ನಿಮಗೆ. ಈ ಜನ ಏನು ಗೊತ್ತಾ, ದೇವ್ರ ಆಶೀರ್ವಾದ ಮಾಡಿದ್ರು ಮಾತಾಡ್ತಾರೆ, ಮಾಡದೆ ಹೋದರೂ ಕೂಡ ಇನ್ನೂ ಜಾಸ್ತಿ ಮಾತಾಡ್ತಾರೆ. ಮಳೆ ಬಂದ್ಬಿಡ್ತು, ಎಲ್ಲ ಹಾಳಾಗೋಯ್ತು. ನಾವು ಸಿದ್ಧ ಮಾಡಿದಂಥ ಆಹಾರ ಎಲ್ಲ ಹಾಳಾಗೋಗುವಂಥ ಪರಿಸ್ಥಿತಿ. ಮಕ್ಕಳೆಲ್ಲ ನೆನೀತಾ ಇದ್ದಾರೆ. ನನ್ನ ಮಗಳು ಛತ್ರಿ ಹಿಡ್ಕೊಂಡು ಹಿಂಗೆ ನಿಂತ್ಕೊಂಡಿದ್ದೀವಿ. ತುಂಬ ಬೇಸರ ಉಂಟಾಗೋಯ್ತು ನನಗೆ. ಆರಾಧನೆ ನಿಂತೋಯ್ತಲ್ಲಪ್ಪ ದೇವರೇ, ಏನಿದು ಕಠಿಣವಾದಂಥ ಪರೀಕ್ಷೆ ನಮಗೆ. ಚಿಕ್ಕಬಳ್ಳಾಪುರ ಅಲ್ಲಿ ಇಲ್ಲಿ ದೂರದ ಪ್ರಾಂತ್ಯಗಳಿಂದ ಜನರು ಬಂದಿದ್ದಾರೆ. ತುಂಬ ಬೇಸರ ಆಯಿತು. ಕೆಲವೊಂದು ಸಾರಿ ದೇವರ ಆಲೋಚನೆಗಳಲ್ಲಿ ಇರೋವಾಗ ಕೆಲವೊಂದು ಬೇಸರಗಳು ಬರೋದು ಒಳ್ಳೆಯದಕ್ಕೇನೆ. ಹಲ್ಲೆಲೂಯಾ. ದೇವರ ಆಲೋಚನೆಯಲ್ಲಿ ಇರುವಾಗ ಕೆಲವೊಂದು ಬೇಸರಗಳು ಬರೋದು ಒಳ್ಳೆಯದೇನೆ, ಕೆಲವೊಂದು ಕಷ್ಟಗಳು ಬರೋದು ಒಳ್ಳೆಯದೇನೆ, ಕೆಲವೊಂದು ನಿಂದನೆಗಳು ಬರೋದು ಒಳ್ಳೆಯದೇನೆ, ಕೆಲವೊಂದು ಪರೀಕ್ಷೆಗಳು ಬರೋದು ಒಳ್ಳೆಯದೇನೆ. ದೇವರ ಹತ್ರ ನಾನು ಕೋಪ ಮಾಡಿಕೊಂಡೆ, ದೇವರೇ ಎಲ್ಲ ಹಾಳಾಗೋಯ್ತು, ನನಗೆ ಉತ್ತರ ಒಂದು ನೀನು ಕೊಡೋವರೆಗೂ ನಾನು ಇನ್ಮೇಲೆ ನಿನ್ನ ಹತ್ರ ಮಾತಾಡಲ್ಲ. ಎಲಿಯನ ಹಾಗೆ ಪ್ರಾರ್ಥನೆ ಮಾಡಿದೆ. ದೇವ್ರು ಹೇಳಿದ್ರು, ಒಂದು ವ್ಯಕ್ತಿಯ ಮುಖಾಂತರ ದೇವರು ನನ್ನ ಹತ್ರ ಮಾತಾಡಿದ್ರು. ದೇವ್ರು ಹೇಳಿದ್ರು, ಮಳೆ ಅನ್ನೋದು ಆಶೀರ್ವಾದ. ಹಿಂಗಾರು ಮುಂಗಾರು ಮಳೆಯನ್ನು ನಾನು ನನ್ನ ಜನರ ಮೇಲೆ ನಾನು ಸುರಿಸ್ತೇನೆ ಎಂಬುದಾಗಿ ನಾನು ವಾಗ್ದಾನ ಮಾಡಿದ್ದೇನೆ. ಮರುಭೂಮಿಯಾಗಿರುವಂಥ ಈ ಪ್ರದೇಶವನ್ನ ಒಂದು ದೊಡ್ಡ ವನವಾಗಿ ನಾನು ಮಾರ್ಪಡಿಸ್ತೇನೆ ಎಂಬುದಾಗಿ ನಾನು ನಿನಗೆ ವಾಗ್ದಾನ ಮಾಡಿದ್ದೇನೆ. ಇದು ನಿನ್ನ ಕೇಡಿಗಲ್ಲ, ಇದು ನಿನ್ನ ಒಳಿತಿಗೆ ಎಂಬುದಾಗಿ ನಾನು ವಾಗ್ದಾನ ಮಾಡಿದ್ದೇನೆ. ಈ ಸಭೆಯನ್ನ ಶುರು ಮಾಡಿದ್ದು ನೀನಲ್ಲ, ನಾನು ಎಂಬುದಾಗಿ ನಾನು ವಾಗ್ದಾನ ಮಾಡಿದ್ದೇನೆ. ಈ ಸೇವೆ ನಡೀತಾ ಇರೋದು ನಿನ್ನ ಬಲದಿಂದಲ್ಲ, ನನ್ನ ಬಲದಿಂದ ಎಂಬುದಾಗಿ ನಾನು ವಾಗ್ದಾನ ಮಾಡಿದ್ದೇನೆ. ನಿನ್ನ ಕಷ್ಟ ಪಡುವುದರಿಂದ ನೀನು ಆಶೀರ್ವಾದ ಪಡೆಯೋದಿಲ್ಲ. ಓ, ನನ್ನ ಜೀವ ಜಲದಿಂದ ನಿನಗೆ ಆಶೀರ್ವಾದ. ಹಲ್ಲೆಲೂಯಾ. ಬ್ರದರ್, ನೀವು ತುಂಬ ಕಷ್ಟಪಡ್ತಾ ಇರೋದನ್ನು ನಾನು ನೋಡ್ತಾ ಇದ್ದೀನಿ. ತುಂಬ ಕಷ್ಟಪಡ್ತಾ ಇದ್ದೀರಾ. ಏನು ಕೆಲಸ ಮಾಡ್ತೀರಾ ನೀವು? ಹಾಸ್ಪಿಟ್ಲಲ್ಲಿ ಏನು ಕೆಲಸ? ಇರಲಿ ಕುತ್ಕೊಳ್ಳಿ, ನೋ ಪ್ರಾಬ್ಲಮ್. ತುಂಬ ಕಷ್ಟಪಡ್ತಾ ಇದ್ದೀರಾ. ನಿಮ್ಮ ಕುಟುಂಬಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀರಾ, ಓಡ್ತಾ ಇದ್ದೀರಾ. ಕೆಲವೊಂದು ಜಾಗಗಳಲ್ಲಿ ಸಿಕ್ಕಾಕೊಂಡಿದ್ದೀರಾ, ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಕಣ್ಣೀರು, ವೇದನೆ, ನೋವು. ಇವತ್ತು ದೇವರು ನಿಮ್ಗೆ ಹೇಳ್ತಾ ಇದ್ದಾರೆ, ನಿಮ್ಮ ಜೀವಿತದ ಒಳಗಡೆ ನಿಮ್ಮ ಕುಟುಂಬದವ್ರು ಬೇರೆ ಯಾರಿದ್ದಾರೆ ಇಲ್ಲಿ? ನಿಮ್ಮ ವೈಫಾ? ಎದ್ದು ನಿಂತ್ಕೊಳ್ಳಿ ಸಿಸ್ಟರ್, ಎದ್ದು ನಿಂತ್ಕೊಳ್ಳಿ. ನಿಮ್ಮ ಕುಟುಂಬದ ಒಳಗಡೆ ಒಂದು ಜೀವ ಜಲವನ್ನು ದೇವರು ಹರಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಓ, ಒನ್ ಲಿವಿಂಗ್ ವಾಟರ್ ಇಸ್ ಕಮಿಂಗ್ ಇನ್ಸೈಡ್ ಯುವರ್ ಲೈಫ್ಸ್. ನಿಮ್ಮ ಕಣ್ಣೀರನ್ನು ದೇವರು ಒರೆಸಿ ಆ ಸಂತೋಷದ ದಿವಸಗಳನ್ನು ನೀವು ಕಾಣುವ ಹಾಗೆ ದೇವರು ಮಾಡ್ತಾ ಇದ್ದಾರೆ. ಕೆಲವೊಂದು ವಿಷಯಗಳನ್ನು ಮುರಿದಿದ್ದಾನೆ ಸೈತಾನು. ಕೆಲವನ್ನ ನಿಮ್ಮಿಂದ ಕಿತ್ಕೊಂಡಿದ್ದಾನೆ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ಆತನು ಪುನರ್ಸ್ಥಾಪಿಸುವಂತ ಒಂದು ಕಾಲಕ್ಕೆ ನೀವು ಕಾಲಿಡ್ಲಿಕ್ಕೆ ಹೋಗ್ತಾ ಇದ್ದೀರಿ. ಪುನರ್ಸ್ಥಾಪನೆ ಅಂದ್ರೆ ಏನು ಗೊತ್ತಾ? ಮತ್ತೆ ಕಟ್ಟೋದು, ರಿಸ್ಟೋರೇಷನ್. ಜೀವಿತದಲ್ಲಿ ನೀವು ಏನು ಕಳ್ಕೊಂಡಿದ್ದೀರಿ, ಏನು ಪಡೀಲಿಲ್ವೋ ಅದನ್ನು ದೇವರು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಒಂದು ಚಪ್ಪಾಳೆ ತಟ್ಟಬೇಕು ನೀವೆಲ್ಲರೂ. ಓ, ಜೋರಾಗಿ ಒಂದು ಚಪ್ಪಾಳೆ ತಟ್ಟಬೇಕು. ನೀವು ನಂಬ್ತೀರಾ? ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಂಬಿಕೆಯಿಂದ ನೀವು ದೇವರ ಆಲಯಕ್ಕೆ ಬರ್ತಾ ಇರಬೇಕು. ನಂಬಿಕೆಯಿಂದ ಇಲ್ಲಿ ಕಾಲು ಇಡ್ತಾ ಇರಬೇಕು. 1 ಭಾನುವಾರ, 2 ಭಾನುವಾರ, 3 ಭಾನುವಾರ ಆಗದೇ ಇರ್ಬೋದು. 1 ಭಾನುವಾರ ನಿಮಗೋಸ್ಕರ ಬರಲಿಕ್ಕಿದೆ. ಇವತ್ತಿನಿಂದ 7 ವಾರಗಳ ಒಳಗಡೆ ದೇವರು 7ನೆಯ ವಾರದಲ್ಲಿ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತ ಮಾಡ್ತಾರೆ. ಇವತ್ತಿನಿಂದ ಲೆಕ್ಕ ಹಾಕೊಳ್ಳಿ. 7ನೆಯ ವಾರಕ್ಕೆ ದೇವರು ಒಂದು ಅದ್ಭುತವನ್ನು ಮಾಡ್ತಾರೆ ನಿಮ್ಮ ಜೀವಿತದಲ್ಲಿ. ಹಲ್ಲೆಲೂಯಾ. ಸಿಸ್ಟರ್, ನೀವೇನು ಮಾಡ್ತೀರಾ? ಕೆಲಸಕ್ಕೆ ಹೋಗ್ತಾ ಇದ್ದೀರಾ? ನಿಮ್ಮ 2 ಕೆಲಸಗಳಲ್ಲೂ ಕೂಡ ಒಂದು ದೊಡ್ಡ ಆಶೀರ್ವಾದ ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಕೆಲವೊಂದು ಆರ್ಥಿಕವಾದಂಥ ಸಹಾಯವನ್ನು ದೇವರು ನಿಮಗೆ ಕಳಿಸ್ತಾರೆ. ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ಸ್ ಇಸ್ ಗೋಯಿಂಗ್ ಟು ಕಮ್ ಟು ಯುವರ್ ಹೌಸ್. ನಿಮ್ಮ ಮನೆ ಒಳಗಡೆ ಅದು ಕಾಲಿಡುತ್ತೆ. ಒಂದು ಆಮೇಲೆ ಹೇಳಬೇಕು ಸಿಸ್ಟರ್, ಒಂದು ಆಮೇಲೆ, ಒಂದು ಹಲ್ಲೆಲೂಯಾ. ದೇವರೇ, ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ.
ನೀನು ಕೊಡ್ಲಿಲ್ಲ ಇನ್ನು, ಆದರೆ ಕೊಡ್ತೀಯ ನನಗೆ ಗೊತ್ತು. ಮನುಷ್ಯರ ಹಾಗೆ ನೀನು ಮಾತುಗಳನ್ನು ಬದಲಾಯಿಸುವವನಲ್ಲ. ಹಲ್ಲೆಲೂಯಾ. ಮನುಷ್ಯ ಇವತ್ತು ವಾಗ್ದಾನ ಮಾಡ್ತಾನೆ, ನಾಳೆ ಗೊತ್ತಿಲ್ಲ ಅಂತಾನೆ. ಆದರೆ ನನ್ನ ದೇವರು ಸುಳ್ಳನ್ನು ಆಡುವುದಕ್ಕೆ ಆತನು ಮನುಷ್ಯನಲ್ಲ. ಯು ಕ್ಯಾನ್ ಬಿ ಸೀಟೆಡ್. ಪ್ಲೀಸ್ ಕೂತ್ಕೊಳ್ಳಿ. ಮಳೆ ಬಂತು, ತುಂಬನೇ ನಷ್ಟ ಉಂಟಾಯಿತು. ಒಂದು ವ್ಯಕ್ತಿಯ ಮುಖಾಂತರ ದೇವರು ಮಾತಾಡಿದ್ರು, ಮಳೆ ಅನ್ನೋದು ಅದು ಆಶೀರ್ವಾದ, ಅದು ದೇವರು ಕಳಿಸುವಂತ ಒಂದು ಆಶೀರ್ವಾದ. ಬರಡು ಭೂಮಿಗಳು ವನಗಳಾಗಿ ಮಾರ್ಪಡುವುದಕ್ಕೋಸ್ಕರ ದೇವರು ತನ್ನ ಆಶೀರ್ವಾದವನ್ನು ಕಳುಹಿಸೋದು ಮಳೆಯ ಮುಖಾಂತರನೇ, ಆ ಜೀವ ಜಲದ ಮುಖಾಂತರನೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ವಾಕ್ಯ ವೆರಿ ಸಿಂಪಲ್. ಆಳವಾದಂಥ ಪ್ರಕಟಣೆಗಳು ನಿಮ್ಗೆ ಅರ್ಥ ಆಗಲ್ಲ ಕೆಲವರಿಗೆ, ಅದಕ್ಕೋಸ್ಕರನೇ ವೆರಿ ಸಿಂಪಲ್. ಜೀವ ಜಲವನ್ನು ದೇವರು ನಿಮಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಾನು ಹೋದ ಗುರುವಾರ ದಾವಣಗೆರೆಗೆ ಹೋಗಬೇಕಾಗಿತ್ತು. ಒಂದು ಸಣ್ಣ ಕೂಟ ಅಲ್ಲಿ. ಆ ಕೂಟಕ್ಕೆ ನಾವು ಸೇವಕರು ಕೆಲವರು ನಾವು ಎಲ್ಲ ಸೇರಿ ನಾವು ಅಲ್ಲಿಗೆ ಪ್ರಯಾಣ ಮಾಡಿದ್ವಿ. ಪ್ರಯಾಣ ಮಾಡಿ ಆವತ್ತಿನ ಬೆಳಗ್ಗೆ ನಾವು 6 ಗಂಟೆಗೆ ಬ್ಯಾಂಗ್ಳೂರು ಬಿಡಬೇಕಿತ್ತು. ಅಲ್ಲಿ ಒಂದು ದಾವಣಗೆರೆಯಲ್ಲಿ ಒಂದು ದೊಡ್ಡ ಸಭೆಯಲ್ಲಿ ಅವರು ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಸೊ ನಾವು ಬೆಂಗಳೂರನ್ನು 6 ಗಂಟೆಗೆ ಬಿಡಬೇಕಾಗಿತ್ತು. ನನಗೆ 5 ಗಂಟೆಗೆ ಒಂದು 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 ಕನಸು, ಒಂದು ದರ್ಶನ. ನನಗೆ ಸಾಮಾನ್ಯವಾಗಿ ದರ್ಶನಗಳು ಬರಲ್ಲ. ಒಂದು ದರ್ಶನ ಬಂತು ಅಂದರೆ ಖಂಡಿತವಾಗ್ಲೂ ಅದರಲ್ಲಿ ಏನೋ ಒಂದು ದೊಡ್ಡ ಶಕ್ತಿ ಇದೆ ಅಂತಲೇ ಅರ್ಥ. ನನ್ನ ಜೀವಿತದಲ್ಲಿ ನಡೆದಿದೆ, ಅದನ್ನು ನಾನು ಹೇಳ್ತಾ ಇದ್ದೇನೆ ನಿಮಗೆ. ಒಂದು ದರ್ಶನ. ಈ ದರ್ಶನದಲ್ಲಿ ನಾನು ಒಂದು ಆಟೋಲ್ಲಿ ಕೂತ್ಕೊಂಡಿದ್ದೇನೆ, ಒಂದು ಗಾಡಿಯಲ್ಲಿ ನಾನು ಕೂತಿದ್ದೇನೆ. ದಾವಣಗೆರೆಗೆ ಪ್ರಯಾಣ ಬೆಳೆಸೋದಕ್ಕೆ ಶುರು ಮಾಡಿದ್ದೇನೆ. ಆ ದರ್ಶನದಲ್ಲಿ ನನ್ನ ಗಾಡಿ ಯಾವ ಕಡೆ ಎಲ್ಲ ಹೋಗ್ತಾ ಇದೆಯೋ ಆ ಕಡೆ ಎಲ್ಲ ನನಗಿಂತ ಮುಂಚಿತವಾಗಿ ಒಂದು ನೀರು ಹೋಗ್ತಾ ಇದೆ. ಒಂದು ನೀರು ಹೋಗ್ತಾ ಇದೆ. ಈ ನೀರು ನನ್ನನ್ನು ಮುಳುಗಿಸುವಂಥ ನೀರಲ್ಲ, ನನಗೆ ಯಾವುದೋ ಒಂದು ನಾಶನವನ್ನು ತಂದಿಡುವಂಥ ನೀರಲ್ಲ. ಈ ನೀರು ನನಗಿಂತ ಮುಂಚಿತವಾಗಿ ಈ ಸಮುದ್ರದ ಅಲೆ ನೋಡಿದ್ದೀರಾ, ಎಷ್ಟು ಚೆನ್ನಾಗದು ಬರುತ್ತೆ ನೋಡಿ ತೀರಕ್ಕೆ. ಆ ರೀತಿಯಲ್ಲಿ ನನ್ನ ಮುಂದೆ ಇದು ಸಂಚಾರ ಮಾಡ್ತಾ ಇದೆ. ನನ್ನ ಗಾಡಿ ಯಾವ ಕಡೆ ತಿರುಗ್ತಾ ಇದೆಯೋ ಆ ರೂಟ್ ಮ್ಯಾಪ್ಗಳಲ್ಲೂ ಕೂಡ ಈ ಜಾಗದಲ್ಲಿ ನೀನು ಎಲ್ಲೆಲ್ಲ ಹೋಗ್ತಾ ಇದೆಯೋ ಅಲ್ಲೆಲ್ಲ ಈ ನೀರು ಹೋಗ್ತಾ ಇದೆ ಅಂತ ದೇವರು ತೋರಿಸ್ತಾ ಇದ್ದಾರೆ ಈ ದರ್ಶನದಲ್ಲಿ. ನಾನು ಅಂದುಕೊಂಡೆ, ಓ ಈ ಒಂದು ವಾಗ್ದಾನ, ಈ ಒಂದು ಆಶೀರ್ವಾದ, ಈ ನೀರು ಬೇರೆ ಯಾರೂ ಅಲ್ಲ, ಪರಿಶುದ್ಧಾತ್ಮನು. ಆತನು ನಮಗಿಂತ ಮುಂಚಿತವಾಗಿ ಹೋಗ್ತೀನಿ ಅಂತ ಆತನು ಹೇಳ್ತಾ ಇದ್ದಾನೆ. ನೀನು ಹೋಗುವಂಥ ಜಾಗಗಳಿಗೆ ಮುಂಚಿತವಾಗಿ ಆತನು ಹೋಗ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಅಂದ್ಕೊಂಡೆ ನಮಗಿಂತ ಮುಂಚಿತವಾಗಿ ಪರಿಶುದ್ಧಾತ್ಮನು ದಾವಣಗೆರೆಗೆ ನಮ್ಮ ಜೊತೆಯಲ್ಲಿ ಆತನು ಹೋಗ್ತಾ ಇದ್ದಾನೆ ಅಂತ. ಖಂಡಿತವಾಗ್ಲೂ ಆತನು ನಮ್ಮ ಜೊತೆಯಲ್ಲಿ ಬಂದ. ಅಲ್ಲಿ ದೊಡ್ಡ ಅದ್ಭುತಗಳಾಯಿತು. ಅಲ್ಲಿ ನಾನು ಈ ಭಾಗವನ್ನು ಹಂಚ್ಕೊಳ್ಬೇಕಾಗಿತ್ತು, ಹಂಚ್ಕೊಳ್ಳಿಕ್ಕೆ ಆಗಲಿಲ್ಲ. ಅದಾದ ನಂತರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರೇ ಈ ಜಲ, ಈ ಜೀವ ಜಲ, ಈ ನೀರು ನಮ್ಮ ಮುಂದೆ ಹೋಗ್ತಾ ಇರೋದಾದರೂ ಏನು? ಇದು ಯಾರಿಗೋಸ್ಕರ? ಇದು ಯಾರಿಗೋಸ್ಕರ ನೀನು ನನಗೆ ತೋರಿಸ್ತಾ ಇದೆಯಾ? ಇದರಿಂದ ನೀನು ಏನು ಮಾಡಲಿಕ್ಕಿದೆಯಾ? ಇದರಿಂದ ಏನೆಲ್ಲ ನಡೆಯುತ್ತೆ ನನಗೆ ನೀನು ಪ್ರಕಟ ಮಾಡುವಂತ ನಾನು ದೇವರ ಹತ್ರ ಕೇಳ್ಕೊಳ್ತಾ ಇದ್ದೆ. ಅದಾದ ನಂತರ ದೇವರು ನನಗೆ ಹೇಳಿದ್ರು, ಈ ಜೀವ ಜಲ ಬೇರೆ ಯಾರಿಗೂ ಅಲ್ಲ, ಈ ಜೀವಿ ಜಲ ಈ ಒಂದು ಕಾದೋಷ್ ಸಭೆಗೆ ಎಂಬುದಾಗಿ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ಇವತ್ತು ಒಂದು ಜೀವ ಜಲ ನಿನ್ನ ಮುಂದೆ ಹೋಗ್ಲಿಕ್ಕೆ ಹೋಗ್ತಾ ಇದೆ. ನೀವು ಹಾಸ್ಪಿಟಲ್ಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಈ ಜೀವ ಜಲ ನಿಮ್ಮ ಮುಂದೆ ಹೋಗುತ್ತೆ. ನೀವು ಆ ಸಾಲದ ಬಾಧೆಯಲ್ಲಿ ಹೋಗುವುದಕ್ಕಿಂತ ಮುಂಚಿತವಾಗಿ ಈ ಜಲ ನಿಮ್ಮ ಮುಂದೆ ಹೋಗುತ್ತೆ. ನೀವು ಕಷ್ಟದ ಪರಿಸ್ಥಿತಿಯಲ್ಲಿ ಹೋಗುವಾಗ ನಿಮಗಿಂತ ಮುಂಚಿತವಾಗಿ ಹೋಗಿ ಎಲ್ಲ ದಿಣ್ಣೆಗಳನ್ನ ಈ ಜೀವ ಜಲ ಸಮ ಮಾಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೆಟ್ಟಗಳ ಹಾಗೆ ಇವತ್ತು ಸಮಸ್ಯೆಗಳು ನಿನ್ನ ಮುಂದೆ ನಿಂತಿರಬಹುದು. ಈ ಸಮಸ್ಯೆ ಯಾವತ್ತಿಗೂ ಪರಿಹಾರ ಆಗಲ್ಲ ಅಂತ ನಿನ್ನ ಕುಟುಂಬಸ್ಥರು ನಿನಗೆ ಹೇಳ್ತಾ ಇರಬಹುದು. ಆದ್ರೆ ನನ್ನ ದೇವರು ಹೇಳ್ತಾ ಇದ್ದಾನೆ, ನಿನಗೆ ಮುಂಚಿತವಾಗಿ ಪರಿಶುದ್ಧಾತ್ಮನಾಗಿ ನಾನು ಬರ್ತೇನೆ.
ಹಾಲೆಲೂಯ 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 ಹೇಳ್ರಪ್ಪ. ಕಮಾನ್ ಕಮಾನ್ ಸ್ಮಾಲ್ ಕಿಡ್ಸ್ ಅಲ್ರು ಹಾಲೆಲೂಯ ಹೇಳ್ರಿ. ಎಸ್ ಹಾಲೆಲೂಯ 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 ಹಲ್ಲೆಲೂಯ. ಎಲಿಸಬೆತಳಿಗೆ ಜಕರ್ಯನಿಗೆ ಮಕ್ಕಳಿರಲಿಲ್ಲ, ಗರ್ಭಫಲ ಇರಲಿಲ್ಲ. ಜಕರ್ಯನು ದೇವ ಸೇವಕನಾಗಿದ್ದ. ದೇವ ಸೇವಕರಲ್ಲಿ ದೇವರಲ್ಲಿ ಇದ್ದೀನಿ, ನನಗೆ ಕಷ್ಟ ಬ್ರದರ್ ಅಂದ್ರೆ ಬರುತ್ತೆ ಬ್ರದರ್. ಒಂದು ಸಾಕ್ಷಿ ಹೊರಗಡೆ ದೇವರು ತರ್ತಾ ಇದ್ದಾರೆ. ಒಂದು ಅದ್ಭುತವನ್ನ ನಿನ್ನಲ್ಲಿ ದೇವರು ಮಾಡ್ಲಿಕ್ಕಿದ್ದಾನೆ. ನಿನ್ನ ಅದ್ಭುತವನ್ನ ಅನೇಕರ ಮುಂದೆ ನೀನು ಹೇಳಲಿಕ್ಕಿದೆಯಾ? ಜಕರ್ಯಗೆ ವಯಸ್ಸಾಯ್ತು, ಎಲಿಜಬೆತಳಿಗೆ ವಯಸ್ಸಾಯ್ತು, ಅವ್ರಿಗೆ ಯಾವುದೇ ಗರ್ಭಫಲ ಇಲ್ಲ, ಮಕ್ಕಳಿಲ್ಲ. ಎಲ್ಲರೂ ಪ್ರಶ್ನಿಸ್ತಾ ಇದ್ದಾರೆ, ನೀನ್ ದೇವರನ್ನ ನಂಬ್ಕೊಂಡಿದೀಯ, ಏನಪ್ಪ ನಿನಗೆ ಈ ಕಷ್ಟ? ಪ್ರತಿ ವರ್ಷ ಒಂದು ಅವಕಾಶ ಬರ್ತಾ ಇತ್ತು ಯಾಜಕನಿಗೆ ದೇವರ ಆಲಯದ ಒಳಗಡೆ ಹೋಗೋದಕ್ಕೆ. ಆ ಒಂದು ವರ್ಷ ಜಕರ್ಯ ಒಳಗಡೆ ಹೋಗಬೇಕಾಗಿತ್ತು. ಅವನ ಮನಸ್ಸಲ್ಲಿ ಇರೋದೆಲ್ಲ ದೇವರ ಹತ್ರ ಒಂದೇ ಒಂದು ಪ್ರಶ್ನೆ, ದೇವರೇ ನನಗೆ ಮಗು ಕೊಡ್ತೀಯಾ ಇಲ್ವಾ? ಮಗು ಕೊಡ್ತೀಯಾ ಇಲ್ವಾ? ವಯಸ್ಸಾಯಿತು, ನಮಗೆಲ್ಲ ಮುಗಿದೋಯ್ತು, ನಮಗೆ ಕೊಡ್ತೀಯಾ ಇಲ್ವಾ? ನಿನ್ನ ವಾಗ್ದಾನವನ್ನು ನೆರವೇರಿಸ್ತೀಯಾ ಇಲ್ವಾ? ಅವನು ದೇವರ ಆಲಯಕ್ಕೆ ಕಾಲಿಟ್ಟ ತಕ್ಷಣನೇ, ನಾನು ಹೇಳ್ತೇನೆ ಅದಕ್ಕಿಂತ ಮುಂಚಿತವಾಗಿ ಆ ದೀಪಸ್ತಂಭದ ಬಲಗಡೆಯಲ್ಲಿ ಒಬ್ಬಾತನು ನಿಂತುಕೊಂಡಿದ್ದ ಅಂತ ಸತ್ಯವೇದ ಹೇಳುತ್ತೆ. ನೀವು ಈ ಆಲಯದ ಒಳಗಡೆ ಕಾಲಿಡುವುದಕ್ಕಿಂತ ಮುಂಚಿತವಾಗಲೇ ಈ ಪುಲ್ಪಿಟ್ನ ಬಲಗಡೆಯಲ್ಲಿ ಒಬ್ಬಾತನು ಪ್ರತಿ ಭಾನುವಾರ, ಪ್ರತಿ ಶುಕ್ರವಾರ, ಪ್ರತಿ ಮಂಗಳವಾರ, ಬುಧವಾರ, ಯಾವ ವಾರ ಆಗಿದ್ರು ಕೂಡ ಒಬ್ಬಾತನು ಇಲ್ಲಿ ನಿಂತುಕೊಂಡಿದ್ದಾನೆ. ನೀವಿಲ್ಲಿ ಕಾಲಿಡುವುದಕ್ಕಿಂತ ಮುಂಚಿತವಾಗಿ ಆತನು ನಿಂತುಕೊಂಡಿದ್ದಾನೆ. ನೀವು ಅಲ್ಲಿ ಹಾದು ಹೋಗುವುದಕ್ಕಿಂತ ಮುಂಚಿತವಾಗಲೇ ಒಬ್ಬಾತನು ಹಾದು ಹೋಗಿದ್ದಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಕಿರ್ಚಿ ಕಿರ್ಚಿ ನನ್ನ ಬೆನ್ನೆಲ್ಲ ನೋವ್ತಾ ಇದೆ. ನಿಮಗೂ ಒಂದು ನೋವು ಬರಬೇಕು ಇವತ್ತು. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಆ ದೇವದೂತನು, ಆ ಯೇಸು ಕ್ರಿಸ್ತನು ಅಲ್ಲಿ ನಿಂತುಕೊಂಡು ಜಕರ್ಯನಿಗೆ ಹೇಳಿದ್ದೇನು ಗೊತ್ತಾ? ನಿನಗೆ ಒಂದು ಮಗುವನ್ನು ನಾನು ಕೊಡ್ತೇನೆ, ಒಂದು ಗಂಡು ಮಗು ನಿನಗೆ ಜನಿಸುತ್ತೆ, ಒಂದು ಗಂಡು ಮಗುವಿಗೆ ನೀನು ಜನ್ಮ ಕೊಡ್ತೀಯಾ, ಒಂದು ದೊಡ್ಡ ಅದ್ಭುತವನ್ನು ನಾನು ಮಾಡ್ತೇನೆ, ಎಲ್ಲರ ಬಾಯನ್ನು ನಾನು ಮುಚ್ಚಿಸ್ತೇನೆ ಎಂಬುದಾಗಿ ಆತನು ಹೇಳಿದನು. ಈ ದರ್ಶನ ವಿಶೇಷವಾಗಿತ್ತು, ತುಂಬ ವಿಶೇಷವಾಗಿತ್ತು. ಇವತ್ತು ದೇವರು ಹೇಳ್ತಾ ಇದ್ದಾರೆ, ಜೀವ ಜಲವನ್ನ ಕಾದೋಶ್ ಸಭೆಯಲ್ಲಿ ಆತನು ಹರಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ದಿಸ್ ಇಸ್ ದ ಪ್ರಾಮಿಸ್ ಫಾರ್ ದಿಸ್ ಚರ್ಚ್. ದಿಸ್ ಇಸ್ ದ ಪ್ರಾಮಿಸ್ ಫಾರ್ ದಿಸ್ ಚರ್ಚ್. ರಿಸೀವ್ ದಿಸ್. ರಿಸೀವ್ ಮಾಡ್ರಿ, ಹೇಳ್ರಿ ದೇವ್ರೆ, ಓ ನಿನ್ನ ಜೀವ ಜಲಕ್ಕಾಗಿ ಸ್ತೋತ್ರಪ್ಪ, ನಿನ್ನ ಜೀವ ಜಲ ನಮ್ಮ ಮೇಲೆ ಇರುವುದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಓ ಇನ್ನು ಮೇಲೆ ಒಂದು ಬೆಳವಣಿಗೆ ನಾನು ನೋಡ್ತೇನೆ, ನನ್ನ ಕುಟುಂಬದಲ್ಲಿ ನಾನು ನೋಡ್ತೀನಿ, ನನ್ನ ಸೇವೆಯಲ್ಲಿ ನಾನು ನೋಡ್ತೀನಿ, ನನ್ನ ಕೆಲಸದಲ್ಲಿ ನಾನು ನೋಡ್ತೀನಿ, ನನ್ನ ಅನಾರೋಗ್ಯದಲ್ಲಿ ನಾನು ನೋಡ್ತೀನಿ, ನನ್ನ ಅವಶ್ಯಕತೆಯಲ್ಲಿ ನಾನು ನೋಡ್ತೀನಿ. ಅಬ್ರಹಾಮನಿಗೆ ಬಲಿಯನ್ನು ಯಾವ ರೀತಿಯಾಗಿ ಆ ಬೆಟ್ಟದ ಮೇಲೆ ನೀನು ಅನುಗ್ರಹಿಸಿದೆಯೋ, ನನಗೂ ಕೂಡ ಒಂದು ಅದ್ಭುತವನ್ನು ನೀನು ಅನುಗ್ರಹಿಸ್ತೀಯ. ಓ ಎಸ್ ಎಸ್ ಎಸ್, ಪವಿತ್ರಾತ್ಮನ ಇಲ್ಲಿ ಸಂಚರಿಸ್ತಾ ಇದ್ದಾನೆ. ಈ ವಾಕ್ಯದಲ್ಲಿ ಆತನು ಸಂಚರಿಸ್ತಾ ಇದ್ದಾನೆ. ನೀವು ಸ್ವೀಕರಿಸೋದಾದ್ರೆ ನಿಮ್ಮ ಒಳಗಡೆ ಒಂದು ಜೀವ ಜಲವನ್ನು ಆತನು ಹರಿಸ್ತಾನೆ. ಇವತ್ತೇ ನಿನಗೆ ಎಂದಿಗೂ ನೀರಡಿಕೆ ಆಗೋದಿಲ್ಲ, ನಿನಗೆ ಎಂದಿಗೂ ನೀರಡಿಕೆ ಆಗೋದಿಲ್ಲ. ಓ ಆ ಜಲ ಸಮೂಹಗಳ ಮೇಲೆ ಯಾವ ರೀತಿಯಾಗಿ ಪರಿಶುದ್ಧಾತ್ಮನು ಚಲಿಸ್ತಾ ಇದ್ದನು, ಅದೇ ಪ್ರಕಾರ ಇವತ್ತು ಈ ಕಾದೋಶ್ ಸಭೆಯಲ್ಲಿ ಆತನು ಚಲಿಸ್ತಾ ಇದ್ದಾನೆ. ಅದೇ ಪ್ರಕಾರ ಈ ಕಾದೋಶ್ ಸಭೆಯಲ್ಲಿ ಆತನು ಚಲಿಸ್ತಾ ಇದ್ದಾನೆ. ಎಸ್ ಎಸ್ ಎಸ್, ಕೆಲವರಿಗೆ ಆತನು ಕಾಣಿಸ್ತಾನೆ. ಇವತ್ತು ಕೆಲವರು ನೀವು ಆತನ ದರ್ಶನ ಮಾಡಿ ನೋಡ್ತೀರಾ. ಬತ್ತಿದ ಭೂಮಿಯಲ್ಲಿ ಮಳೆಗರೆದು ಒಳ ನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು, ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ನಾನು ಸುರಿಸ್ತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ.
ಹಾಲೆಲೂಯ, 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 ಹಾಲೆಲೂಯ. ನಿನ್ನ ಮೇಲೆ ಒಂದು ಸಿಡಿಲು ಇವತ್ತು ಬಡಿಲಿಕ್ಕೆ ಹೋಗ್ತಾ ಇದೆ. ಒಂದು ಸಿಡಿಲಿನ ಶಬ್ದವನ್ನು ನಾನು ಕೇಳ್ತಾ ಇದ್ದೇನೆ ಪಾಸ್ಟರ್. ಒಂದು ಸಿಡಿಲಿನ ಶಬ್ದ ಯಾವ ರೀತಿಯಾಗಿ ಆ ಮೂಕನಾಗಿದ್ದಂತ ಹುಡುಗನ ಬಾಯನ್ನು ತೆರೆಯಿತು. ಕೆಲವು ಮೂಕ ಆತ್ಮಗಳು ಈ ಸಭೆಯನ್ನು ಬಿಟ್ಟು ಹೋಗೋದನ್ನು ನಾನು ನೋಡ್ತಾ ಇದ್ದೇನೆ. ಓ ಹಾಲೆಲೂಯ, ಹಾಲೆಲೂಯ. ನಾವು ಈ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ನೀವೆಲ್ಲರೂ ಕೂಡ ಬಾಯಿಗಳನ್ನು ತೆಗಿಬೇಕು. ಈ ಜೀವ ಜಲ ನಿನಗೆ ಬೇಕಾದ್ರೆ, ಓ ಯೇಸುವೆ, ನನಗೂ ಕೂಡ ಈ ಜೀವ ಜಲವನ್ನು ಕೊಡು. ನನ್ನ ಸಭೆಗೆ ಈ ಜೀವ ಜಲವನ್ನು ಅನುಗ್ರಹಿಸಿಕೊಡು. ಓ ಹಾಲೆಲೂಯ, 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 ಹಾಲೆಲೂಯ. ರೀಕಲಾರದರ ನೀರಿನ ಕಾಲುವೆಗಳ ಬಳಿಯಲ್ಲಿ ಹಸಿರು ಹುಲ್ಲಿನ ನಡುವೆ ಬೆಳೆಯುವ ನೀರಾವಂಜಿಯಂತೆ ನೀನಿರುತ್ತೀಯ. ಒಂದು ನೀರಿನ ಬಳಿಯಲ್ಲಿ ಯಾವ ರೀತಿಯಾಗಿ ಒಂದು ನೀರಾವಂಜಿ ಬೆಳೆಯುತ್ತದೋ ಅದೇ ಪ್ರಕಾರ ಈ ಸಭೆ ಇರ್ಲಿಕ್ಕೆ ಹೋಗ್ತಾ ಇದೆ. ಸಭೆ ಅಂದ್ರೆ ನೀನೇ, ನಿನ್ನ ಬಗ್ಗೆನೇ ದೇವರು ಮಾತನಾಡ್ತಾ ಇರೋದು. ಸಭೆ ಅಂದ್ರೆ ಕಟ್ಟಡ ಅಲ್ಲ, ಸಭೆ ಅಂದ್ರೆ ನೀನೇ. ಸಭೆ ಅಂದ್ರೆ ನೀನು, ನಿನ್ನ ಮಕ್ಕಳು. ಸಭೆ ಅಂದ್ರೆ ನೀನು, ನಿನ್ನ ಕುಟುಂಬ. Hallelujah, 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 hallelujah. Thank you, Jesus. Thank you, Jesus. 4 ದಿಕ್ಕಿಗಳಿಂದ ಓ ಒಂದು ನೀರು ನಿಮ್ಮ ಸಭೆಯನ್ನು ಒದಿಸೋದನ್ನು ನಾನು ನೋಡ್ತಾ ಇದ್ದೇನೆ. 4 ದಿಕ್ಕುಗಳಿಂದ ಒಂದು ಜೀವ ಜಲವನ್ನ ದೇವರು ಆತನು ಈ ಸಭೆಯ ಕಡೆಗೆ ಆತನು ತರುತ್ತಿದ್ದಾನೆ. ಓ ಇದು ಯಾವಾಗಲೂ ಹಸಿರಾಗೇ ಇರುತ್ತದೆ. ಇನ್ನು ಮೇಲೆ ಬತ್ತಿ ಹೋದಂತ ಒಂದು ಕಾಲ ಮುಗಿದು ಹೋಯಿತು ಸಿಸ್ಟರ್. ನಿಮ್ಮ ಜೀವಿತವನ್ನ ದೇವರು ಆಶೀರ್ವಾದ ಮಾಡುವಂತ ಕಾಲ ಸಮೀಪವಾಗಿದೆ. ನಿಮ್ಮ ಜೀವಿತವನ್ನ ಹಸಿರು ಗಾವಲುಗಳಲ್ಲಿ ದೇವರು ಆತನು ತೆಗೆದುಕೊಂಡು ಹೋಗುತ್ತಾನೆ. ಡಿಸೆಂಬರ್ 3ನೇ ತಾರೀಕು ಅಥವಾ ಈ 3 ಅನ್ನುವಂಥ ಒಂದು ನಂಬರ್ ಯಾರಿಗೆ ಸಂಬಂಧ ಇದೆ? 3. ನಿಮ್ಮ ಹುಟ್ಟು ಹಬ್ಬನೋ ಅಥವಾ ನಿಮ್ಮ ಮದುವೆ ದಿವಸನೋ ಏನಾದರೂ ವಿಶೇಷವಾದಂಥ ಯಾರಿಗೂ ಇಲ್ವಾ? 3, ನಂಬರ್ 3. ಯೋಚನೆ ಮಾಡಿ, ಚಿಂತೆ ಮಾಡಿ. 3, ಅದು 3 ಆಗಿರ್ಬೋದು, 31 ಆಗಿರ್ಬೋದು. ಎಸ್, 30. 30ನೇ ತಾರೀಕು 3. ಬ್ರದರ್, ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಅವತ್ತು ಮಾರ್ಚ್ 12th. ಬೇರೆ ಯಾರಿಗಾದರೂ 3 ಅನ್ನುವಂಥ ನಂಬರ್ ಯಾರಿಗಾದರೂ ಸಂಬಂಧ ಇದೆಯಾ? 30 ಆಗಿರ್ಬೋದು, 13 ಆಗಿರ್ಬೋದು. ಎದ್ದು ನಿಂತ್ಕೊಳ್ಳಿ ಪಾಸ್ಟರ್, ಎದ್ದು ನಿಂತ್ಕೊಳ್ಳಿ ಸಿಸ್ಟರ್, ಎದ್ದು ನಿಂತ್ಕೊಳ್ಳಿ. ನಾವೆಲ್ಲರೂ ಕೂಡ ನಮ್ಮ ಕೈಗಳನ್ನು ಇವರ ಕಡೆಗೆ ಚಾಚೋಣ. ಇವತ್ತು ದೇವರು ನನಗೆ ಆತನು ಹೇಳ್ತಾ ಇದ್ದಾನೆ, ನಿಮ್ಮ ಮೇಲೆ ಒಂದು ವಿನೂತನವಾದಂಥ ಅಭಿಷೇಕವನ್ನು ಆತನು ಹಾಕ್ಲಿಕ್ಕೆ ಹೋಗ್ತಾ ಇದ್ದಾನೆ. ಒಂದು ವಿಶೇಷವಾದಂಥ ಒಂದು ಅಭಿಷೇಕ ನಿಮ್ಮ ಮೇಲೆ ಇಳಿದು ಬರುತ್ತೆ. ಇಲ್ಲಿವರೆಗೂ ಸಾಧ್ಯವಾಗದೇ ಇರೋದನ್ನು ಈ ಅಭಿಷೇಕ ಸಾಧ್ಯವಾಗಿ ಮಾರ್ಪಡಿಸುತ್ತದೆ. ನೀವು ಅದನ್ನು ಕಣ್ಣಾರೆ ನೀವು ಕಾಣುವಿರಿ. ಅನೇಕರು ಕಿವಿಯಾರೆ ಅವರು ಕೇಳುತ್ತಾರೆ. ಈ ಸೇವೆ, ಈ ಸಭೆ ನಿಲ್ಲೋದಿಲ್ಲ ಅನ್ನುವಂಥ ಹೇಳಿದಂಥ ಅನೇಕ ದುಷ್ಟ ಆತ್ಮಗಳು ಇದನ್ನು ಕೇಳುತ್ತವೆ, ಇದನ್ನು ನೋಡುತ್ತವೆ. ದೇವರು ಹೇಳ್ತಾ ಇದ್ದಾರೆ, ಆತನು ನಿಮ್ಮ ಪಕ್ಷದಲ್ಲಿ, ಆತನು ಜೀವ ಜಲಭಾಗ ಆತನಿದ್ದಾನೆ. ಓ ನಾನೇ ದಾಹ ತೀರಿಸುವಂಥ ಜೀವ ಜಲ ಎಂಬುದಾಗಿ ಯೇಸು ಇವತ್ತು ಆತನು ಹೇಳ್ತಾ ಇದ್ದಾನೆ. ನೀವು ಯಾರೆಲ್ಲ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತೀರೋ ಅವರಿಗೆಲ್ಲರಿಗೂ ಕೂಡ ಈ ಪರಿಶುದ್ಧಾತ್ಮನ ಅಭಿಷೇಕ ಉಂಟಾಗುತ್ತೆ. ಈ ಪರಿಶುದ್ಧಾತ್ಮನ ಅಭಿಷೇಕ ಅವರನ್ನ ಹಿಡಿದುಕೊಳ್ಳುತ್ತೆ ಬಲವಾಗಿ. ಓ ರಿಕಲಾರದರ ಶಂದ ರೀದ ರೀಬ ರಿಮ್ಥ ರೀದ ಊರಬ ಶದ ರೀದ ರಿಕಲಾರದರ. ಒಂದು 4 ಸ್ತಂಭಗಳನ್ನು ನಾನು ನೋಡ್ತಾ ಇದ್ದೇನೆ ಸಿಸ್ಟರ್. 4 pillars. 4 ಸ್ತಂಭಗಳನ್ನು ದೇವರು ಈ ಸಭೆಗೆ ಆತನು ಕೊಡಲಿಕ್ಕಿದ್ದಾನೆ. ಈ ಸ್ತಂಭಗಳು ಯಾವುದಂದರೆ, ಒಂದು ಪ್ರೀತಿ ಅನ್ನುವಂಥ ಒಂದು ಸ್ತಂಭ, ಕ್ಷಮಾಪಣೆ ಅನ್ನುವಂಥ ಒಂದು ಸ್ತಂಭ, ತಗ್ಗಿಸಿಕೊಳ್ಳುವಂಥ ಒಂದು ಸ್ತಂಭ, 4ನೇದಾಗಿ ಪುನರುತ್ಥಾನವಾದಂಥ ಒಂದು ಸ್ತಂಭ.
ಪುನರುತ್ಥಾನದ ಶಕ್ತಿ ಇರುವಂತ ಒಂದು ಸ್ತಂಭ. ಓ, ಯಾವ ರೀತಿಯಾಗಿ ಎಲಿಯನ ಒಳಗಡೆ ಒಂದು ಪುನರುತ್ಥಾನದ ಶಕ್ತಿ ಇತ್ತು. ಸತ್ತವರನ್ನ ಯಾವ ರೀತಿಯಾಗಿ ಅವರು ಜೀವಂತವಾಗಿ ಎಬ್ಬಿಸಿದ್ರು. ಓ, ಪೌಲನ ಒಳಗಡೆ ಯಾವ ಪುನರುತ್ಥಾನದ ಶಕ್ತಿ ಇತ್ತು, ಯೇಸುವಿನ ಒಳಗಡೆ ಯಾವ ಪುನರುತ್ಥಾನದ ಶಕ್ತಿ ಇತ್ತು, ಇವತ್ತು ಅದೇ ಶಕ್ತಿಯನ್ನ ನಿಮ್ಮಿಬ್ಬರಿಗೂ ಕೂಡ ದೇವರು ಕೊಡ್ತಾ ಇದ್ದಾನೆ. ಈ ಪುನರುತ್ಥಾನದ ತಿಂಗಳು ಒಂದು ಪುನರುತ್ಥಾನವನ್ನು ನೀವು ಕಾಣುವಂತ ಒಂದು ಸನ್ನಿವೇಶಕ್ಕೆ ದೇವರು ನಿಮ್ಮನ್ನು ತೆಗೆದುಕೊಂಡು ಹೋಗುತ್ತಿದ್ದಾನೆ. ಪುನರುತ್ಥಾನದ ಶಕ್ತಿ. God is promising that He is giving you a resurrection power. Uraba shanda rida riba rikala radara. Oh, hallelujah, 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 Jesus. ಇನ್ನು ಕೆಲವೇ ತಿಂಗಳುಗಳಲ್ಲಿ ಈ ಒಂದು ಜಾಗದಿಂದ ನೀವು ಇನ್ನೊಂದು ಜಾಗವನ್ನು ಹುಡುಕೋದಕ್ಕೆ ಪ್ರಾರಂಭ ಮಾಡ್ತೀರಾ. ಕೆಲವೇ ತಿಂಗಳುಗಳಲ್ಲಿ ದೇವರು ಎಲ್ಲರ ಏನೆಲ್ಲ ಸಮಸ್ಯೆಗಳಿಲ್ಲಿ ಉಂಟಾಯಿತೋ ನಿಮ್ಮ ಮುಂದಿನ ಪ್ರದೇಶದಲ್ಲಿ ಅದೆಲ್ಲ ನಡೆಯೋದಿಲ್ಲ. ಇಲ್ಲಿ ನಡೆದಂಥ ಆರ್ಥಿಕವಾದಂಥ ಒಂದು ಬಲಹೀನತೆ ಇನ್ನೊಂದು ಸ್ಥಳಕ್ಕೆ ನೀವು ಹೋಗುವಾಗ ಅದು ಇರೋದಿಲ್ಲ. ಆರ್ಥಿಕವಾಗಿ ಸಭೆಗೆ ಬೇಕಾಗಿರುವಂಥ ಸಹಾಯವನ್ನು ದೇವರು ಪರಲೋಕದಿಂದ ಕಳುಹಿಸ್ತಾ ಇದ್ದಾನೆ. ಎಸ್, ಕೆಲವೊಂದು ಫ್ಯಾಮಿಲೀಸ್ ಈ ಸಭೆಯ ಜೊತೆ ನಿಂತುಕೊಳ್ತಾರೆ. ಈ ಸಭೆಯ ಜೊತೆಯಲ್ಲಿ ಯಾರು ನಿಂತುಕೊಳ್ಳದೆ ಹೋದರೂ ಕೂಡ ದೇವರು ಆಕಾಶದಿಂದ ತನ್ನ ಸಹಾಯವನ್ನು ಆತನು ಕಳುಹಿಸ್ತಾನೆ. ನನ್ನ ಸಹಾಯವು ಎಲ್ಲಿಂದ ಬರುತ್ತದೆ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಯೆಹೋವನಿಂದಲೇ ಅದು ಬರುತ್ತದೆ ಎಂಬುದಾಗಿ ದಾವೀದನು ಹೇಳಿದ ಪ್ರಕಾರ ಈ ಸಭೆಗೆ ಒಂದು ಸಹಾಯ ಬರೋದನ್ನು ನಾನು ನೋಡ್ತಾ ಇದ್ದೇನೆ. ಒಂದು ಸಹಾಯ ಈ ಸಭೆಯ ಮೇಲೆ ಇಳಿದು ಬರೋದನ್ನು ನಾನು ನೋಡ್ತಾ ಇದ್ದೇನೆ. ಒಂದು ಸ್ಟೋರ್ ರೂಮನ್ನು ನಾನು ನೋಡ್ತಾ ಇದ್ದೇನೆ. ಒಂದು ಸ್ಟೋರ್ ರೂಮ್. ಆ ರೂಮಿಂದ ನಿಮಗೆ ಎಲ್ಲ ಸಪ್ಲಿಕೇಶನನ್ನು ದೇವರು ಸಿದ್ಧ ಮಾಡಿ ಅಲ್ಲಿಟ್ಟಿದ್ದಾನೆ. ಅದರ ಬಾಗಿಲು ಅದು ಮುಚ್ಚಿದೆ. ಅದರ ಬಾಗಿಲು ಮುಚ್ಚಿದೆ. ಅದರ ರೂಫ್, ಮೇಲಿರುವಂಥ ರೂಫ್ ಅದು ತೆರೆಯಲ್ಪಟ್ಟಿದೆ. ದೇವರು ಹೇಳ್ತಾ ಇದ್ದಾರೆ, ನಿಮಗೋಸ್ಕರ ಬಾಗಿಲನ್ನು ತೆರೆಯುವುದು ಮಾತ್ರವಲ್ಲ, ನಿಮಗೋಸ್ಕರ ಆ ಮೇಲಿರುವಂಥ ಆ ಮಹಡಿಯನ್ನು ಕೂಡ ಆತನು ತೆಗೆದು ನಿಮ್ಮ ಮೇಲೆ ಆಶೀರ್ವಾದವನ್ನು ಆತನು ಸುರಿಸ್ತಾನೆ. ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಆಶೀರ್ವಾದ ಈ ಕುಟುಂಬವನ್ನು, ಈ ಸಭೆಯನ್ನು ಹುಡುಕಿಕೊಂಡು ಬರೋದನ್ನು ನಾನು ನೋಡ್ತಾ ಇದ್ದೇನೆ. ಸರಫಿನ್ ಮತ್ತು ಶಿಫ್ರಾ ಇವರಿಬ್ಬರು ಕೂಡ ದರ್ಶನಗಳನ್ನು ನೀವು ಕಾಣ್ತೀರಾ. ಬರುವಂಥ ದಿವಸಗಳಲ್ಲಿ ನೀವು ಆರಾಧನೆ ಮಾಡುವಾಗ ಇಲ್ಲಿ ಅನೇಕ ಬಂಧನಗಳು ಬಿಚ್ಚಲ್ಪಡುತ್ತದೆ. ನೀವು ಆರಾಧನೆ ಮಾಡುವಾಗ ಕೆಲವೊಂದು ದುರಾತ್ಮಗಳು ಬಿಟ್ಟು ಹೋಗುತ್ತವೆ. ಆತ್ಮಿಕ ಮಂಡಳದಲ್ಲಿ ಒಂದು ಜೀವ ಜಲ ಹರಿಯೋದನ್ನು ನಾನು ನೋಡ್ತಾ ಇದ್ದೇನೆ. ನಿಮ್ಮ ಇಬ್ಬರ ಮೇಲೆ ಒದಿಸ್ತಾ ಇದೆ. ಈ ಕುಟುಂಬದ ಮೇಲೆ ಜೀವ ಜಲ ಒದಿಸ್ತಾ ಇದೆ. ದೇವರು ಹೇಳ್ತಾ ಇದ್ದಾರೆ, ಬೇರೆಯ ಸಭೆಯನ್ನು ನೀವು ನೋಡಬೇಡ್ರಿ. ಬೇರೆಯ ಸಭೆಗಳು, ಬೇರೆಯ ಸಭೆಯ ವಾಕ್ಯಗಳು, ಬೇರೆ ಸಭೆಯನ್ನು ನೀವು ದೃಷ್ಟಿಸಿ ನೋಡಬೇಡ್ರಿ. ಬೇರೆಯ ಸಭೆಗಳ ಸಮಾಚಾರ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ನಿಮ್ಮ ಸಭೆಯಲ್ಲಿ ನಾನು ಮಾಡಲಿಕ್ಕಿರುವಂಥ ಕಾರ್ಯಗಳು ನೋಡುವುದಕ್ಕೆ ನಿಮಗೆ ಸಮಯ ಇರೋದಿಲ್ಲ. ಈ ಸಭೆಯಲ್ಲಿ ನಡೆಯುವಂಥ ಕಾರ್ಯಗಳನ್ನು ನೋಡೋದಕ್ಕೆ ನಿಮಗೆ ಸಮಯ ಇರೋದಿಲ್ಲ. ಅಷ್ಟೊಂದು ಕಾರ್ಯಗಳನ್ನು ದೇವರು ನೇಮಿಸಿ ಆತನು ಸಿದ್ಧ ಮಾಡಿದ್ದಾನೆ. ನಿಯಮಿತ ಕಾಲ ಬಂದಿದೆ. The set time has come for this family and this church. ಸಿಸ್ಟರ್ ಮುಂದೆ ಬನ್ನಿ, ಬ್ರದರ್ ಮುಂದೆ ಬನ್ನಿ. ನೀವೇ ಶಿಲ್ಪಾ ಸಿಸ್ಟರ್ ಮತ್ತೆ ಜೋಶುವ ಬ್ರದರ್ ಮುಂದೆ ಬನ್ನಿ. ಐ ವಾಂಟ್ ಟು ಪ್ರೇ ಫಾರ್ ಯು. ವಾಗಿ ಇರೋದಾದರೆ ದೇವರು ಹೇಳ್ತಾ ಇದ್ದಾನೆ, ಲುಸ್ತ್ರಾ ಎನ್ನುವಂಥ ಪಟ್ಟಣಕ್ಕೆ ಪೌಲನು ಆತನು ಹೋದ. ಅಲ್ಲಿ ಚಿಕ್ಕ ವಯಸ್ಸಿನಿಂದ ಹುಟ್ಟಿದಾಗಲಿಂದ ನಡೆಯದೇ ಇರುವಂಥ ಒಂದು ವ್ಯಕ್ತಿ ಅಲ್ಲಿದ್ದ. ಪೌಲನ ಸಂದೇಶವನ್ನು ಅವನು ಸ್ವೀಕಾರ ಮಾಡಿ ಅದ್ಭುತ ಆಗಬೇಕಾಗಿರೋದಕ್ಕೆ ಬೇಕಾದಂಥ ನಂಬಿಕೆ ಅವನ ಒಳಗಡೆ ಇತ್ತು ಅಂತ ಸತ್ಯವೇದ ಹೇಳುತ್ತದೆ. ಇವತ್ತು ಈ ಗರ್ಭದಲ್ಲಿರುವಂಥ ಈ ಶಿಶುವನ್ನು, ಈ ಮಗುವನ್ನು ಕಾಪಾಡುವುದಕ್ಕೆ ನಿಮ್ಮ ದೇವರು ಶಕ್ತನಾಗಿದ್ದಾನೆ ಎಂಬುದಾಗಿ ನಂಬಿಕೆ, ದೃಢವಾದಂಥ ನಂಬಿಕೆ, ಅಬ್ರಹಾಮನಲ್ಲಿದ್ದಂಥ ನಂಬಿಕೆ, ಈಸಾಕನಲ್ಲಿದ್ದಂಥ ನಂಬಿಕೆ, ಯಾಕೋಬನಲ್ಲಿದ್ದಂಥ ನಂಬಿಕೆ ಇವತ್ತು ನಿಮ್ಮ ಒಳಗಡೆ ಇದ್ದರೆ ದೇವರು ಹೇಳ್ತಾ ಇದ್ದಾರೆ, ಈ ಮಗು ಉಳಿಯೋದಿಲ್ಲ, ಈ ಮಗು ನಿಮಗೆ ಸಿಗೋದಿಲ್ಲ ಅಂತ ಹೇಳುವಂಥ ವೈದ್ಯರೇ ಆಶ್ಚರ್ಯ ಪಡುವಂಥ ಕಾರ್ಯಗಳನ್ನು ದೇವರು ಮಾಡ್ತಾನೆ.
ನನ್ನ ದೇವರು ವೈದ್ಯರಿಗಿಂತ ಘನ ವೈದ್ಯನಾಗಿದ್ದಾನೆ. ಓ, ಆತನಿಗೆ ರಿಪೋರ್ಟ್ಗಳನ್ನು ಬದಲಾಯಿಸುವಂತ ಶಕ್ತಿ ಇದೆ. ಮೆಡಿಸಿನ್ ಮಾಡದೇ ಇರುವಂತ ಕಾರ್ಯಗಳು ಆತನು ಮಾಡುತ್ತಾನೆ. ಕಲ್ಲುಗಳಿಂದ ಕೂಡ ಜೀವವನ್ನು ತರುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ರೀಕಾ ಲಾರ ದಾರ ಶಂದ ರೀದ ರೀಬ. ನಿಮ್ಮ ಹೃದಯವನ್ನು ಅನೇಕರು ನೋವುಪಡಿಸೋದನ್ನು ನಾನು ನೋಡ್ತಾ ಇದ್ದೇನೆ ಬ್ರದರ್. ನಿಮ್ಮ ಮೇಲಿರುವಂಥ ಶಾಪವನ್ನು ದೇವರು ತೆಗೆದಾಕ್ತಾ ಇದ್ದಾರೆ. ಇವತ್ತೇ ಅನೇಕ ಸರ್ಪ ಶಾಪಗಳು ನಿಮ್ಮಿಂದ ಬಿಟ್ಟು ಅದು ಹೊರಗಡೆ ನಡೆಯೋದನ್ನು ನಾನು ಕಾಣ್ತಾ ಇದ್ದೇನೆ. ಎಸ್, ಈ ಕುಟುಂಬದ ಮೇಲೆ ಒಂದು ಭಯಂಕರವಾದಂಥ ಒಂದು ಶಾಪ ಇರುವುದನ್ನು ನಾನು ನೋಡ್ತಾ ಇದ್ದೇನೆ. ಒಂದು ಜಾಗದಿಂದ ಅದು ನಿಮ್ಮ ಕುಟುಂಬದ ಒಳಗಡೆ ಅದು ಪ್ರವೇಶ ಮಾಡಿದೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ಅದು ಎಲ್ಲಿಂದ ಬಂತು ಅಲ್ಲಿಗೆ ದೇವರು ಇವತ್ತು ಅದನ್ನು ಕಳುಹಿಸ್ತಾ ಇದ್ದಾರೆ. ಅದು ಎಲ್ಲಿಂದ ಬಂತು ಅಲ್ಲಿಗೆ ಅದು ಹೊರಟೋಗ್ತಾ ಇದೆ. ನಿಮ್ಮ ಗರ್ಭವನ್ನು ಕೆಲವೊಂದು ಅಶುದ್ಧವಾದಂಥ ಆತ್ಮಗಳು ಆವರಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಕೂಡ ದೇವರು ತಡೆದಿದ್ದಾರೆ ಸಿಸ್ಟರ್. ದೇವರು ತಡೆದಿದ್ದಾರೆ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಂಬಿಕೆ ದೃಢವಾಗಲಿ, ನಂಬಿಕೆ ದೃಢವಾಗಲಿ. ನಿನ್ನ ನಂಬಿಕೆಯನ್ನು ನೀನು ದೃಢ ಮಾಡಿಕೋ, ನನ್ನ ಕಾರ್ಯವನ್ನು ನಾನು ಮಾಡ್ತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ರೀಕಾ ಲಾರ ದಾರ ಶಂದ ರೀದ ರೀಬ ರೀಕಾ ಲಾರ. ಓ ಯೇಸುವೆ, ನಿಮಗೆ ಸ್ತೋತ್ರಪ್ಪ. ನಿಮ್ಮ ಕಲ್ವರಿಯ ರಕ್ತದಿಂದ ಇವತ್ತು ನಾವು ಮುದ್ರಿಸ್ತಾ ಇದ್ದೇವೆ. ಅವ್ರ ಹೊಟ್ಟೆ ಮೇಲೆ ಕೈ ಇಡಿ ಸಿಸ್ಟರ್, ಅವ್ರ ಹೊಟ್ಟೆ ಮೇಲೆ ಕೈ ಇಡಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ಎಲ್ಲ ಸಭೆಯಲ್ಲರೂ ಪ್ರಾರ್ಥನೆ ಮಾಡಬೇಕು. ನೀವು ಪ್ರಾರ್ಥನೆ ಮಾಡಬೇಕು. ನೀವು ನೋಡೋದಲ್ಲ, ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ರಿ. ಇವತ್ತು ಹೇಳ್ರಿ, ಓ ಈ ಮಗಳ ಜೀವಿತದಲ್ಲಿ ಒಂದು ಅದ್ಭುತ ನಡೆಯಲಿ, ಈ ಮಗಳ ಜೀವಿತದಲ್ಲಿ ಒಂದು ಆಶ್ಚರ್ಯ ಕಾರ್ಯ ನಡೆಯಲಿ. ಇವತ್ತು ವಿಶೇಷವಾಗಿ ನಮ್ಮನ್ನ ದೇವರು ಇಲ್ಲಿಗೆ ಕಳುಹಿಸಿರೋದು, ನಮಗಿಂತ ಮುಂಚಿತವಾಗಿ ಜೀವ ಜಲ ಇಲ್ಲಿಗೆ ಹರಿದು ಬಂದಿರೋದು ಈ ಕುಟುಂಬಕ್ಕೋಸ್ಕರನೇ, ಈ ಅದ್ಭುತಕ್ಕೋಸ್ಕರನೇ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ಆತನು ನಿಮ್ಮ ಮೇಲೆ ಇಟ್ಟಿರುವಂತ ದಯೆ ನಿಮ್ಮನ್ನ ಕಾಪಾಡುತ್ತೆ ಸಿಸ್ಟರ್, ನಿಮ್ಮನ್ನ ಕಾಪಾಡುತ್ತೆ. ನೀವು ಅವಮಾನಕ್ಕೆ ಒಳಗಾಗದಂತೆ ಆತನು ಅನುಮತಿಸೋದಿಲ್ಲ. ಕೆಲವೊಂದು ಅವಮಾನಗಳನ್ನು ದೇವರು ತೆಗೆದಾಕ್ತಾ ಇದ್ದಾರೆ ಬ್ರದರ್, ಕೆಲವೊಂದು ಅವಮಾನಗಳನ್ನು ದೇವರು ತೆಗೆದಾಕ್ತಾ ಇದ್ದಾರೆ. ಎಸ್ 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 ಕೆಲವೊಂದು ಬದಲಾವಣೆಗಳನ್ನು ಕೂಡ ದೇವರು ನಿಮಗೆ ಕೊಡ್ತಾ ಇದ್ದಾರೆ. ನಿಮ್ಮ ಹೃದಯ ಲೈಟ್ ಆಗೋದನ್ನು ನಾನು ನೋಡ್ತಾ ಇದ್ದೇನೆ, ಹಗುರವಾಗೋದನ್ನು ನಾನು ನೋಡ್ತಾ ಇದ್ದೇನೆ. ನಿಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ಬರುತ್ತೆ, ನಿಮ್ಮ ಕುಟುಂಬದಲ್ಲಿ ಒಂದು ಬದಲಾವಣೆ ಬರುತ್ತೆ. ಓ ಜೀವಜಲ 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 ಜೀವಜಲ, ಯೇಸುವಿನಲ್ಲಿದ್ದಂಥ ಜೀವಜಲ, ಆದಿಯಲ್ಲಿ ಜಲ ಸಮೂಹಗಳ ಮೇಲಿದ್ದಂಥ ಜೀವಜಲ. ಓ ಆ ಜೀವಜಲ, ಆ ಪರಿಶುದ್ಧಾತ್ಮನು ಇವತ್ತು ಮಗಳ ಗರ್ಭದ ಒಳಗಡೆ ಆತನು ಸಂಚರಿಸ್ತಾ ಇರೋದನ್ನು ನಾನು ಕಾಣ್ತಾ ಇದ್ದೇನೆ. ಯೇಸುವೇ ನಿಮಗೆ ಸ್ತೋತ್ರಪ್ಪ, ಯೇಸುವೇ ನಿಮಗೆ ಸ್ತೋತ್ರ. ಲೋಕದ ಮಾತುಗಳೆಲ್ಲ ಇವತ್ತು ಲಯವಾಗಿ ಹೋಗಲಿ. ಯುಗ ಯುಗಕ್ಕೂ ನಿಂತುಕೊಳ್ಳುವಂತ ನಿಮ್ಮ ಮಾತುಗಳು ನೆರವೇರಲಿ. ಆಕಾಶ ಭೂಮಿ ಅಳಿದು ಹೋದ್ರು ನಮ್ಮ ಮಾತುಗಳು ಅಳಿದು ಹೋಗೋದಿಲ್ಲ ಎಂಬುದಾಗಿ ನೀವು ಹೇಳಿದ್ದೀರಾ. ಓ ನಿಮ್ಮ ಮಾತಿನನ್ನ ಹಿಡ್ಕೊಂಡು ಇವತ್ತು ನಾವು ಬೇಡ್ತಾ ಇದ್ದೇವೆ. ಒಂದು ಅದ್ಭುತವನ್ನ ಈ ಕುಟುಂಬಕ್ಕೆ ನೀವು ಮಾಡಪ್ಪ. ಈ 21ನೇ ಉಪವಾಸದ ಕೂಟದಂದು ಒಂದು ದೊಡ್ಡ ಬಿಡುಗಡೆಯನ್ನು ಈ ಕುಟುಂಬ ಕಾಣುವಂತ ನೀವು ಸಹಾಯ ಮಾಡ್ರಿ. ನೀವು ಮಾಡ್ತೀರಾ ಎಂಬುದಾಗಿ ನಾವು ನಂಬ್ತಾ ಇದ್ದೇವೆ, ನೀವು ಮಾಡ್ತೀರಾ ಎಂಬುದಾಗಿ ನಾವು ನಂಬ್ತಾ ಇದ್ದೇವೆ. ದೇವರು ಹೇಳ್ತಾ ಇದ್ರು, ಒಂದು ಅದ್ಭುತ ನೀವು ಪಡೀತೀರಾ, ಒಂದು ಅದ್ಭುತವನ್ನು ನೀವು ನೋಡ್ತೀರಾ, ಒಂದು ಅದ್ಭುತವನ್ನು ನೀವು ಕಾಣ್ತೀರಾ. ಇವತ್ತು ಯೋಬನ ಹಾಗೆ ನೀವು ಹೇಳಬೇಕು, ದೇವರೇ ನೀನು ಅದ್ಭುತ ಮಾಡಿದ್ರೂ ಪರವಾಗಿಲ್ಲ, ನೀನು ಮಾಡದೇ ಇದ್ರೂ ಕೂಡ ಪರವಾಗಿಲ್ಲ, ನಿಮ್ಮನ್ನು ನಾವು ಮಹಿಮೆ ಪಡಿಸ್ತೇವೆ. ನೀನೇ ಕೊಟ್ಟೆ, ನೀನೇ ತೆಗೆದುಕೊಂಡೆ, ನಿನಗೆ ಮಹಿಮೆ ಉಂಟಾಗಲಿ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಬೇಕು. ನೀವು ಈ ರೀತಿಯಾದಂಥ ಪ್ರಾರ್ಥನೆ ಮಾಡುವಾಗ ಅದ್ಭುತವನ್ನು ನೀವು ನೋಡುತ್ತೀರಾ, ಅದ್ಭುತವನ್ನು ನೀವು ಮುಟ್ಟುತ್ತೀರಾ, ಅದ್ಭುತವನ್ನು ನೀವು ಅನುಭವಿಸುತ್ತೀರಾ. ನೀವೇಳಿದ ವಾಕ್ಯವನ್ನು ಹಿಡಿದುಕೊಂಡು, ನೀವೇಳಿದ ವಾಕ್ಯವನ್ನು ಹಿಡಿದುಕೊಂಡು ನಿಮ್ಮ ಮುಖವನ್ನೇ ದೃಷ್ಟಿಸುತ್ತಾ ಇರುವೆವು, ನಿಮ್ಮ ಮುಖವನ್ನೇ ದೃಷ್ಟಿಸುತ್ತಾ ಇರುವೆವು. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಯೇಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಯೇಸಪ್ಪ. ಎಲ್ರು ಹೇಳೋಣ, ಅದ್ಭುತ ಮಾಡಪ್ಪ, ಅದ್ಭುತ ಮಾಡಪ್ಪ ನಿಮ್ಮನ್ನೇ ನಂಬುವೆವು ಯೇಸಪ್ಪ.
ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. Hallelujah, hallelujah. You can be seated, you can be seated. ದೇವರು ಆತನು ಹೇಳುವುದನ್ನು ನೆರವೇರಿಸುವಂಥ ದೇವರಾಗಿದ್ದಾನೆ, ನೆರವೇರಿಸುವಂಥ ದೇವರಾಗಿದ್ದಾನೆ. ಅಲ್ಲಿ 14ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳಲ್ಲಿ ನೀವು ಹೋಗಿ ಓದಬೇಕು. ಪೌಲನು ಅಲ್ಲಿ ಹೇಳ್ತಾನೆ, ಏನಂತ ಹೇಳ್ತಾನೆ ಗೊತ್ತಾ? ವಾಕ್ಯ ಏನು ತೆಗೆಯೋದು ಬೇಡ, ನೀವು ಮನೆಗೆ ಹೋಗಿ ಧ್ಯಾನ ಮಾಡಿ ಕೇಳಿಸ್ಕೊಳ್ಳಿ. ಅದ್ಭುತ ನಡೆಯುವುದಕ್ಕೋಸ್ಕರ ಬೇಕಾಗಿರುವಂಥ ನಂಬಿಕೆ ಇವನ ಒಳಗಡೆ ಇದೆ. ಹಲ್ಲೆಲೂಯಾ. ನಿನ್ನಲ್ಲಿದೆಯಾ? ನಿಮ್ಮಲ್ಲಿದೆಯಾ ಅಮ್ಮ? ನಿಮ್ಮಲ್ಲಿದೆಯಾ ಸಿಸ್ಟರ್? ನಿಮ್ಮಲ್ಲಿದೆಯಾ ಸಿಸ್ಟರ್? ನಿಮ್ಮ ಒಳಗಡೆ ಇರೋದಾದರೆ ಅಮ್ಮ, ನಿಮ್ಮ ಒಳಗಡೆ ಇರೋದಾದರೆ ನನ್ನ ದೇವರು ನಂಬಿಗಸ್ತನಾಗಿದ್ದಾನೆ. ನಾವು ಅಪನಂಬಿಗಸ್ತರಾಗಿರುವಾಗಲೂ ಕೂಡ ಆತನು ನಂಬಿಗಸ್ತನಾಗಿದ್ದಾನೆ ಅಂತ ಸತ್ಯವೇದ ಹೇಳುತ್ತೆ. ನಾವು ಪ್ರಾರ್ಥನೆ ಮಾಡದೆ ಹೋದರೂ ಕೂಡ ಆತನು ಉತ್ತರ ಕೊಡ್ತಾನೆ. ಕೆಲವೊಂದು ಸಾರಿ ನಮ್ಮ ಮೊಣಕಾಲನ್ನು ಊರದೆ ಹೋದರೂ ಕೂಡ ಓ ನಿನ್ನ ಕಷ್ಟವನ್ನು ಆತನು ನೋಡಿದ್ದಾನೆ. ಈ ಸಭೆಗೆ ದೇವರು ಕೊಡ್ತಾ ಇರುವಂಥ ವಾಗ್ದಾನ, ನಾನು ನೆಕ್ಸ್ಟ್ ಟೈಮ್ ಬರೋ ಅಷ್ಟರಲ್ಲಿ ವಾಕ್ಯ ಸ್ವೀಕಾರ ಮಾಡುವಂಥ ಬಲ ನಿಮಗೆ ದೇವರು ಕೊಟ್ಟಿರ್ತಾರೆ. ಈ ಕಡೆ ಒಂದು ಭಾಗ, ಈ ಕಡೆ ಇರೋರು ವಾಕ್ಯ ಸ್ವಲ್ಪ ಆದರೂ ಒಂದು ಹಾಲೆಲೂಯ ಹೇಳ್ತಾ ಇದ್ದಾರೆ, ಈ ಕಡೆ ಹಾಲೆಲೂಯನೇ ಇಲ್ಲ. ಹಾಲೆಲೂಯಾ, ಹಲ್ಲೆಲೂಯಾ. ನೆಕ್ಸ್ಟ್ ಟೈಮ್ ನಾನು ಬರುವಾಗ ಈ ಕಡೆ ಕೆಲವೊಂದು ಗಿಡಗಳು ಬೆಳೆದಿರ್ತವೆ. ಹಲ್ಲೆಲೂಯಾ. ಈ ಕಡೆ ಇರುವಂಥ ಗಿಡಗಳು ಮರಗಳಾಗಿ ಮಾರ್ಪಟ್ಟಿರುತ್ತವೆ. ಕೆಲವರು ನೀವು ನೆರಳು ಕೊಡುವಂಥ ದೊಡ್ಡ ಆಲದ ಮರವಾಗಿ ಮಾರ್ಪಟ್ಟಿರ್ತೀರ. ಅನೇಕರು ಬಂದು ವಿಶ್ರಾಂತಿಯನ್ನು ಪಡೀತಾರೆ. ಅನೇಕ ಪಕ್ಷಿಗಳು, ಅನೇಕ ಜಂತುಗಳು ಬಂದು ನಿಮ್ಮ ಆ ಒಂದು ನೆರಳಿನಲ್ಲಿ ಅವು ವಾಸ ಮಾಡ್ತಾವೆ. ನಿಮಗೆ ನೆರಳಿಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಇವತ್ತು? ವಿನೀತ್ ಬ್ರದರ್ ದೇವರು ನನಗೆ ಹೇಳ್ತಾ ಇದ್ದಾರೆ, ಒಂದು ದೊಡ್ಡ ಮರವಾಗಿ ದೇವರು ನಿಮ್ಮನ್ನು ಮಾರ್ಪಡಿಸ್ತಾರೆ. ನಿಮಗೆ ಒಂದು ನೆರಳನ್ನು ಆತನು ಕೊಡುತ್ತಾನೆ. ನೀವು ಇತರರಿಗೆ ನೆರಳಾಗಿರ್ತೀರಾ. ನಿಮಗೆ ಒಂದು ಮನೆಯನ್ನು ದೇವರು ಕೊಡೋದನ್ನು ನಾನು ನೋಡ್ತಾ ಇದ್ದೇನೆ. ಒಂದು ಸ್ಥಳವನ್ನು ಕೊಡೋದನ್ನು ನಾನು ನೋಡ್ತಾ ಇದ್ದೇನೆ. ನೀವು ಅಲ್ಲಿ ಕೂತ್ಕೊಂಡು ನೀವು ಅಳುತ್ತೀರಾ, ನೀವು ಅಲ್ಲಿ ಕೂತ್ಕೊಂಡು ನೀವು ಪ್ರಾರ್ಥನೆ ಮಾಡ್ತೀರಾ. ದಾನಿಯೇಲನ ಹಾಗೆ ಕಿಟಕಿಗಳನ್ನು ತೆಗೆದು ಯೆರೂಸಲೇಮಿನ ಕಡೆಗೆ ಮುಖ ಮಾಡಿ ನೀವು ಪ್ರಾರ್ಥನೆ ಮಾಡ್ತೀರಾ. ಬ್ರದರ್ ಬನ್ನಿ ಬ್ರದರ್, ಐ ವಾಂಟ್ ಟು ಪ್ರೇ ಫಾರ್ ಯು. ತುಂಬ ನೋವಿದೆ ನಿಮ್ಮ ಹೃದಯದಲ್ಲಿ, ತುಂಬ ನೋವಿದೆ, ತುಂಬ ಅವಶ್ಯಕತೆ ನಿಮಗಿದೆ, ತುಂಬ ಅವಶ್ಯಕತೆ ನಿಮಗಿದೆ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಜೀವಿತದಲ್ಲಿ ಯೆಹೋವ ಈರೇ ಆಗಿರ್ತೇನೆ ಮಗನೇ. ಪೂರೈಕೆ ಮಾಡುವಂಥ ದೇವರು ನಾನೇ ಆಗಿದ್ದೇನೆ. ಒಂದು ಹಣ ನಿಮ್ಮ ಅಕೌಂಟಿಗೆ ಬಂದು ಬೀಳೋದನ್ನು ನಾನು ನೋಡ್ತಾ ಇದ್ದೇನೆ. ಒಂದು ಅಕೌಂಟನ್ನ ದೇವರು ನನಗೆ ತೋರಿಸ್ತಾ ಇದ್ದಾರೆ. ಒಂದು ಅಕೌಂಟ್ ICICI ಬ್ಯಾಂಕಲ್ಲಿ ನಿಮಗೆ ಅಕೌಂಟ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ICICI ಬ್ಯಾಂಕ್ ಅಕೌಂಟ್ ಇದೆಯಾ ನಿಮ್ಮ ಹತ್ರ? ಇದೆಯಾ ಇಲ್ವಾ? ಒಂದು ICICI ಬ್ಯಾಂಕ್ ಅಕೌಂಟ್ ನೀವು ಓಪನ್ ಮಾಡಬೇಕು. ಯಾವ ಬ್ಯಾಂಕ್ ಅಕೌಂಟ್ ಇದೆ ನಿಮ್ಮ ಹತ್ರ? ಕೋಟ್ಯಾಕ್, ರೆಡ್ ಕಲರಲ್ಲಿರೋದು ಕೋಟ್ಯಾಕ್. 88 ನಂಬರ್ ಇದೆಯಾ? 888 ನಿಮ್ಮ ಅಕೌಂಟ್ ನಂಬರ್ 8 ಇದೆಯಾ? ಓಕೆ, ನಾನು ಹೇಳ್ತಾ ಇರೋ ವಿಷಯವನ್ನು ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕು. ನಿಮಗೆ ಒಂದು ಹಣದ ಆಶೀರ್ವಾದವನ್ನು ದೇವರು ಕಳಿಸ್ತಾರೆ. ಎವ್ರಿ ಮಂತ್ ಬರುತ್ತದು, ಪ್ರತಿ ತಿಂಗಳು ಬರುತ್ತೆ. ಪ್ರತಿ ತಿಂಗಳು ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ. ನೀವು ಇನ್ನು ಮೇಲೆ ನಿಮ್ಮ ಖರ್ಚುಗಳನ್ನು, ನಿಮಗೆ ಬೇಕಾಗಿರುವುದುಗಳನ್ನು ನಿಮ್ಮ ಹಣದಿಂದನೇ, ದೇವರ ಸಹಾಯದಿಂದನೇ ನೀವು ಪಡಿತೀರಾ. ಹಲ್ಲೆಲೂಯಾ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ನೀವು ಕುಟುಂಬದಿಂದ ದೂರ ಇದ್ದೀರಾ, ನಿಮ್ಮ ಕುಟುಂಬದ ಪ್ರೀತಿಯಿಂದ ದೂರ ಆಗಿದ್ದೀರಾ. ಆಶೀರ್ವಾದ ಅಂದುಕೊಂಡಂಥ ಈ ಲೋಕದ ನೀರಿನಿಂದ ನೀವು ದೂರ ಆಗಿದ್ದೀರಾ. ಹೊರ ದೇಶದಲ್ಲಿ ನಿಮಗಿದ್ದಂಥ ಕೆಲಸವನ್ನು ನೀವು ಬಿಟ್ಟು ಬಂದಿದ್ದೀರಾ. ಇದೆಲ್ಲ ಏನು ಸೂಚಿಸುತ್ತೆ ಅಂದರೆ, ಈ ಲೋಕದ ನೀರನ್ನು ಸೂಚಿಸುತ್ತೆ. ಇದು ಈ ಲೋಕದ ನೀರು ಎಷ್ಟೇ ಇದ್ರೂ ಸಾಕಾಗಲಿಲ್ಲ ಅವಳಿಗೆ, ಆ ಸ್ತ್ರೀಗೆ, ಆ ಸಮಾರ್ಯ ಸ್ತ್ರೀಗೆ. ನಿಮಗೂ ಕೂಡ ಇದು ಎಷ್ಟೇ ಬಂದಿದ್ರೂ ಕೂಡ ನಿಮಗೆ ಇದು ಸಾಕಾಗ್ತಾ ಇರಲಿಲ್ಲ. ಇದು ನಿಮಗೆ ಒಂದು ದಾಹವನ್ನು ಕೂಡ ತೀರಿಸ್ತಾ ಇರಲಿಲ್ಲ. ನೀವು ಹೌದು ಇದೆಲ್ಲದರಿಂದ ನೀವು ದೂರ ಆಗಿದ್ದೀರಾ,
ಆದರೆ ನೀವು ದೇವರಿಗೆ ಹತ್ರವಾಗಿದ್ದೀರಾ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಈ ಜೀವ ಜಲ ಎಲ್ಲಿಂದ ಹುಟ್ಟುತ್ತದೋ ಆ ಒಂದು ದೇವರ ಬಳಿಗೆ ನೀವು ಬಂದಿದ್ದೀರಾ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಮಂಗಳೂರಿಗೆ ಈ ಸಾರಿ ನೀವು ಹೋಗುವಾಗ, ನಿಮ್ಮ ಊರಿಗೆ ನೀವು ಈ ಸಾರಿ ಕಾಲಿಡುವಾಗ ಈ ಜೀವ ಜಲದಿಂದ ನೀವು ಕಾಲಿಡುತ್ತೀರಾ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನಿಮ್ಮಲ್ಲಿರುವಂತಹ ಅಭಿಷೇಕ ಹರಡಿಕೊಳ್ಳೋದನ್ನು ನಾನು ನೋಡ್ತಾ ಇದ್ದೇನೆ. ನಿಮ್ಮ ಕುಟುಂಬದಲ್ಲಿ ಕೆಲವೊಂದು ದುರಾತ್ಮ ಪೀಡಿತರನ್ನ ನೀವು ಬಿಡುಗಡೆ ಮಾಡ್ತೀರಾ. ಒಂದೇ ಮನೆಯಲ್ಲಿ ದುರಾತ್ಮಗಳಿಗೂ ದೇವರ ಆತ್ಮನಿಗೂ ಅವಕಾಶ ಇಲ್ಲ, ಸ್ಥಳ ಇಲ್ಲ. ನಿಮ್ಮ ಮನೆಯಲ್ಲಿ ಕೆಲವೊಂದು ದುರಾತ್ಮಗಳು ವಾಸ ಮಾಡೋದನ್ನು ನಾನು ನೋಡ್ತಾ ಇದ್ದೇನೆ ಬ್ರದರ್. ಕೆಲವರನ್ನು ಹಾಸಿಗೆಯ ಮೇಲೆ ಮಲಗಿಸೋದನ್ನು ನಾನು ನೋಡ್ತಾ ಇದ್ದೇನೆ. ಅನಾರೋಗ್ಯಕ್ಕೆ ಒಳಪಡಿಸ್ತಾ ಇರೋದನ್ನು ನಾನು ನೋಡ್ತಾ ಇದ್ದೇನೆ. ಕೆಲವರು ಬೆಡ್ನ ಮೇಲೆ ಮಲಗಿರೋದನ್ನು ನಾನು ನೋಡ್ತಾ ಇದ್ದೇನೆ. ದೇವರು ಹೇಳ್ತಾ ಇದ್ದಾರೆ, ಆ 38 ವರ್ಷಗಳಿಂದ ಆ ಒಂದು ಪಾರ್ಶ್ವವಾಯುವಿಂದ, ಆ ಒಂದು ಪಾರ್ಶ್ವ ರೋಗದಿಂದ ಬಳಲ್ತಾ ಇದ್ದಂಥ ಆ ವ್ಯಕ್ತಿಯನ್ನು ಯಾವ ರೀತಿಯಾಗಿ ದೇವರ ಮೇಲೆ ಕೆತ್ತಿದ್ರು, ಅದೇ ಪ್ರಕಾರ ನಿಮ್ಮನ್ನು ಆತನು ನಿಮ್ಮ ಕುಟುಂಬವನ್ನ ಮೇಲೆ ಕೆತ್ತಲಿಕ್ಕೆ ಹೋಗ್ತಾ ಇದ್ದಾನೆ. ಆ ಪಾರ್ಶ್ವವಾಯು ಕೂಡ 38 ವರ್ಷಗಳಿಂದ ಆ ನೀರಿನಲ್ಲಿ ಆ ಕೊಳದಲ್ಲಿ ಆ ನೀರು ಉಕ್ಕುತ್ತದೆ, ಅಲ್ಲಿ ಒಂದು ಬಿಡುಗಡೆ ಆಗುತ್ತೆ, ಅಲ್ಲಿ ಒಂದು ದೇವದೂತನು ಇಳಿದು ಬರ್ತಾನೆ ಅಂತ ಕಾಯ್ತಾ ಇದ್ದ. ಆದರೆ ಅವನನ್ನ ನಿಜವಾದಂಥ ಜೀವ ಜಲ ಹುಡುಕಿಕೊಂಡು ಹೋಗಿತ್ತು ಅಲ್ಲಿಗೇನೆ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ಇನ್ನು ಮೇಲೆ ಈ ಕೆಲಸ, ಈ ಲೋಕದ ನೀರು ನಿನಗೆ ಬೇಕಾಗಿಲ್ಲ, ಜೀವ ಜಲ ನಿನಗೆ ನಾನು ಕೊಟ್ಟಿದ್ದೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಓ ಹಾಲೆಲೂಯ. ಒಂದು ರೆಕ್ಕೆಗಳನ್ನು ನಾನು ನೋಡ್ತಾ ಇದ್ದೇನೆ ಬ್ರದರ್. ನೀವು ಆರುವಂಥ, ಆತ್ಮದಲ್ಲಿ ನೀವು ಆರುವಂಥ ಅಭಿಷೇಕವನ್ನು ದೇವರು ನಿಮಗೆ ಕೊಡ್ತಾರೆ. ಆರಾಧನೆಯ ಆತ್ಮವನ್ನು ದೇವರು ನಿಮ್ಮ ಒಳಗಡೆ ಹಾಕಿದ್ದಾನೆ. ನೀವು ಆರಾಧಕರಾಗಿ ದೇವರು ನಿಮ್ಮನ್ನು ಕರೆದಿದ್ದಾನೆ. ನಿಮ್ಮ ಆರಾಧನೆ ನಿಲ್ಲೋದಿಲ್ಲ. ಹೌದು, ಅನೇಕ ಆಶೀರ್ವಾದ ನಿಂತು ಹೋಯಿತು, ಅನೇಕ ಜನರು ನಿಮ್ಮ ಜೀವಿತದಲ್ಲಿ ಬಿಟ್ಟು ಹೋದರು, ಅನೇಕ ಜನರು ನಿಮಗೆ ಫೋನ್ ಕೂಡ ಮಾಡ್ತಾ ಇಲ್ಲ, ಹೇಗಿದೆಯಾ ಅಂತ ಕೇಳ್ತಾ ಇಲ್ಲ. ಆದರೆ ದೇವರು ಹೇಳ್ತಾ ಇದ್ದಾರೆ, ನನ್ನ ಅಂಗೈಯಲ್ಲಿ ನಾನು ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ ಮಗನೇ, ಪ್ರತಿ ಕ್ಷಣ ನಿನಗೋಸ್ಕರ ನಾನು ಚಿಂತಿಸ್ತಾ ಇದ್ದೇನೆ. ಒಂದು ಕೆಲಸ, ಒಂದು ಹೊಸ ಕೆಲಸ ನಿಮ್ಮನ್ನು ಹುಡುಕಿಕೊಂಡು ಬರೋದನ್ನು ನಾನು ನೋಡ್ತಾ ಇದ್ದೇನೆ. ಇದೊಂದು ಪಾರ್ಟ್ ಟೈಮ್ ಜಾಬ್ ಆಗಿರುತ್ತೆ ಅಷ್ಟೇ. ನಿಮ್ಮ ಕೆಲಸ ಸೇವೆನೇ. ಒಂದು ಪಾರ್ಟ್ ಟೈಮ್ ಕೆಲಸವನ್ನು, ಏನಾದರೂ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದಾರಾ? ಏನದು? ಎಸ್, ದೇವರು ಹೇಳ್ತಾ ಇದ್ದಾರೆ, ಈ ಪಾರ್ಟ್ ಟೈಮ್ ಬಿಸ್ನೆಸ್, ಈ ಕೆಲಸ ಇದು ಪಾರ್ಟ್ ಟೈಮ್. ಯಾವಾಗ ಕರೀತಾರೋ ಅವಾಗೆ ಹೋಗೋದು, ಯಾವಾಗ ಬರುತ್ತೋ ಅವಾಗೆ ಮಾಡೋದು. ದೇವರು ಹೇಳ್ತಾ ಇದ್ದಾರೆ, ಇದನ್ನು ಉನ್ನತ ಮಟ್ಟದಲ್ಲಿ ನಾನು ಆಶೀರ್ವಾದ ಮಾಡ್ತೇನೆ. ಇದಕ್ಕೆ ಒಂದು ಟೀಮನ್ನು ದೇವರು ನಿಮಗೆ ಕೊಡ್ತಾರೆ. ಒಂದು ಹುಡುಗ ನಿಮ್ಮನ್ನು ಹುಡುಕಿಕೊಂಡು ಬರ್ತಾನೆ ಬ್ರದರ್, ಒಂದು ಹುಡುಗ ನಿಮ್ಮನ್ನು ಹುಡುಕಿಕೊಂಡು ಬರ್ತಾನೆ. ನಿಮಗೆ ಸಹಾಯವಾಗಿ ದೇವರು ಅವನನ್ನು ಕಳುಹಿಸುತ್ತಾರೆ. ಅನೇಕ ಕೆಲಸಗಳನ್ನು ಅವನು ನಿಮಗೋಸ್ಕರ ನಿಮ್ಮ ಜೊತೆಯಲ್ಲಿ ಮಾಡ್ತಾನೆ. ದೇವರು ಹೇಳ್ತಾ ಇದ್ದಾರೆ, ನನ್ನ ಸಹಾಯದ ಹಸ್ತ ಅದು, ನನ್ನ ಸಹಾಯದ ಹಸ್ತ ಅದು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಯೇಸುವೆ, ಈ ಮಗನ ಹೃದಯದಲ್ಲಿರುವಂಥ ಎಲ್ಲ ನೋವನ್ನು ಇವತ್ತು ನೀನು ತೆಗೆದುಹಾಕ್ತಾ ಇರೋದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ನೀವು ಬೆಳೆಯುವಂಥ ಒಂದು ಕಾಲಕ್ಕೆ ನೀವು ಕಾಲಿಡ್ತೀರ ಬ್ರದರ್. ನೀರಾವಂಜಿಗಳಾಗಿ ನೀವು ಇರ್ತೀರ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನೀರಾವಂಜಿಗಳಾಗಿ ನೀವು ಇರ್ತೀರ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಇವತ್ತು ಜೀವ ಇಲ್ಲದೆ ಇರುವಂಥ ರೀತಿಯಲ್ಲಿ ನಿಮ್ಮ ಪರಿಸ್ಥಿತಿ ಇವತ್ತಿರ್ಬೋದು. ದೇವರು ಹೇಳ್ತಾ ಇದ್ದಾರೆ, ನೀನು ಅನೇಕರಿಗೆ ಆಶೀರ್ವಾದಕರವಾಗಿರ್ತೀಯ. ಆಶೀರ್ವಾದ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಎಷ್ಟು ಜನ ಇವತ್ತು ನಂಬುತ್ತೀರಾ? ನಿಮ್ಮ ಜೀವಿತದಲ್ಲೂ ದೇವರು ಅದ್ಭುತ ಮಾಡ್ತಾರೆ. ಯು ಕ್ಯಾನ್ ಸಿಟ್ ಬ್ರದರ್, ಯು ಕ್ಯಾನ್ ಸಿಟ್ ಡೌನ್.